स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। ब्रह्मान्तागुरवः साक्षादिष्टं दैवं श्रियःपतिः आचार्या श्रीमदाचार्या सन्तु जन्मनि जन्मनि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। त्रैलोक्यराज्यमाक्षिप्य बलेरिन्द्रायोदतो श्रीधराय नमस्तस्मै छद्मवामनरूपिणे। श्रीगुरुभ्यो नमः। हरि ओम्। अद्य कथानुवादे सति किञ्चित् पूर्वकथानुवादः। ಹಿಂದೆ ಕೋಶಾಕಾರ ಎನ್ನುವ ಮುನಿಯ ಬಗ್ಗೆ, ಒಬ್ಬ ವ್ಯಕ್ತಿಯ ಬಗ್ಗೆ, ಒಬ್ಬ ದ್ವಿಜನ ಬಗ್ಗೆ ಆ ಬಲಿ ಶುಕ್ರಾಚಾರ್ಯ ಹತ್ರ ಹೇಳ್ತಾ, ಆ ಕೋಶಾಕಾರನ ಕಥೆ ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಆ ಶುಕ್ರಾಚಾರ್ಯರ ಹತ್ರ ಆ ಬಲಿ ಕೇಳ್ತಾನೆ, ನಂಗೆ ಗೊತ್ತಿಲ್ಲ, ಹೇಳು ಅಂತ ಹೇಳುವಾಗ ಪ್ರಾರಂಭ ಮಾಡ್ತಾನೆ ಆ ಕಥೆಯನ್ನು, ಕೋಶಕಾರನ ಕಥೆಯನ್ನು. ಏನು ಕೇಳಿದರೆ, ಅವನಿಗೆ ಒಬ್ಬ ಧರ್ಮವತಿ ಅಂತ ಒಬ್ಬಳು ಹೆಂಡತಿ ಇದ್ಲು, ಅವಳಿಗೆ ಒಬ್ಬ ಮಗ ಇದ್ದ. ಆದರೆ ಅವನು ಜಡನಂತಿದ್ದ, ಏನು ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಹಾಗಾಗಿ ಅವಳನ್ನು ಮನೆ ಹೊರಗಿಟ್ಟಾಗ ರಾಕ್ಷಸಿಯ ಮಗ ಒಬ್ಬ ಇದ್ದ, ಅವಳು ಮಗುವನ್ನು ವ್ಯತ್ಯಾಸ ಮಾಡಿಕೊಂಡ್ಳು. ಆ ನಂತರ ವ್ಯತ್ಯಾಸ ಮಾಡಿಕೊಂಡು ಕೊನೆಗೆ ಏನಾಯಿತು ಕೇಳಿದರೆ, ಎರಡೂ ಮಗುವನ್ನು ಕೂಡ ಅವಳೇ ಇಟ್ಟುಕೊಳ್ಳುವಂತ ಆಯಿತು ಅಂತ ಇನ್ನೇ ಕಥೆಯನ್ನು ನೋಡಿದ್ವಿ ನಾವು. ಒಬ್ಬನ ಹೆಸರು ನಿಶಾಕೀರ್ತಿ, ಇನ್ನೊಬ್ಬನ ಹೆಸರು ದಿವಾಕೀರ್ತಿ ಅಂತ. ಹಾಗಿರುವಾಗ ಆ ದಿವಾಕೀರ್ತಿ ತುಂಬ ಒಳ್ಳೆಯ ರೀತಿಯಲ್ಲಿ ವೇದಾದಿಗಳ ಅಧ್ಯಯನವನ್ನು ಮಾಡ್ತಾ ಇದ್ದ ಅಂತೆ. ಆದರೆ ಈ ನಿಶಾಕೀರ್ತಿಯನ್ನು ಏನು ಮಾಡ್ತಾ ಇರಲಿಲ್ಲ. ಹಾಗಾಗಿ ಆ ನಿಶಾಕೀರ್ತಿಯನ್ನು ಒಂದು ಬಾವಿಯಲ್ಲಿ ಹಾಕಿ ಆ ಶಿಲೆಯ ಮೇಲೆ ತಂದೆ ಮುಚ್ಚಿಟ್ರೆ ಇವನೇನು ಪ್ರಯೋಜನ ಇಲ್ಲ ಅಂತ ಬಾವಿಗೆ ಹಾಕಿ ಶಿಲೆಯಲ್ಲಿ ಮುಚ್ಚಿಬಿಟ್ಟ ಅಂತೆ. ಆದರೆ ಏನಾಯಿತು, ಒಂದು ಬಾರಿ ಆ ತಾಯಿ ಅಲ್ಲಿ ಹೋಗ್ತಾ ಇರುವ ಸಂದರ್ಭದಲ್ಲಿ, ಆ ಬಾವಿಯ ಹತ್ತಿರ ಹೋಗ್ತಾ ಇರುವ ಸಂದರ್ಭದಲ್ಲಿ ಆ ಒಂದು ನಿಶಾಕೀರ್ತಿಯ ಸ್ವರವನ್ನು ಕೇಳಿ, ಯಾರು ನೀನು ಅಂತ ಕೇಳುವಾಗ, ನಾನು ನಿಮ್ಮ ಮಗ ಅಂತ ಅವನು ಹೇಳ್ತಾನೆ. ಆಗ ನೀ ಯಾಕೆ ನನ್ನ ಈ ರೀತಿಯಾಗಿ ಹಿಂದೆ ಬಾಯಿಯೇ ಬರದ ಹಾಗೆ ಇದ್ದಿ, ಈಗ ನೋಡಿದರೆ ನೀನು ತುಂಬ ಮಾತಾಡ್ತಾ ಇದ್ದೀಯಲ್ವ, ಇದು ಹೇಗೆ ಸಾಧ್ಯ ಅಂತ ಕೇಳಿದರೆ, ಆವಾಗ ಹೇಳ್ತಾನೆ ಆ ನಿಶಾಕೀರ್ತಿ, ನನಗೆ ಪಾಪದಿಂದ ಇಂತಹ ಅಂಧತ್ವ ಜಡತ್ವ ಎಲ್ಲ ಬಂದಿತ್ತು ಅಂತ ಅವನು ಹೇಳ್ತಾನೆ. ಯಾಕೆ ಕೇಳಿದರೆ, ಹಿಂದೆ ನಾನು ಒಬ್ಬ ಒಳ್ಳೆಯ ವಂಶದಲ್ಲಿ, ಜ್ಞಾನಿ ವಂಶದಲ್ಲಿ ಹುಟ್ಟಿದ್ರೂ ಕೂಡ ಮೊದಲು ಸಾಧನೆಯನ್ನೆಲ್ಲ ಮಾಡಿದೆ, ಮತ್ತೆ ಎಲ್ಲವನ್ನು ಬಿಟ್ಟೆ. ಹಾಗಾಗಿ ಕೊನೆಗೆ ನನಗೆ ಒಂದು ಹುಲಿಯ ಚರ್ಮ ಬಂತು. ಅದರಲ್ಲಿಯೂ ಕೂಡ ನಾನು ಪರಸ್ತ್ರೀ ಸಂಘವನ್ನು ಮಾಡಿದ್ರಿಂದ ಆ ನಂತರ ನನಗೆ ಒಂದು ಗರ್ಧಬದ ಜನ್ಮ ಬಂತು ಅಂತ ಏನೇ ನೋಡಿದ್ವಿ. ಒಂದು ಶ್ವೇತ ಗರ್ಧಭ ಅಂತಂದರೆ ಕತ್ತೆ, ಆ ಕತ್ತೆಯ ಜನ್ಮ ಬಂದಿತ್ತು ಅಂತ ನೀನೇ ನೋಡಿದ್ವಿ. ಆ ನಂತರ ಕಥೆಯನ್ನು ಮುಂದುವರಿಸ್ತಾರೆ. ಉಪವಾಶ್ಯಕೃತಶ್ಚಾಸ್ಮಿ ದ್ವಿಯೋಷಿದ್ಭಿರಾದರಾತ್ ಏಕದಾ ನವರಾಶ್ರೀಯ ಭಾರ್ಯಾ ತಸ್ಯಾ ಗಜನ್ಮನಃ ವಿಮತಿರ್ನಾಮ ತಖ್ಯಾತ ಗಂತುಮೈಚ್ಛದ್ ಗೃಹಂ ಪಿತು ತಾಮುವಾಚ ಪತಿರ್ಗಚ್ಚ ಆರುಹ್ಯ ಶ್ವೇತಗರ್ಧಭಂ ಮಾಸೇನಾಗಮನಂ ಕಾರ್ಯಂ ನಸ್ಥೇಯಂ ಪರತಸ್ತತಃ ಇತ್ಯೇ ಮುಕ್ತಾ ಸಾ ಭರ್ತ್ರ ತನ್ವೀ ಮಾಮದಿರುಹ್ಯ ಚ. ಆಗೇನಾಯಿತು ಕೇಳಿದರೆ, ಅವನೊಂದು ಒಳ್ಳೆಯ ಕತ್ತಿಯಾಗಿ ಹುಟ್ಟಿದ್ದಲ್ವ. ಯಾವ ಮನೆಯಲ್ಲಿ ಕೇಳಿದರೆ, ಒಂದು ಒಳ್ಳೆಯ ಒಂದು ಜ್ಞಾನಿಯ ಮನೆಯಲ್ಲಿ ಹುಟ್ಟಿದ್ದ, ಒಬ್ಬ ದ್ವಿಜನ ಮನೆಯಲ್ಲಿ. ಒಂದು ಬಾರಿ ಆ ದ್ವಿಜನ ಹೆಂಡತಿಗೆ ತವರು ಮನೆಗೆ ಹೋಗಬೇಕು ಅಂತ ಆಯ್ತಂತೆ. ತವರು ಮನೆಗೆ ಹೋಗಬೇಕು ಅಂತ ಅಂದುಕೊಂಡಾಗ ಇವಳು ಗಂಡ ಹೇಳ್ತಾನಂತೆ, 1 ತಿಂಗಳೊಳಗೆ ಬರಬೇಕು, ಮತ್ತೆ ಅದಕ್ಕಿಂತ ತುಂಬ ವಿಳಂಬ ಮಾಡಬಾರ್ದು, 1 ತಿಂಗಳ ಅವಕಾಶ ಕೊಟ್ಟಿದ್ದಂತೆ. 1 ತಿಂಗಳೊಳಗೆ ಹೋಗಿ ನೀನು ತವರು ಮನೆಯಿಂದ ಹಿಂದಿರುಗಿ ಬರಬೇಕು ಅಂತ ಇಷ್ಟು ಹೇಳಿ ಆ ಕತ್ತೆಯ ಮೇಲೆ ಕೂರಿಸ್ಕೊಂಡು ಹೋಗುವಂತ ಕಳಿಸ್ತಾನಂತೆ. ಒಂದು ಕತ್ತೆ ಇತ್ತಲ್ಲ ಅವನ ಮನೆಯಲ್ಲಿ, ಈ ಕತ್ತೆಯ ಮೇಲೆ ಹೋಗುವಂತ. ಆಗ ಅವತೀರ್ಣ ನದೀಂ ಸ್ನಾತುಂ ಸ್ವರೂಪಾಚ್ಚಾತ್ರ ವಾಸಸ ಸಾಂಗೋಪಾಂಗಾಂ ರೂಪವತೀಂ ದೃಷ್ಟ್ವಾ ತಾಂ ಅಹಮದ್ರವಂ ಮಯಾ ಚಾಬಿದ್ರುತಾ ತೂರ್ಣಂ ಪತಿತಾ ಪೃಥಿವೀತಲೆ ತಸ್ಯಾಮುಪರಿ ಭೂತಾತ ಪತಿತೋಹಂ ಭೃಶಾತುರಃ. ಇವನೊಬ್ಬ ಲಂಪಟನಾಗಿದ್ದ, ಕಾಮ ಲಂಪಟನಾಗಿದ್ದ. ಒಂದು ಕತ್ತೆ ಆದರೂ ಕೂಡ ಇವನಿಗೆ ಆ ಒಂದು ಸ್ತ್ರೀಯರ ಮೇಲೆ ಅದೇನೋ ಒಂದು ಜ್ಞಾನವಿತ್ತು ಅಂತ ಹೇಳಿದಷ್ಟೇ ಮನುಷ್ಯನ ರೀತಿಯಲ್ಲಿ ವರ್ತಿಸಲಿಕ್ಕೆ ಪ್ರಾರಂಭ ಮಾಡಿದ. ಅವಳೇನು ಇವನು ಹೋಗ್ತಾ ಇರುವ ಸಂದರ್ಭದಲ್ಲಿ ಒಂದು ಕಡೆ ನಿಲ್ಲಿಸಿದಂತೆ, ನದಿಯಲ್ಲಿ ಸ್ನಾನ ಮಾಡ್ತಾಳೆ ಇವಳು ಅಂತ. ಆಗ ಆ ಕತ್ತೆಗೆ ಅವಳನ್ನು ನೋಡಿ ತುಂಬ ಒಂದು ಮನೋವಿಕಾರವಾಗಿ ಅವಳ ಹಿಂದೆ ಓಡ್ತಾನಂತೆ. ಆ ಕತ್ತೆ ಓಡಿ ಬರೋದು ನೋಡಿ ಇವಳು ನದಿಗೆ ಹಾರಿಬಿಡ್ತಾಳಂತೆ. ಆ ನಂತರ ತದ್ಭಯಾತಾಂ ಪರಿತ್ಯಜ್ಯ ಪದ್ಧತೋ ದಕ್ಷಿಣಾಮುಖ
ತಥೋ ವಿದ್ರವತಸ್ತೂರ್ಣಂ ಕಲೀನ ರಸನಾಮುನೆ ಮಮಾಸಕ್ತ ದವಶಗುಲ್ಮೆ ದುರ್ಮೋಕ್ಷೆ ಪ್ರಾಣನಾಶನೆ ತತ್ರಾಸಕ್ತಸ್ಯ ಷಡ್ರಾತ್ರಾನ್ ಮಮಾಂ ಭೂಜಿ ಜೀವಿತಕ್ಷಯಃ ಪಂಜರೆ ಕ್ಷಿಪ್ಯ ವಿಕ್ರೀತೋ ವಣಿವಕ್ಪುತ್ರಾಯ ಶಾಲಿನೇ ತೇನಾಪ್ಯಂತಸ್ಪುರವರೇ ಯುವತೀನಾಂ ಸಮೀಪತಃ. ಆನಂತರ ಏನಾಯ್ತು ಕೇಳಿದರೆ, ಆ ರೀತಿಯಾಗಿ ಮಾಡಿದ್ ನೋಡಿ ಅಲ್ಲಿ ಕೆಲವು ಭೃತ್ಯರೆಲ್ಲ ಬಂದ್ರಂತೆ, ಅಂದರೆ ಸೇವಕರು, ರಾಜನ ಸೇವಕರು ಆಗಿರ್ಬೋದು. ಆ ಕಾಲದಲ್ಲಿ ಆ ರಾಜ್ಯವನ್ನು ನೋಡ್ಕೊಳ್ತಾ ಇದ್ದ ರಾಜನ ಭೃತ್ಯರೆಲ್ಲ ಅವರು ಈ ರೀತಿಯಾಗಿ ಆ ಕತ್ತೆ ಇವಳ ಮೇಲೆ ಎರಗುವುದನ್ನು ನೋಡಿ ಆ ಕತ್ತೆಯನ್ನು ಸಾಯಿಸಿಬಿಟ್ರಂತೆ. ಹಾಗಾಗಿ ಪುನಃ ಹುಲಿಯಾಗಿದ್ದಾಗಲೂ ಕೂಡ ಅದೇ ಮಾಡಿದ, ಅಂತಂತೆ ದುಷ್ಕೃತ್ಯವನ್ನು ಮಾಡಿದ, ಸ್ತ್ರೀಯ ಬಗ್ಗೆ ಆಸೆಯನ್ನು ಪಟ್ಟ, ಸತ್ತ ನರಕವನ್ನು ಪಡ್ಕೊಂಡ. ಪುನಃ ಕತ್ತಿಯಾಗಿ ಬಂದು ಕೂಡ ಅಂಥದ್ದೇ ಯೋಚನೆಯಿಂದ ಪುನಃ ನರಕಕ್ಕೆ ಹೋದ ಅಂತೆ. ಆ ನಂತರ ಏನಾಯಿತು ಅಂತ ಹೇಳ್ತಾರೆ, ಒಬ್ಬ ಶುಕನಾಗಿ ಹುಟ್ಟಿದ. ಶುಕ ಅಂತ ಹೇಳಿದರೆ ಗಿಳಿ, ಒಂದು ಗಿಳಿಯ ಜನ್ಮ ಬಂತಂತೆ ಅವನಿಗೆ. ಆಗೇನಾಯಿತು ಅಂತ ಹೇಳ್ತಾರೆ, ಭಕ್ಷೇಶ ದಾಡಿಮ ಫಲೈ ಪುಷ್ಪಾಂತ್ಯಹರಃ ಪಿತಃ ಕದಾಚಿತ್ ಪದ್ಮಪತ್ರಾಕ್ಷಿ ಶ್ಯಾಮ ಪೀನಪಯೋಧರ ಮಾಂ ಜಗ್ರಾ ಸುಚಾರ್ವಾಂಗಿಕರಾಭ್ಯಾಂ ಚಾರುಹಾಸಿನಿ ಚಕಾರೋಪರಿ ಪೀನಾಭ್ಯಾಂ ಸ್ತನಾಭ್ಯಾಂ ಸಾಹಿ ಮಾಂ ತತಃ. ಆ ಮನಸ್ಸಿನ ಒಂದು ತಪ್ಪು ಅಂತ ಗೊತ್ತಿದ್ರು ಕೂಡ, ನನಗೆ ಈ ತಪ್ಪು ಮಾಡಿ ಇಂತಹ ಘೋರವಾದ ಶಿಕ್ಷೆ ಆಗ್ತದೆ ಅಂತ ತಿಳಿದ್ರೂ ಕೂಡ ಆ ಮನಸ್ಸಿನ ಹತೋಟಿ ಎಷ್ಟು ಕಷ್ಟ ಅಂತ ತಿಳಿಸ್ತಾರೆ. ಆ ಗಿಳಿಯಾಗಿ ಬಂದಿದ್ದಾನೆ, ಗಿಳಿಯಾಗಿ ಬಂದು ಒಂದು ಪಂಜರದಲ್ಲಿ ಅವನನ್ನು ಇಟ್ಟಿದ್ರಂತೆ. ಆ ಪಂಜರದಲ್ಲಿಟ್ಟಾಗ ಒಂದು ಹುಡುಗಿ ಬಂದು ಆ ಗಿಳಿಯನ್ನು ಪಡೆದ್ರೆ ಇವನು ಎಲ್ಲೆಲ್ಲೋ ಹೋಗ್ಲಿಕ್ಕೆಲ್ಲ ಪ್ರಾರಂಭ, ಅವಳ ಎದೆಯ ಭಾಗದ ಮೇಲೆ ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿದಂತೆ. ಅಂದರೆ ಒಂದು ಕ್ರೂರವಾದ ಯೋಚನೆಯನ್ನು ಮಾಡ್ತಾ ಆ ಗಿಳಿಯಾಗಿ ಕೂಡ ಅವನಿಗೆ ಅಂಥದ್ದೇ ದುಷ್ಟವಾದ ಯೋಚನೆಯಂತೆ. ಆಗ ತಥೋಹಂ ಕೃತವಾಂ ಭಾವಂ ತಸ್ಯಾಂ ವಿಲಸಿತುಂ ಪ್ಲವನ್ ತಥೋನು ಪ್ಲವಸ್ತ ತತ್ರ ಹಾರೇ ಮರ್ಕಟ ಬಂಧನಂ ಬದ್ಧೋಹಂ ಪಾಪ ಸಂಯುಕ್ತೋ ಮೃತಶ್ಚ ತದನಂತರಂ ಭೂಯೋಪಿ ನರಕಂ ಘೋರಂ ಪ್ರಪನ್ನೋಸ್ಮಿ ಸುಧರ್ಮತಿ. ಹಾಗೆ ಉಪದ್ರವಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿದಾಗ ಪುನಃ ಆ ಗಿಳಿಯನ್ನು ಸಾಯಿಸಿದಂತೆ. ಆ ಗಿಳಿಯನ್ನು ಸಾಯಿಸಿದ ಮೇಲೆ ಪುನಃ ಅವನು ನರಕಕ್ಕೆ ಹೋದ ಅಂತ ಹೇಳ್ತಾರೆ. ಆ ನಂತರ ತಸ್ಮಾಚಾಹಂ ವೃಷತ್ವಂ ವೈ ಗತಶ್ಚಾಂಡಾಲ ಪಕ್ವಣೆ ಸಸೈಕತಮಾಂ ಶಕಟೆ ನಿಯೋಜ್ಯ ಸ್ವಾಮಿಲಾಸಿನಿ ಸಮಾರೋಪ್ಯ ಮಹಾತೇಜ ಗಂತುಂ ಕೃತಮತಿರ್ವನಂ ತಥೋ ಗತಶ್ಚಂಡಾಲೋ ಗತಸ್ತ್ವೇವಾಸ್ಯ ಪೃಷ್ಠತಃ ಗಾಯಂತಿ ಯಾಚಚ್ಯುತ್ವಾ ಜಾತೋಹಂ ವ್ಯತಿತೇಂದ್ರಿಯಃ ಪೃಷ್ಠದಸ್ತು ಸಮಾಲೋಕ್ಯ ವಿಪರ್ಯಸ್ತಸ್ತತೋಪ್ಲುತಃ. ಆ ನಂತರ ಆ ಒಂದು ಕೋಣವಾಗಿ ಹುಟ್ಟಿದಂತೆ. ಆ ಒಂದು ಏನು ಆ ನಿಶಾಕರ ಅಂತಿದ್ದ ಅವನು ಹುಲಿಯಾದ, ಆನಂತರ ಒಂದು ಕೋತಿಯಾದ, ಆನಂತರ ಒಂದು ಗಿಳಿಯಾದ, ಆನಂತರ ಈಗ ಒಂದು ಕೋಣವಾಗಿ ಹುಟ್ಟುತ್ತಾ ಇದ್ದಾನೆ. ಕೋಣವಾಗಿ ಹುಟ್ಟುತ್ತಾ ಇರುವಾಗ ಒಂದು ಬಾರಿ ಒಬ್ಬ ಅವನ ವ್ಯವಸಾಯಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅಂತೆ. ಆ ಕೋಣವನ್ನು ಒಬ್ಬ ಕರ್ಕೊಂಡು ಹೋಗ್ತಾ ಇದ್ದಾನಂತೆ. ಆಗ ಕೂಡ ಅಲ್ಲಿ ಕೆಲವು ಸ್ತ್ರೀಯರೆಲ್ಲ ಗಾನ ಮಾಡುವುದೆಲ್ಲ ಅವನಿಗೆ ಕೇಳಿದಂತೆ. ಆಗ ಗಾನ ಮಾಡುವುದು ಕೇಳಿ ಈಗ ನಾನು ಏನು ಮಾಡಬೇಕಂತ ಗೊತ್ತಾಗದೆ ಅವನು ತನ್ನ ಬುದ್ಧಿಗೆ ಆಲೋಚನೆ ಕೊಡಿದೆ, ಎಲ್ಲೆಲ್ಲ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ ಅಂತೆ. ಆ ನಂತರ ಎಲ್ಲೆಲ್ಲ ಓಡಿಯೇ ಸತ್ತು ಹೋದ ಅಂತೆ. ಅಂದರೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ನನಗೆ, ಇಂದ್ರಿಯಗಳೆಲ್ಲ ವ್ಯಾಕುಲವಾಗಿ ಹೋಯಿತು. ಹಾಗಾಗಿ ಎಲ್ಲೆಲ್ಲ ಓಡಿದ ಅಂತೆ, ಆ ಕೂಡ ಸತ್ತು ಹೋದ ಅಂತೆ. ಆ ನಂತರ ಭೂಯೋ ನಿಮಗ್ನೋ ನರಕೆ ದಶವರ್ಷತಾನ್ಯಪಿ ಅತಸ್ತವ ಗೃಹೇ ಜಾತಸ್ವಹಂ ಜಾತಿ ಮನುಸ್ಮರನ್ ತಾವಂತ್ಯೇವಾದ್ಯ ಜನ್ಮಾನಿ ಸ್ಮರಾಮಿ ಚಾನು ಪೂರ್ವಶಃ ಪೂರ್ವಾಭ್ಯಾಸ ಶಾಸ್ತ್ರಾಣಿ ಬಂಧನಂ ಚಾಗತಂ ಮಮ. ಆನಂತರ ಈ ರೀತಿಯಾಗಿ ಆ ಹಿಂದಿನ ಜನ್ಮದಲ್ಲಿಯೂ ಕೂಡ ಈ ರೀತಿ ಕೆಟ್ಟ ಆಲೋಚನೆ ಮಾಡಿದ ಪರಿಣಾಮದಿಂದ ಏನು ಮಾಡಬೇಕು ಗೊತ್ತಾಗಲಿಲ್ಲ, ಏನೋ ಮನಸ್ಸು ಹಾಳಾಯಿತು ಅವನದ್ದು ಆ ಸ್ತ್ರೀಯರ ಗಾನವನ್ನು ಕೇಳಿ. ಹಾಗಾಗಿ ಪುನಃ ಅವನು ನರಕಕ್ಕೆ ಹೋದ ಅಂತೆ. ಆನಂತರ ನರಕಕ್ಕೆ ಹೋದ್ಮೇಲೆ ಆನಂತರ ನಿನ್ನ ಮನೆಯಲ್ಲಿ ನಾನು ಹುಟ್ಟಿದೆ ಅಂತ ಇಷ್ಟು ಕಥೆಯನ್ನು ಹೇಳ್ತಾನೆ. ಇಷ್ಟೆಲ್ಲ ತಪ್ಪು ಮಾಡಿ ಬಂದಿದ್ದಾನೆ, ತಪ್ಪು ಮಾಡಿ ಬಂದ ಮೇಲೆ ನಾನು ಈಗ ನಿನ್ನ ಮನೆಯಲ್ಲಿ ಹುಟ್ಟಿದೆ ಅಂತ ಇಷ್ಟು ಮಾತನ್ನು ಹೇಳ್ತಾನೆ. ನನಗೆ ಇಷ್ಟು ಸ್ಮೃತಿ ಹೇಗೆ ಕೇಳಿದರೆ ಅದು ಪೂರ್ವಜನ್ಮ ಸಂಸ್ಕಾರ ಎನ್ನುವಂಥದ್ದು ನನ್ನಲ್ಲಿ ವಿಶೇಷವಾಗಿ ಪ್ರಭಾವ ಬೀರಿತು. ಎಲ್ಲರಿಗೂ ಅದು ಸಿಗುವುದಿಲ್ಲ ಅಂತಾದರೂ ಕೂಡ ನನಗೆ ಮಾತ್ರ ಒಂದು ಶಕ್ತಿ ಇತ್ತು. ಹಾಗಾಗಿ ಆ ಒಂದು ಸಂಸ್ಕಾರದಿಂದ ಹಿಂದಿನ ಜನ್ಮದಲ್ಲಿ ಏನಾಯಿತು ಅಂದರೆ ನಾನು ತಿಳಿದುಕೊಂಡಿದ್ದೇನೆ ಅಂತ ಆ ನಿಶಾಕರ ಹೇಳ್ತಾನಂತೆ. ಆಗ ಅಂತದಹಂ ಜಾತವಿಜ್ಞಾನೋ ನಾಚರಿಷ್ಯೇ ಕಥಂಚನ ಪಾಪಾನಿ ಘೋರ ರೂಪಾಣಿ ಮನಸಾ ಕರ್ಮಣಾ ಗಿರ ಶುಭಂ ವಾಪ್ಯ ಶುಭಂ ವಾಪಿ ಸ್ವಾಧ್ಯಾಯಂ ಶಾಸ್ತ್ರ ಜೀವಿಕಾ ಬಂಧನಂ ವಾವಧೋ ವಾಪಿ ಪೂರ್ವಾಭ್ಯಾಸೇ ನ ಜಾಯತೆ.
ನಾನೀಗ ಯಾಕೆ ಮಾತಾಡ್ತಾ ಇಲ್ಲ, ನನ್ನ ನೋಡಿದ್ರೆ ಒಂದು ಮೃತಕಲ್ಪ ಅಂತ ಹೇಳ್ತಾ ಇದ್ರಿ. ಅಂದರೆ ಸತ್ತ ಹಾಗೆ ಸಾಯಲಿಲ್ಲ ಅಷ್ಟೇ, ಉಸಿರಾಡ್ತಾ ಇದ್ದಾನೆ ಬಿಟ್ಟರೆ ಮತ್ತು ಜೀವನದಲ್ಲಿ ಬೇರೆ ಯಾವುದೇ ಜೀವನ ಉಂಟು ಇವನಲ್ಲಿ ಜೀವಿಸ್ತಾ ಇದ್ದಾನೆ ಹೇಳೋದಕ್ಕೆ ಬೇರೆ ಅಂತ ಒಂದು ಲಕ್ಷಣವೇ ಇರಲಿಲ್ಲ. ಹಾಗಾಗಿ ನಾನು ಯಾಕೆ ಈ ರೀತಿಯಲ್ಲಿ ಇದ್ದೆ ಹೇಳಿದರೆ, ನಾನು ಹಿಂದೆ ಏನೆಲ್ಲ ಪಾಪ ಮಾಡಿದೆ ನನಗೆ ಈಗ ಎಷ್ಟು ಬೋಧವಾಗಿದೆ, ಇಷ್ಟು ಜನ್ಮ ಕಳೆದ ಮೇಲೆ ನನಗೆ ಈಗ ಬುದ್ಧಿ ಬಂದಿದೆ, ಇಂತಹ ಕರ್ಮವನ್ನು ಮಾಡಬಾರದು ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಹಾಗಾಗಿ ನಾನು ತುಂಬ ಮನಸ್ಸ ಕರ್ಮದಿಂದ ಅಂತ ಮಾತ್ರ ಅಲ್ಲ, ಮನಸ್ಸಿನಿಂದಲೂ ಅಂತ ಕೆಟ್ಟ ಯೋಚನೆಯನ್ನು ಮಾಡಬಾರ್ದು. ಆ ಕಾರಣದಿಂದ ನಾನು ಇಷ್ಟು ಘೋರವಾಗಿ ನನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಏನು ಮಾತಾಡೋದೆಲ್ಲ ಇದ್ದೇನೆ ಅಂತ ಅವನು ಹೇಳ್ತಾನಂತೆ. ಆಗ ಜಾದಿಮ್ಯದ ಪೌರ್ವಿಕೀಂ ತು ಸ್ಮರತೆ ತಾತ ಮಾನವ ತದಾ ಸತೇಭ್ಯ ಪಾಪೇಭ್ಯೋ ನಿವೃತ್ತಿಂ ಹಿ ಕರೋತಿ ವೈ ತಸ್ಮಾತ್ ಗಮಿಷ್ಯೇ ಶುಭವರ್ಧನಾಯ ಪಾಪಕ್ಷಯಾಯ ತಮುನೇ ಶರಣ್ಯಂ ಭವಾನ್ ದಿವಾ ಕೀರ್ತಿಮಿಮಂ ಸುಪುತ್ರಂ ಗಾರ್ಹಸ್ಥ್ಯ ಧರ್ಮೇ ವಿನಿಯೋಜಯಸ್ವ. ನಾನು ಯಾಕೆ ಇಷ್ಟೆಲ್ಲ ಇದ್ದೆ ಕೇಳಿದರೆ, ನನಗೀಗ ಅರಣ್ಯಕ್ಕೆ ಹೋಗಬೇಕು. ಇಲ್ಲೇ ಇದ್ದರೆ, ನಗರದಲ್ಲೇ ಇದ್ದರೆ ನೀವು ನನ್ನನ್ನು ಒಳ್ಳೆ ಮಗ, ಒಳ್ಳೆ ಶಾಸ್ತ್ರಾಧ್ಯಯನ ಮಾಡ್ತಾನೆ, ಇವನು ಇಲ್ಲೇ ಇಟ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ರಿ. ನನಗೆ ಇದು ಎಂತ ಬೇಡ, ಇಲ್ಲಿದ್ದೇ ಉಂಟಲ್ವಾ. ಹೇಳ್ತಾನೆ ಅಲ್ಲಿ ನೋಡಿ, ಒಂದು ಕಥೆ ಗಮನಿಸಿದರೆ ಅವನಿಗೆ ಎಷ್ಟು ಬಾರಿ ಜ್ಞಾನವಿತ್ತು, ಹಿಂದೆ ತೊಂದರೆ ಆಯಿತು, ಶಾಸ್ತ್ರಜ್ಞಾನ ಇತ್ತು ಅಂತಲೇ ಅವನು ಹೇಳ್ಕೊಳ್ತಾನೆ. ನನಗೆ ಮೊದಲ ಜನ್ಮದಲ್ಲಿ ಅವನು ಒಬ್ಬ ಒಳ್ಳೆಯ ವಿಜನ ಮನೆಯಲ್ಲಿ ಹುಟ್ಟಿದ ಒಳ್ಳೆ ಜ್ಞಾನಿ ಆಗಿದ್ದ. ಅದು ಆ ಜ್ಞಾನ ಅವನಿಗೆ ಮುಂದೆ ವ್ಯಾಘ್ರವಾದ, ಮರ್ಕಟವಾದ, ಏನೇನೋ ಆದರೂ ಕೂಡ ಆ ಜ್ಞಾನ ಹೋಗಿರಲಿಲ್ಲ. ಅಷ್ಟು ಜ್ಞಾನ ಇದ್ದರೂ ಕೂಡ ಅವನ ಮನಸ್ಸು ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ನೋಡಿ. ಹಾಗಾಗಿ ಅದು ಎಷ್ಟು ನಾನು ಜ್ಞಾನಿ, ನನ್ನ ಮನಸ್ಸನ್ನು ಯಾರು ವಿದ್ವಾಂಸಮಪಿ ಕರ್ಷತಿ, ಇದು ಭಾಗವತದಲ್ಲಿ ಬರುವಂತಹ ಮಾತು. ವಿದ್ವಾಂಸನ ಮನಸ್ಸನ್ನು ಕೂಡ ಹಾಳು ಮಾಡ್ತದೆ ಬೇಕಾದರೆ ಏನಾದರೂ ಆ ಕಾಮಾದಿಗಳು ಅಂತ ಹೇಳ್ತಾರೆ. ಹಾಗಾಗಿ ಇವನಿಗೀಗ ನನಗೆ ನಗರದಲ್ಲಿ ಇರಲಿಕ್ಕೆ ಇಷ್ಟನೇ ಇಲ್ಲ. ಎಲ್ಲಿಯಾದರೂ ನನ್ನ ಮನಸ್ಸು ಹಾಳಾದರೆ, ನಗರದಲ್ಲಿ ತುಂಬ ಜನ ಸಂಪರ್ಕವಾಗ್ತದೆ, ಹಾಗೆ ಹೇಗೋ ನನ್ನ ಮನಸ್ಸು ಹಾಳಾದರೆ ಏನು ಮಾಡುವಂಥದ್ದು. ಅದಕ್ಕೆ ನನಗೆ ಈ ನಗರದಲ್ಲಿ ಇರಲಿಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಕಾಡಿಗೆ ಹೋಗಬೇಕು ಅಂತ ಅಂದುಕೊಂಡು ಇಷ್ಟೆಲ್ಲ ಏನು ಜಡದ ಹಾಗೆ ಇದ್ದೆ. ಆಗ ನೀವು ನನ್ನನ್ನು ಕಳಿಸ್ತಾ ಇದ್ದೀರಿ ಅಂತ. ಹಾಗಾಗಿ ನಾನು ಇಂತಹ ಕೆಲಸ ಮಾಡಿದೆ. ನಾನೀಗ ಕಾಡಿಗೆ ಹೋಗ್ತೇನೆ. ನೀವು ಇನ್ನೊಬ್ಬ ಮಗ ಇದ್ದಾನಲ್ವ ದಿವಾಕರ ಅಂತ, ಅವನಿಗೆ ಒಳ್ಳೆಯ ಗಾರ್ಹಸ್ಥ್ಯ ಧರ್ಮವನ್ನೆಲ್ಲ ಅವನಿಗೆ ಅಂದರೆ ಮದುವೆ ಎಲ್ಲ ಮಾಡಿಸಿ ಅವನ ನೋಡ್ಕೊಳ್ಳಿ, ನಾನಂತೂ ಈ ನಗರದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೋಗ್ತಾನಂತೆ ಕಾಡಿಗೆ. ಈ ಕಥೆಯನ್ನು ಬಲಿ ಯಾಕೆ ಹೇಳಿದ ಅಂತ ಪ್ರಶ್ನೆ. ಈಗ ಆ ಬಲಿ ಏನು ಹೇಳಿದ, ದಾನವನ್ನು ಕೊಡಲೇಬೇಕು, ನಾನು ಎಲ್ಲರಿಗೂ ದಾನ ಕೊಟ್ಟೇ ಕೊಡ್ತೇನೆ, ಅದು ನನ್ನ ಹಿಂದಿನಿಂದ ಬಂದಂತಹ ಕರ್ಮ, ಅದು ನನ್ನ ಕೆಲಸ ಅಂತೆಲ್ಲ ಹೇಳಿದ. ಬಲಿ ಹೇಳ್ತಾನೀಗ ನಾನು ಯಾಕೆ ಈ ಕಥೆ ಹೇಳಿದೆ ಹೇಳಿದರೆ, ಇತ್ತೇ ಮುಕ್ತ್ವಾ ಸ್ವನಿಶಾ ಕರಸ್ತಥಾ ಪ್ರಣಮ್ಯ ಮಾತಾ ಪಿತರೋ ಮಹರ್ಷೇ ಜಗಾಮ ಪುಣ್ಯಂ ಸದನಂ ಮುರಾರೇಃ ಖ್ಯಾತಂ ಬದರ್ಯಾಶ್ರಮಮಾದ್ಯಮೀಡ್ಯಂ ಏವಂ ಪುರಾಭ್ಯಾಸರಸ್ತಸ್ಯ ಪುಂಸೋ ಭವಂತಿ ದಾನಾದೇನಾಧಿಕಾನಿ ತಸ್ಮಾಚ ಪೂರ್ವಂ ವಿಧಿಜವರ್ಯ ವೈಮಯಾ ಅಭ್ಯಸ್ತಮಾಸೀನ್ನನುತೆ ಬ್ರವೀಮಿ. ನಾನು ಯಾಕೆ ಹೇಳಿದೆ ಗೊತ್ತುಂಟ, ಅವನು ಆನಂತರ ಏನು ಮಾಡಿದ, ಆ ನಿಶಾಕರ ಒಳ್ಳೆಯ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿ ಆನಂತರ ಬದರಿಕಾಶ್ರಮಕ್ಕೆ ಹೋಗಿಬಿಟ್ಟ. ಅಲ್ಲಿ ತಪಸ್ಸಾದಿಗಳನ್ನು ಮಾಡಿದ. ಅವನ ಕಥೆಯಲ್ಲಿ ಒಂದು ಗಮನಿಸಿ, ನೀನು ಶುಕ್ರಾಚಾರ್ಯರು ಗಮನಿಸಿ, ಅವನು ಹಿಂದಿನ ಜನ್ಮ ಸಂಸ್ಕಾರದಿಂದ ಏನೋ ಒಂದು ಅವನು ಜ್ಞಾನವನ್ನು ಪಡೆದಿದ್ದ. ಜ್ಞಾನ ಸುಮ್ಮನೆ ಬರಲಿಲ್ಲ, ಅದೊಂದು ಅಧ್ಯಯನ ಅಂತ ಹಿಂದೆ ಏನು ಮಾಡಿದ್ದ, ಆ ಸಂಸ್ಕಾರ ಈ ಜನ್ಮಕ್ಕೂ ಬಂತು ಅದು. ಹಾಗಾಗಿ ದಾನಂ ತಪೋ ವಾಧ್ಯಯನಂ ಮಹರ್ಷೇ ಸೇಯಂ ಮಹಾಪಾತಕಮಗ್ನಿದಾಹಂ ಜ್ಞಾನಾನಿ ಜೈವಾಭ್ಯಸತಾಂ ಹಿ ಪೂರ್ವಂ ಭವಂತಿ ಧರ್ಮಾತ ಯಶಾಂಸಿನಾಥ. ಈ ದಾನ ಮಾಡೋ ಬುದ್ಧಿ ಉಂಟಲ್ವಾ, ಸುಮ್ಮನೆ ಬರುವುದಿಲ್ಲ ಅದು. ನೀವು ನನಗೆ ಮಾಡಬೇಡಿ, ಆ ವಾಮನ ಬಂದವನಿಗೆ ಕೊಡಬೇಡಿ ಅಂತ ಹೇಳ್ತಾ ಇದ್ದೀರಿ. ಅವನು ಏನಾದರೂ ದಾನವನ್ನು ಕೇಳ್ತಾನೆ, ನೀವು ಕೊಡಬೇಡ ಅಂತೆಲ್ಲ ಹೇಳ್ತಾ ಇದ್ದೀರಿ. ಆದರೆ ದಾನ ಮಾಡಲಿಕ್ಕೆ ಬುದ್ಧಿ ಬರೋದೇ ಕಷ್ಟ. ಆ ದಾನ ಮಾಡಲಿಕ್ಕೆ ಬುದ್ಧಿ ಬರಬೇಕಂತಂದರೆ ಪೂರ್ವಜನ್ಮ ಸಂಸ್ಕಾರ ಬೇಕು. ದಾನ ಮಾತ್ರ ಅಲ್ಲ, ದಾನವಾಗಲಿ, ತಪಸ್ಸು ಮಾಡಲಿಕ್ಕೆ ಆ ಒಂದು ಮನಸ್ಸಾಗಲಿ, ಅಧ್ಯಯನ ಮಾಡಲಿಕ್ಕೆ ಒಂದು ಮನಸ್ಸಾಗಲಿ, ಯಾವುದೇ ಆಗಿರಲಿ ಅದಕ್ಕೊಂದು ಪೂರ್ವಜನ್ಮ ಸಂಸ್ಕಾರ ಅದಕ್ಕೆ ಪ್ರಚೋದನೆ ಮಾಡ್ತದೆ. ಹಾಗಾಗಿ ಈ ದಾನವೆಂಥದ್ದು ಅಷ್ಟು ಮಹತ್ವದ್ದು. ನಾನು ಹಿಂದಿನ ಜನ್ಮದಲ್ಲಿ ಏನೋ ಒಂದು ದಾನಾದಿಗಳ ನನಗೆ ಬುದ್ಧಿ ಇದ್ದಿದ್ದರಿಂದ ನನಗೆ ಈ ಜನ್ಮದಲ್ಲೂ ಮಾಡುವ ಅಂತ ಅನಿಸ್ತಾ ಇದೆ. ಅಂತಹ ಕಾರ್ಯವನ್ನು ನೀವು ಮಾಡಬೇಡಿ ಅಂತ ಹೇಳಬಾರ್ದು ಅಂತ ಈ ರೀತಿಯಾಗಿ ಹೇಳ್ತಾನಂತೆ ಅವನು. ಹಾಗಾಗಿ ಇತ್ತೇ ಮುಕ್ತ ಬಲವಾನ್ ಸುಶುಕ್ರಂ ದೈತ್ಯೇಶ್ವರಸ್ವಂ ಗುರುಮೀಶಿತಾರಂ ಧ್ಯಾಯನ್ ಸದಾಸ್ತೆ ಮಧುಕೈಟಭಗ್ನಂ ನಾರಾಯಣಂ ಚಕ್ರ ಗದಾಸಿಪಾಣಿಂ. ಆನಂತರ ಅವನು ಇಷ್ಟು ಹೇಳಿದ ಮೇಲೆ
ಅವನಿಗೆ ಗೊತ್ತಿದೆ ಈಗ ವಿಷ್ಣು ಬರ್ತಾನೆ ಅಂತ. ಹಿಂದೆ ಎಲ್ಲ ಹೇಳಿ ಆಗಿದೆ, ಶುಕ್ರಾಚಾರ್ಯರು ಹೇಳಿದ್ದಾರೆ ವಿಷ್ಣು ಬರ್ತಾನೆ, ದಾನವನ್ನು ಕೇಳ್ತಾನೆ, ಕೊಡಬೇಡ. ಅದಕ್ಕೆ ಹೇಳಿ ನಾನು ಕೊಡ್ತೇನೆ ಅಂತ ಹೇಳಿದ. ಇಷ್ಟು ಹೇಳಿದ ಮೇಲೆ ಅವನು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತೆ ಆ ವಿಷ್ಣುವನ್ನು. ಒಬ್ಬ ಅಸುರನಾಗಿ ಹುಟ್ಟಿದ್ರೂ ಕೂಡ ಜಾತಿ ಮೂಲಕ ಯಾರ ಒಂದು ಯೋಗ್ಯತೆಯನ್ನು ಅಳಿಲಿಕ್ಕಾಗುವುದಿಲ್ಲ ಅಂತ ಈ ಕಥೆ ಹೇಳುವಂಥದ್ದು. ಹಾಗೆ ಹುಟ್ಟಿದ್ರೂ ಕೂಡ ಅವನಿಗೆ ವಿಷ್ಣುವಿನ ಮೇಲೆ ಪರಮವಾದ ಶ್ರೇಷ್ಠವಾದ ಭಕ್ತಿ. ಹಾಗಾಗಿ ಅವನ ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತೆ ಅವನು. ಇಷ್ಟಾದಮೇಲೆ ಮುಂದೆ ವಾಮನ ಪುರಾಣದ ಕೊನೆಯ ಘಟ್ಟದ ಕಥೆಗೆ ಪ್ರಾರಂಭ ಮಾಡ್ತಾರೆ. ಏತಸ್ಮಿನ್ ನಂತರೇ ಪ್ರಾಪ್ತೋ ಭಗವಾನ್ ವಾಮನಾಕೃತಿ ಯಜ್ಞಮಾಟಮುಪಾಗಮ್ಯ ಉಚ್ಚೈರ ವಚನಮಬ್ರವೀತ್. ಹೀಗೆ ಓಂಕಾರ ಪೂರ್ವಾಶ್ರುತಯೋ ಮಖೇಸ್ಮಿನ್ ತಿಷ್ಟಂತಿ ರೂಪೇಣ ತಪೋಧನಾನಾಂ ಯಜ್ಞೋಶ್ವಮೇಧಃ ಪ್ರವರ ಕ್ರತೂನಾಂ ಮುಖ್ಯಸ್ತಥಾ ಸತ್ರಿಷು ದೈತ್ಯನಾಥಃ ಇತ್ತಂ ವಚನಮಾಕರ್ಣ್ಯ ದಾನವಾದಿಪತಿರ್ವಶಿ ಸಾರ್ಘಪಾತ್ರ ಸಮಭ್ಯಾಗಾತ್ ಯತ್ರ ದೇವಃ ಸಿತೋಭವತ್. ಅಲ್ಲಿ ಬರ್ತಾನಂತೆ ವಾಮನ, ಆ ಯಜ್ಞಕ್ಕೆ ಬರ್ತಾ ಇದ್ದಾನಂತೆ. ಬಂದಾಗ ಅಲ್ಲೆಲ್ಲ ಓಂಕಾರ ಮೊದಲಾದ ಮಂತ್ರಗಳನ್ನೆಲ್ಲ ಉಚ್ಚಾರಿಸ್ತಾ ಇದ್ದಾರಂತೆ. ಆಗ ಅಲ್ಲಿ ಈ ಯಾರೋ ವಾಮನ ಬರ್ತಾ ಇದ್ದಾನೆ ಅಂತ ಕೇಳಿ ಒಬ್ಬ ದಾನವಾಧಿಪತಿಯಾದ ವಶಿ ಎಂಬುವನು ಅರ್ಘ್ಯ ಪಾತ್ರಾದಿಗಳನ್ನು ಇಟ್ಟುಕೊಂಡು ಬರ್ತಾನಂತೆ. ಆಗ ತಥೋಚ ದೇವದೇವೇಶಂ ಅರ್ಚಮಾರ್ಘ್ಯಾದಿನಾಸುರಃ ಭರದ್ವಾಜರ್ಷಿಣಾ ಸಾರ್ಧಂ ಯಜ್ಞಮಾಟಂ ಪ್ರವೇಶಯತ್ ಪ್ರವಿಷ್ಟ ಮಾತ್ರಂ ದೇವೇಶಂ ಪ್ರತಿಪೂಜ್ಯ ವಿಧಾನತ ಪ್ರೋವಾಚ ಭಗವಾನ್ ಬ್ರೂಹಿ ಕಿಂ ದಸ್ಮಿ ತವ ಮಾನದ. ಆಗ ಅವನನ್ನು ಚೆನ್ನಾಗಿ ಅರ್ಚಿಸ್ತಾನಂತೆ. ಯಾರು? ವಶಿ ಎನ್ನುವನು ಆ ದಾನವಾದಿ ಅರ್ಚಿಸ್ತಾನಂತೆ. ಆ ನಂತರ ಇವ ಬರ್ತಾನಂತೆ ಭರದ್ವಾಜ ಮುನಿಗಳೊಂದಿಗೆ. ಆ ಒಬ್ಬ ಬಲಿ ಸ್ವಲ್ಪ ಯಜ್ಞವಾಡದಿಂದ ಆಚೆ ಇದ್ದ ಅವನು ಬರ್ತಾನಂತೆ ವಾಮನ ಬಂದ ಸುದ್ದಿಯನ್ನು ಕೇಳಿ. ಆ ನಂತರ ಗುರೋರ್ಮದೀಯಸ್ಯ ಗುರುಸ್ತಸ್ಯಾಸ್ತಿ ಅಗ್ನಿ ಪರಿಗ್ರಹ ನ ಸದಾರಯತೆ ಭೂಮ್ಯಾಂ ಪಾರಕ್ಯಾಂ ಜಾತ ವೇದಸಂ ತದರ್ಥ ವಿಚಯಾಚೇಹೇ ಮಮ ದಾನವ ಪಾರ್ಥಿವ ಮಚ್ಚರೀರ ಪ್ರಮಾಣೇನ ದೇಹಿ ರಾಜನ್ ಪದತ್ರಯಂ. ಆಗ ಕೇಳ್ತಾನಂತೆ ಬಲಿ, ನಿಂಗೇನು ಬೇಕು ಕೇಳು, ನಾನು ಖಂಡಿತ ಕೊಟ್ಟೇ ಕೊಡ್ತೇನೆ ಅಂತ. ಅದಕ್ಕೆ ಇವನು ಹೇಳ್ತಾನಂತೆ, ನನ್ನ ಗುರುಗಳಿದ್ದಾರೆ, ಅವರು ಅಗ್ನಿಹೋತ್ರವನ್ನು ಮಾಡ್ತಾರೆ. ಅಗ್ನಿಹೋತ್ರ ಅಂತೇಳಿ ಅಗ್ನಿ ಕಾರ್ಯ ಎನ್ನುವ ಒಂದು ಅಗ್ನಿಯ ಒಂದು ಕೆಲಸ ಅಂದರೆ ಆಹುತಿ ಅದನ್ನು ಕೊಡುವಂಥದ್ದು, ಯಾವಾಗ ಇಟ್ಟುಕೊಳ್ಬೇಕಂತಿರುವಂಥದ್ದು. ಅಂತಹ ಅಗ್ನಿಹೋತ್ರವನ್ನು ಮಾಡ್ತಾರೆ. ಅವರು ಅದನ್ನು ಮಾಡುವಾಗ ಬೇರೆ ಜಾಗದಲ್ಲಿ ಮಾಡುವುದಿಲ್ಲ. ಹಾಗಾಗಿ ಅವರು ಮಾಡುವುದಂತಾದರೆ ತಮ್ಮ ಏನು ಜಾಗವಿದೆ, ತಮ್ಮ ಏನು ಸ್ಥಳವಿದೆ, ಯಾರ್ಯಾರ ಜಾಗದಲ್ಲಿ ಮಾಡುವುದಿಲ್ಲ, ತಮ್ಮ ಸ್ಥಳದಲ್ಲಿ ಮಾಡ್ತಾರೆ. ಹಾಗಾಗಿ ನನಗೆ ಅಂತಹ ಒಂದು ಸ್ಥಳಕ್ಕೆ ಆ ಅಗ್ನಿಯನ್ನು ಇಡ್ಲಿಕ್ಕೋಸ್ಕರ ಜಾಗ ಬೇಕು ಅಂತ. ಎಷ್ಟು ಬೇಕು ಹೇಳಿದರೆ, ನನಗೆ 3 ಹೆಜ್ಜೆ ಸಾಕು, ಅದಕ್ಕಿಂತ ಹೆಚ್ಚು ಬೇಡ, 3 ಹೆಜ್ಜೆ ಕೊಡಿ ನನಗೆ ಅಂತ ಹೇಳಿದರೆ, ಮುರಾರೇ ವಚನಂ ಶ್ರುತ್ವ ಬಲೀರ್ ಭಾರ್ಯ ಅವೇಕ್ಷಿತ ಬಾಣಂ ಚದಯಂ ವೀಕ್ಷ ಇದಂ ವಚನಮಬ್ರವೀತ್ ನ ಕೇವಲಂ ಪ್ರಮಾಣೇನ ವಾಮನೋಯಂ ಲಘುಪ್ರಿಯೇ ಏನ ಕ್ರಮತ್ರಯಂ ಮೋರ್ಖ್ಯ ಯಾಚತೆ ಬುದ್ಧಿತೋಪಿ ಚ. ಅಲ್ಲಿ ಹೇಳ್ತಾರೆ, ಅವ ಹೇಳ್ತಾನೆ ನನ್ನ ಶರೀರ ಪ್ರಮಾಣಕ್ಕೆ ಅನುಗುಣವಾಗಿ 3 ಹೆಜ್ಜೆ ಸಾಕು ಅಂತ. ಅವ ಕೇಳೋದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನನ್ನ ಶರೀರದ ಪ್ರಮಾಣಕ್ಕೆ ಸರಿಯಾಗಿ 3 ಹೆಜ್ಜೆ ಸಾಕು ಅಂತ ವಾಮನ ಕೇಳುವಂಥದ್ದು. ಹೀಗೆ ಕೇಳ್ತಾ ಅವನು ಹೀಗೆ ಕೇಳುವಾಗ ಅವನು ಬಲಿ ಹೀಗೆ ಹೇಳುವಾಗ ನೋಡ್ತಾನಂತೆ ಯಾರನ್ನೆಲ್ಲ, ಕಣ್ಬಿಟ್ಟು ನೋಡ್ತಾ ಇದ್ದಾನಂತೆ. ಯಾರನ್ನೆಲ್ಲ ಕೇಳಿದರೆ ಮಗನನ್ನು, ಹೆಂಡತಿಯನ್ನು, ಶುಕ್ರಾಚಾರ್ಯರನ್ನು. ಅವ 3 ಹೆಜ್ಜೆ ಕೇಳ್ತಾ ಇದ್ದಾನೆ. ಇವನಿಗೆ ಆಶ್ಚರ್ಯ, ಇವನು ದಿಗಿಲ್ ಹಾರಿ ಹೋಯ್ತು. ಅಂದರೆ ಇವು ಏನು ಕೇಳ್ತಾ ಇದ್ದಾನೆ, 3 ಹೆಜ್ಜೆ ಕೇಳ್ತಾ ಇದ್ದಾನೆ, ನಾನು ಇಡೀ ಲೋಕಕ್ಕೆ ಅಧಿಪತಿ, ನಾನಾದ್ರೆ ಅವನು 3 ಹೆಜ್ಜೆ ಕೇಳ್ತಾ ಇದ್ದ. ಅವ 3 ಜನ ನೋಡ್ತಾನಂತೆ. ನೋಡಿ ಹೇಳ್ತಾನಂತೆ, ನೀನು ನೋಡು ವಾಮನ, ನಿನ್ನ ದೇಹದಲ್ಲಿ ಮಾತ್ರ ವಾಮನ ಅಂದ್ಕೊಂಡಿದ್ದೆ, ನಿನ್ನ ಬುದ್ಧಿಯಲ್ಲೂ ನೀನು ವಾಮನನೇ, ನಿಂಗೆ ಬುದ್ಧಿ ಬೆಳಿಲೇ ಇಲ್ಲ, ಇಷ್ಟು ಚಿಕ್ಕ ಮೂರ್ತಿ ಅಲ್ವಾ, ನಿನ್ನ ಬುದ್ಧಿ ಕೂಡ ಚಿಕ್ಕದೆ, ಹಿಂಗೆ ಸ್ವಲ್ಪ ಮೂರ್ಖತನ ಆವರಿಸಿದೆ ಅಂತ ನಂಗೆ ಅನಿಸ್ತಾ ಇದೆ ಅಂತ ಬಲಿ ಹೇಳ್ತಾನಂತೆ. ಆಗ ಪ್ರಾಯೋ ವಿಧಾತಾಲ್ಪದಿಯಾಂ ನರಾಣ ಬಹಿಷ್ಕೃತಾಂ ಚ ಮಹಾನುಭಾಗ್ಯೈ ಧನಾಧಿಕಂ ಭೂರಿ ನವೈ ದದಾತಿ ಯತೇಹ ವಿಷ್ಣೋರ್ನ ಬಹು ಪ್ರಯಾಸಃ. ಇಲ್ಲಿ ನೋಡಿ, ನಂಗೆ ಅನಿಸೋದು ಕೆಲವು ಜನರಿಗೆಲ್ಲ ಚಿಕ್ಕ ಬುದ್ಧಿಯೇ ಕೊಟ್ಟಿರ್ತಾನೆ ದೇವರು. ಅವರಿಗುಂಟಲ್ವಾ, ನೀವು ಎಷ್ಟು ದೊಡ್ಡ ಒಂದು ಎಂತ ಅವಕಾಶ ಉಂಟು ಕೇಳಿದ್ರೆ ಅವರು ಚಿಕ್ಕದೇ ಕೇಳ್ತಾರೆ. ಹಾಗಾಗಿ ಇಲ್ಲಿ ನೋಡಿ, ವಿಷ್ಣು ಕೂಡ, ಅವನಿಗೆ ವಿಷ್ಣು ಅಂತ ಗೊತ್ತಿದೆ, ಅದು ಅವು ಬಂದದ್ದು ವಿಷ್ಣು ಅಂತಲೇ ಗೊತ್ತಿದೆ ಬಲಿಗೆ. ಈ ವಿಷ್ಣುವಿಗೆ ಕೂಡ ಹಾಗೇನೆ,
ಇವನ ಬುದ್ಧಿ ಸ್ವಲ್ಪ ಮಂಕು ಕವಿದಿದೆ ಅನಿಸ್ತದೆ. ಹಾಗಾಗಿ ಇವನು ಪದತ್ರಯವನ್ನು ಕೇಳ್ತಾ ಇದ್ದಾನೆ. ಯಾರಿಗೆ ಭಾಗ್ಯವಿಲ್ಲವೋ, ಅಂದರೆ ಭಾಗ್ಯ ಇಲ್ಲ ಅಂತ ಹೇಳಿದರೆ ಅವನಿಗೆ ಒಂದು ₹1,00,000 ಪಡೀಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂತಾದರೆ ಅವನಿಗೆ ₹1,00,000 ಕಣ್ಣೆದುರಿಗೂ ಕಾಣಿದ್ರು ಕೂಡ ಅವನು ಅದನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಭಾಗ್ಯ ಮುಖ್ಯ. ಅವನಿಗೆ ಆ ಭಾಗ್ಯ ಇದೆ ಅಂತಾದರೆ, ₹1,00,000 ಪಡೀಲಿಕ್ಕೆ ಭಾಗ್ಯ ಇದೆ ಅಂತಾದರೆ ಅವನಿಗೆ ಅದು ಸಿಗ್ತದೆ. ಅದು ಬಿಟ್ಟು ₹1,00,000 ಕಣ್ಣೆದುರಿಗೆ ಇದೆ, ಅವನಿಗೆ ಆ ಭಾಗ್ಯ ಇಲ್ಲ ಅಂತಾದರೆ ಆ ₹1,00,000 ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ಬಲಿ ಹೇಳುವಂತಹ ಮಾತಿದು. ಹಾಗಾಗಿ ಇತ್ತೇ ಮುಕ್ತ ವಚನಂ ಮಹಾತ್ಮ ಭೂಯೋಪ್ಯುವಾಚಾಥ ಹರಿಂ ತನೂಜಃ ಯಾಚಸ್ವ ವಿಷ್ಣು ಗಜವಾಜಿಭೂಮಿಂ ದಾಸ ಹಿರಣ್ಯಂ ಯಜಬೀಪ್ಸಿತಂ ಚ ಭವಾನ್ ಯಾಚಯಿತಾ ವಿಷ್ಣು ಅಹಂ ದಾತ ಜಗತ್ಪತಿ ಯಾಚಯಿತುರ್ಲಜ್ಜಾ ಕಥಂ ನ ಸ್ಯಾತ್ ತತ್ರಯೇ. ಅವನು ಹೇಳ್ತಾನೆ, ಹೇ ಧನುಜ ಅಂತ ಹೇಳಿದರೆ ಬಲಿ ಹೇಳ್ತಾನೆ, ನೋಡು ವಿಷ್ಣು, ನಾನಿಗೆ ಬೇಕಾದರೆ ಆನೆ, ಕುದುರೆ, ಭೂಮಿ, ಏನು ದಾಸಿ, ಹಿರಣ್ಯ, ಬಂಗಾರ ಏನು ಬೇಕಾದ್ರೆ ಕೊಳ್ತೇನೆ, ಬೇರೆ ಎಂತಾದರೂ ಕೇಳು. ಯಾಕೆ ಗೊತ್ತಾ? ಕೊಡ್ತಾ ಇರೋವನು ಯಾರು ಗೊತ್ತಾ? ಇಡೀ ಜಗತ್ತಿನ ಅಧಿಪತಿ, ನಾನೀಗ ಇಡೀ ಜಗತ್ತಿನ ಸ್ವರ್ಗಾಧಿಪತಿಯನ್ನು ಧರಿಸಿರುವವನು. ಇನ್ನು ಯಾರು ಕೇಳ್ತಾ ಇರೋರು ಯಾರು? ನೀನು ವಿಷ್ಣು, ಸಾಕ್ಷಾತ್ ವಿಷ್ಣುವೇ ಕೇಳ್ತಾ ಇದ್ದಿ. ಈಗ ನೀನು 3 ಹೆಜ್ಜೆ ಕೇಳಿದಿ ಅಂತಾದರೆ ನಿನಗೂ ನಾಚಿಕೆ, ನನಗೂ ನಾಚಿಕೆ, ಇಬ್ಬರಿಗೂ ನಾಚಿಕೆ. ಹಾಗಾಗಿ ಹೀಗೆ ಮಾಡುವುದು ಬೇಡ, 3 ಹೆಜ್ಜೆಯನ್ನು ಕೇಳೋದು ಬೇಡ ಅಂತ ಅವನು ಹೇಳ್ತಾನಂತೆ. ಆಗ ಅವನು ಹೇಳ್ತಾನಂತೆ, ಗಜಾರ್ಷ ಭೂಹಿರಣ್ಯಾದಿ ತದರ್ತಿಭ್ಯ ಪ್ರದೀಯತಾಂ ಏತಾವತತ್ವಹಂ ಚಾರ್ತಿ ದೇಹಿ ರಾಜನ್ ಪದತ್ರಯಂ ಪಾಣೋತು ಪತಿದೇತೋಯೇ ದಿವ್ಯಂ ರೂಪಂ ಚಕಾರಃ ತ್ರೈಲೋಕ್ಯ ಕ್ರಮಣಾರ್ಥಾಯ ವರೂಪಂ ಜಗನ್ಮಯಂ. ಆಗ ಹೇಳ್ತಾರೆ, ಅವನು ಹೀಗೆ ಕೊಡ್ತೇನೆ ನೋಡು, ನೀನು ಕೊಡ್ತೇನೆ ಅಂತ ಹೇಳ್ತಾ ಇರು. ನೀನು ಆನೆ, ಕುದುರೆ, ರಥ ಏನು ಬೇಕಾದ್ರೆ ಕೊಡು, ಅದು ಯಾರಿಗೆ ಬೇಕು ಅವ್ರಿಗೆ ಕೊಡು, ನನಗೆ ಅದೆಂತ ಬೇಡ. ನಾನು ಕೇಳ್ತಾ ಇದ್ದು 3 ಹೆಜ್ಜೆ, ನನ್ನ ದೇಹದ ಪ್ರಮಾಣಕ್ಕೆ ಅನುಗುಣವಾಗಿ 3 ಹೆಜ್ಜೆ, ನೀ ಅಷ್ಟು ಕೊಟ್ಟರೆ ಸಾಕು ನನಗೆ ಅಂತ ಹೇಳ್ತಾನಂತೆ. ಹೀಗೆ ಆಯ್ತಪ್ಪ, ನೀನು ಕೊಡದಿದೆ ನನ್ನ ಒಂದು ಯಜ್ಞ ದೀಕ್ಷೆ ಹಾಳಾಗ್ತದೆ, ಹಾಗಾಗಿ ಕೊಡಲೇಬೇಕು ಅಂತ ಅಂದ್ಕೊಳ್ತಾ ಅವನು ನೀರನ್ನು ಬಿಡ್ತಾ ಇದ್ದಾನಂತೆ. ಆಗ ಅವನು ಬೃಹದ್ ರೂಪವನ್ನು ಪಡಿತಾನಂತೆ ಆ ವಾಮನ. ಹೇಗೆ ಕೇಳಿದ್ರೆ ಹೇಳ್ತಾರೆ, ಭೂಮಿಯಲ್ಲಿ ಪಾದ, ಜಂಗದಲ್ಲಿ ನಭಸ್ ಆಕಾಶ, ಇನ್ನು ಸತ್ಯಲೋಕ, ತಪೋಲೋಕ, ಜಾನು ಅಂತ ಹೇಳಿದರೆ ಮಂಡಿ, ಅಂತಹ ಮಂಡಿಯಲ್ಲಿ ಸತ್ಯಲೋಕ, ತಪೋಲೋಕ, ಸತ್ಯಲೋಕ ಎಷ್ಟು ದೊಡ್ಡ ದೊಡ್ಡ ಲೋಕ ಅದೆಲ್ಲ ಅವನ ಮಂಡಿಯಲ್ಲಿ ಕಾಣ್ತಾ ಇದೆ ಅಂತೆ. ಇನ್ನು ಉರುವಿನಲ್ಲಿ ಮೇರು ಮಂದರ ಪರ್ವತಗಳು ಕಾಣ್ತಾ ಇದೆ ಅಂತೆ. ಇನ್ನು ಕುಕ್ಷಿಯಲ್ಲಿ ಸಮುದ್ರ, 7 ಸಮುದ್ರಗಳು. ಇನ್ನು ತ್ರಿವಳಿ, ಅಂದರೆ ತ್ರಿವಳಿ ಅಂತ ಹೇಳಿದರೆ ನಾವೀಗ 6 ಪ್ಯಾಕ್ ಅಂತ ಹೇಳ್ತೇವಲ್ವ, ಅದು ಕೃತಕವಾಗಿ ಬರುವಂಥದ್ದು, ದೇವರಿಗೆ ಸ್ವರೂಪತಃ ಉಂಟು ತ್ರಿವಳಿ ಅಂತ ತ್ರಿವಳಿಯಲ್ಲಿ ನದಿಗಳೆಲ್ಲ ಇದು ಕಾಣ್ತಾ ಇದೆ ಅಂತೆ. ಹೀಗೆ ಹೇಳ್ತಾರೆ, ಲಕ್ಷ್ಮ್ಯಾ ಸಹ ಲಲಾಟಸ್ಥಾಃ ಶ್ರವಣಾಭ್ಯಾಮಥಾಶ್ವಿನೌ ಶ್ವಾಸರಥೋ ಮಾತರಿಶ್ವ ಚಮರ್ತಃ ಸರ್ವಸಂಧಿಷು ಸರ್ವಸೂಕ್ತಾನಿ ದಶನಾ ಜಿಹ್ವಾದೇವಿ ಸರಸ್ವತಿ ಚಂದ್ರಾದಿತ್ಯೋಚನಯನೇ ಪಕ್ಷ್ಮಸ್ಥಾಃ ಕೃತಿಕಾದಯಃ. ಆಗ ಹೇಳ್ತಾರೆ, ಲಲಾಟದಲ್ಲಿ ಅವನ ತುಂಬ ದೇಹ ಇಡೀ ವರ್ಣನೆ ಮಾಡ್ತಾರೆ. ನಾವು ಕೆಲವು ನೋಡ್ತಾ ಇದ್ದೇವೆ, ಅವನ ಲಲಾಟದಲ್ಲಿ ಲಕ್ಷ್ಮೀದೇವಿ ಕಾಣ್ತಾ ಇದ್ದಾಳಂತೆ. ಶ್ರವಣೇಂದ್ರಿಯ ಅಂದರೆ ಕಿವಿಯಲ್ಲಿ ಅಶ್ವೀ ದೇವತೆಗಳು, ಶ್ವಾಸದಲ್ಲಿ ಮಾತರಿಶ್ವ ಅಂದರೆ ವಾಯುದೇವರು, ಇನ್ನು ಎಲ್ಲ ಕಡೆ ಸರ್ವಸಂಧಿಷು ಮರುದ್ದೇವತೆ. ಇನ್ನು ಹೀಗೆ ಎಲ್ಲ ಸರ್ವಸೂಕ್ತಾನಿ, ಎಲ್ಲ ಸೂಕ್ತಗಳಿಗೆ ಅಭಿಮಾನಿ ಸರಸ್ವತಿ ದೇವಿ. ಆ ಎಲ್ಲ ಸೂಕ್ತಗಳಿಗೆ ಅಭಿಮಾನಿಯಾದ ಸರಸ್ವತಿ ದೇವಿ ತನ್ನ ನಾಲಿಗೆಯಲ್ಲಿದ್ದಾಳಂತೆ. ಅಂದರೆ ಇಡೀ ವಾಂಗ್ ಪ್ರಪಂಚ ಅವನ ಒಂದು ಬಾಯಿ ಅಂತ ಹೇಳುವ ಹಾಗೆ. ಇನ್ನು ಚಂದ್ರಾದಿತ್ಯರು, ಚಂದ್ರ ಮತ್ತು ಸೂರ್ಯರು ನಯನದಲ್ಲಿದ್ದಾರಂತೆ. ಹೀಗೆ ಅವನ ಒಂದು ರೂಪವನ್ನು ಬೃಹತ್ತಾಗಿ ವರ್ಣಿಸ್ತಾರೆ ಇಲ್ಲಿ. ಅವನಿಗೆ ಎಲ್ಲೆಲ್ಲಿ ಏನಿತ್ತು ಅಂತ, ಅಂದರೆ ಭಗವಂತನದ್ದು ರೂಪ ಅಷ್ಟು ವಿಸ್ತಾರವಾದದ್ದು ಅಂತ, ಇಡೀ ಜಗತ್ತನ್ನು ವ್ಯಾಪಿಸುವಂತಹ ಒಂದು ರೂಪ ಅಂತ ತೋರಿಸುವ ಹಾಗೆ ವಿಧ ವಿಧವಾಗಿ ಅಲ್ಲಿ ಅವನನ್ನು ತೋರಿಸ್ತಾರೆ. ಇಷ್ಟು ಹೇಳ್ತಾ, ದ್ವಿತೀಯೇನ ಕ್ರಮೇಣಾತ ಸ್ವರ್ಮಹರ್ ಜನತಾಪಸಾಹ ಕ್ರಾಂತಾರ್ಧೇನ ವೈರಾಜಂ ಮಧ್ಯೇನಾಪೂರ್ಯತಾಂಬರಂ ತದ ಪ್ರತಾಪಿನ ಬ್ರಹ್ಮನ್ ಬೃಹದ್ದಂಡ ವಿಶ್ವಂಗ್ರಿಗ್ನಾಂಬರೆ ಬ್ರಹ್ಮಾಂಡೋದರಮಾಹತ್ಯಾತ್ ನಿರಾಲೋಕಂ ಜಗಾಮಹ. ಆಗ ಏನಾಯಿತು ಹೇಳಿದರೆ, ಅವನು ಇನ್ನೊಂದು ಹೆಜ್ಜೆಯನ್ನು ಇಡ್ತಾನಂತೆ. ಆ ಇನ್ನೊಂದು ಹೆಜ್ಜೆಯನ್ನು ಆಕಾಶದ ಹತ್ರ ಇಡ್ತಾನಂತೆ, ಆಕಾಶದ ಹತ್ತಿರ, ಅಂದರೆ ಆಕಾಶದ ಕಡೆಗೆ. ಆ ಆಕಾಶದ ಕಡೆಗೆ ಇಟ್ಟರೆ ಅದು ಯಾವ ರೀತಿಯಾಗಿ ಕೇಳಿದರೆ, ಅವನ ಬ್ರಹ್ಮಾಂಡದ ಉದರವನ್ನೇ ಒಡೆದು ಬಿಟ್ಟಿದಂತೆ. ಅದು ಆ
ಅವನ ಕಾಲು ಆ ತ್ರಿವಿಕ್ರಮ ಒಂದು ಕಾಲು ಕೆಳಗಿಟ್ಟ, ಇನ್ನೊಂದು ಕಾಲು ಯಾವ ರೀತಿಯಾಗಿ ಕೇಳಿದರೆ ಬ್ರಹ್ಮಾಂಡದ ಉದರವೇ ತುಂಡಾಗುವಂತಾಗಿ, ಅಂದರೆ ಅದರ ಕಟಾಹ ಅಂತ ಹೇಳುವಂಥದ್ದು. ಬ್ರಹ್ಮಾಂಡದ ಅದೇ ಬ್ರಹ್ಮಾಂಡ ಇಷ್ಟೇ, ಅದಕ್ಕಿಂತ ಹೊರಗೆ ಒಂದು ನದಿ ಇತ್ತಂತೆ, ಅದಕ್ಕೆ ಕುಟಿಲ ಅಂತ ಹೇಳಿದ್ರೆ ಗಂಗಾ. ಆ ನದಿ ಬ್ರಹ್ಮಾಂಡದ ಹೊರಗಿತ್ತಂತೆ. ಆ ವಾಮನನ ಕಾಲಸ್ಪರ್ಶ, ಅಂದರೆ ವಾಮನ ತ್ರಿವಿಕ್ರಮನಾದ ಅವನ ಕಾಲಿನ ಸ್ಪರ್ಶದಿಂದ ಆ ಬ್ರಹ್ಮಾಂಡದ ಕಟಾಹವೇ ಒಡೆದು ಅಲ್ಲಿಂದ ನೀರು ಆ ಗಂಗಾ ನದಿ ಹೊರಗೆ ಬಂದದಂತೆ. ಆಗ ಮುಂದೆ ಕಥೆ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಆ ನೀರನ್ನು ಬ್ರಹ್ಮ ಕಮಂಡಲದಲ್ಲಿ ಇಟ್ಟುಕೊಂಡ ಅಂತೆಲ್ಲ ಆ ವಿಷಯವನ್ನು ಹೇಳ್ತಾರೆ. ಹಾಗಾಗಿ ಆ ಗಂಗಾ ನದಿ ಹೇಗೆ ಬಂದದ್ದು ಕೇಳಿದರೆ, ತ್ರಿವಿಕ್ರಮನಾದಾಗ ತನ್ನ ಪಾದಸ್ಪರ್ಶದಿಂದ ಅವನು ಆ ಬ್ರಹ್ಮಾಂಡದ ಕಟಾಹವನ್ನೇ ಒಡೆದು ಅದರ ಹೊರಗಿದ್ದ ಆ ಗಂಗಾ ನದಿ ಕೆಳಗೆ ಬಂತು ಅಂತ, ಆ ಗಂಗಾ ನದಿ ಹೇಗೆ ಭೂಮಿಗೆ ಬಂತು ಅನ್ನೋ ಕಥೆಯನ್ನು ಇಲ್ಲಿ ತಿಳಿಸ್ತಾರೆ. ಹೀಗೆ ಹೇಳ್ತಾ ಅದಕ್ಕೆ ತಸ್ಯ ವಿಷ್ಣುಪದೀತ್ಯೇವಂ ನಾಮಾಖ್ಯಾತಂ ಅಭೂನ್ಮನೆ ತಥಾ ಸುರನದೀತ್ಯೇವಂ ತಾಪಸೇವಂತ ತಾಪಸಾಃ ಭಗವಾನಪ್ಯ ಸಂಪೂರ್ಣೇ ತೃತೀಯೇತು ಕ್ರಮೇ ವಿಭುಃ. ಅದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ, ಏನು ಕೇಳಿದರೆ ಅದಕ್ಕೆ ಆ ತ್ರಿಪದಿ ವಿಷ್ಣುಪದಿ ಅಂತ ಹೆಸರು. ವಿಷ್ಣುಪದಿ ಅಂತ ಹೇಳಿದ್ರೆ ವಿಷ್ಣುವಿನ ಪದಸ್ಪರ್ಶ ಉಳ್ಳ ನೀರು ಅಂತ. ಗಂಗಾ ವಿಷ್ಣುಪದ ಅಂತ ಹೇಳ್ತಾರೆ. ಯಾಕೆ ಹೇಳಿದರೆ ಆ ವಿಷ್ಣುವಿನ ಪಾದಸ್ಪರ್ಶ ಆದ್ದರಿಂದ ಅದಕ್ಕೆ ವಿಷ್ಣುಪದಿ ಅಂತ ಹೆಸರು ಹೇಳ್ತಾರೆ ಅಂತ ಹೇಳ್ತಾರೆ. ಆಗ ಸನ್ಮುರಾರಿ ವಚಶ್ರುತ್ವ ವಿಹಸ್ಯಾತ ಬಲೇ ಸುತಃ ಬಾಣಪ್ರಹಾರಂ ಅರಪತಿಂ ವಚನಂ ವೇದ ಸಂಯುತಂ. ಆಗ ವಾಮನ ಕೋಪಗೊಂಡಂತೆ ಕಾಣಿಸ್ತಾನಂತೆ. ಏನು ಕೇಳಿದರೆ, ಅಲ್ಲ ನನಗೆ 3 ಹೆಜ್ಜೆಯನ್ನು ಕೊಡ್ತೀವಿ ಹೇಳಿದಿ, 2 ಹೆಜ್ಜೆಯನ್ನು ಕೊಟ್ಟಿದ್ದಿ, ಈಗ ನನಗೆ ಇನ್ನೊಂದು ಹೆಜ್ಜೆಯನ್ನು ಎಲ್ಲಿ ಕೊಡ್ತೀನಿ ಅಂತ ವಾಮನ ಕೇಳ್ತಾನಂತೆ. ಆಗ ಆ ಬಲಿಯ ಮಗ ಒಬ್ಬ ಇದ್ದ, ಯಾರು ಬಾಣ ಅಂತ, ಅವನು ನೆಗಾಡಿ ಹೇಳ್ತಾನಂತೆ, ಏನೋ ಈಗ ನಾನು ವಿಷ್ಣುವನ್ನು ಮಾತಲ್ಲಿ ಸೋಲಿಸ್ತೇನೆ ಅಂತ ಹೇಳಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಕೃತ್ವಾ ಮಹಿ ಮಲ್ಪತರಾಂ ಜಗತ್ಪತೆ ಸ್ವಾಯಂ ಭುವಾದಿ ಭುವನ ನಿವೈಷಟ್ ಕಥಂ ಬಲಿಂ ಪ್ರಾರ್ಥಯಸೆ ಸುವಿಸ್ತೃತಾಂ ಯಾಂ ಪ್ರಾಗ್ ಭವಾನೋ ವಿಪುಲಾಮಥಾಕರೋತ್ ವಿಭೋ ಮಹೀಯಾವತೀಯಂ ತ್ವಯಾದ್ಯ ಸೃಷ್ಟಾ ಸಮೇತ ಭುವನಾಂತರಾಲೈಃ ದತ್ತಾ ಚ ಆತೇರೈತಾವತೀಯಂ ಕಿಂ ವಾಕ್ಷಲೇನೈಷ ನಿಬಧ್ಯತೇಧ್ಯ. ಅಲ್ಲ, ನೀ ಎಂತ ಮಾತಾಡೋದು ವಾಮನ? ಬಾಣ ಹೇಳುವಂಥದ್ದು ಏನೋ ದೊಡ್ಡ, ಈಗ ಅವನ ಮಾತು ಕೇಳಿದರೆ ಹೌದು ಈಗ ವಾಮನ ಮಾತಿನ ಸೋತ ಅಂತ ಅಂದ್ಕೊಳ್ಬೇಕು. ಹಾಗೆ ಕೇಳ್ತಾನಂತೆ, ಈ ಉಂಟಲ್ವಾ, ಈ ಇಷ್ಟು ದೊಡ್ಡ ಜಗತ್ತನ್ನು ನೀನು ಮಾಡಿದಿ, ಇಷ್ಟು ದೊಡ್ಡದಲ್ಲ ಇಷ್ಟು ಚಿಕ್ಕದು ಮಾಡಿದಿ ನೀನು, ಬಲಿಗೆ ಇಷ್ಟೇ ಗೆಲ್ಲಿಕ್ಕಾದದ್ದು ಇಷ್ಟು ದಿನ. ನೀನು ಇಷ್ಟು ಚಿಕ್ಕ ಜಗತ್ತನ್ನು ಮಾಡಿ ಅವನೆಲ್ಲ ಗೆದ್ದಿದ್ದಾನೆ, ಆದರೂ ಕೂಡ ನೀನು ನೋಡಿದರೆ ಅವನ ಹತ್ರ ಕೇಳ್ತಾ ಇದ್ದಿ ನಂಗೆ ಇನ್ನೂ ಜಾಗ ಬೇಕು ಅಂತ ಕೇಳ್ತಾ ಇದ್ದಿ. ನೀನು ಇಷ್ಟು ಚಿಕ್ಕ ಜಗತ್ತನ್ನು ಸೃಷ್ಟಿ ಮಾಡಿ ನನ್ನ ಹತ್ರ ಕೇಳಿದರೆ ಇನ್ನೊಂದು 3ನೇ ಜಾಗ ಬೇಕು ಅಂತ. ನೀನು ಏನು ಜಗತ್ತು ಮಾಡಿದ್ದೆ ಅದನ್ನೆಲ್ಲ ಗೆದ್ದು ಬಿಟ್ಟಿದ್ದಾನೆ ಬಲಿ. ಹಾಗಿರುವಾಗ ನೀನು ನನಗೆ ಇನ್ನು ನನ್ನ ತಂದೆಗೆ ಹೇಳಿ ಅರ್ಹನೇ ಅಲ್ಲ, ಅವನಿಗೆ ನಂಗೆ ಇನ್ನೊಂದು ಜಾಗ ಬೇಕು ಅಂತ ಹೇಳಿ, ಅದು ನಿನ್ನ ತಪ್ಪು, ನೀನು ಅಷ್ಟಿಕ್ಕಾದ ಮಾಡಿ ನಿನ್ನ ತಪ್ಪು, ಇನ್ನೊಂದು ಜಾಗವೇ ಇಲ್ಲ. ಆ ರೀತಿಯಾಗಿ ಹೇಳ್ತಾನಂತೆ ಆ ಬಲಿ. ಅಷ್ಟೇ ಹೇಳೋದು ಹೇಳ್ತಾನಂತೆ, ಪ್ರೋಕ್ತಂ ಶ್ರುತೋ ಭವಾನ್ ಅಪೀಶ ವಾಕ್ಯಂ ದಾನಂ ಪಾತ್ರೇ ಭವತಿ ಸೌಖ್ಯದಾಯಿ ದೇಶೇ ಸುಪುಣ್ಯೇ ವರದೇ ಯಚ್ಚಕಾಲೇ ತಚ್ಚಾಶೇಷಂ ದೃಶ್ಯತೆ ಚಕ್ರಪಾಣೇ ದಾನಂ ಭೂಮಿ ಸರ್ವಕಾಮ ಪ್ರದೇಯಂ ಭವಾನ್ ಪಾತ್ರಂ ದೇವದೇವೋಜಿತಾತ್ಮ ಕಾಲೋ ಜ್ಯೇಷ್ಠ ಮೂಲ ಯೋಗೇ ಮೃಗಾಂಕ ಕುರುಕ್ಷೇತ್ರ ಪುಣ್ಯದೇಶಂ ಪ್ರಸಿದ್ಧಂ. ನೋಡು, ಇನ್ನೊಂದು ನಾನು ಹೇಳುವಂಥದ್ದು, ನೀನು ದಾನ ಪಾತ್ರರಿಗೆ ಮಾಡಿದರೆ ಅಥವಾ ಸತ್ಕಾಲದಲ್ಲಿ ಮಾಡಿದರೆ ಅದು ತುಂಬ ಒಳ್ಳೆಯದು ಅಂತ ಹೇಳುವಂಥದ್ದು. ನೋಡು, ದಾನ ಯಾರಿಗೆ ಮಾಡ್ತಾ ಇದ್ದೇನೆ ನಾನು? ದೇವ ಜಗತ್ತಿಗೆ ಯಾರು ಶ್ರೇಷ್ಠನೋ ಅವನಿಗಿಂತ ಶ್ರೇಷ್ಠರು ಯಾರಿಲ್ಲ ಅಂಥವನಿಗೆ ಮಾಡ್ತಾ ಇದ್ದೇನೆ. ಇನ್ನೂ ಅವನಿಗಿಂತ ದೊಡ್ಡ ಪಾತ್ರ ಬೇಕಾ? ಇನ್ನು ಅವನಿಗಿಂತ ದೊಡ್ಡ ಅರ್ಹ ವ್ಯಕ್ತಿ ಬೇಕಾ? ಬೇಡವೇ ಬೇಡ. ಅಷ್ಟೇ ಹೇಳೋದು, ಯಾವ ಕಾಲದಲ್ಲಿ ಒಳ್ಳೆಯ ಕಾಲದಲ್ಲಿ ಮಾಡ್ತಾ ಇದ್ದೇನೆ, ಅಶ್ವಮೇಧ ಯಾಗದ ಕಾಲದಲ್ಲಿ. ಹಾಗಿರುವಾಗ ನೀನು ನನಗೆ ಯಾಕೆ ನೀನು ನನ್ನ ಬಗ್ಗೆ ನನ್ನ ತಂದೆಗೆ ಹೇಳ್ತಾ ಇದ್ದಿ ಇವನು ಪುನಃ ನನಗೆ ಅವಕಾಶವನ್ನು 3ನೇ ಜಾಗ ಬೇಕು ಅಂತ? ಅಷ್ಟೇ ಹೇಳ್ತಾನವನು. ಕೃತ್ವಾ ಪ್ರಮಾಣಂ ಸ್ವಯಮೇ ವಹೀನಂ ಪದತ್ರಯಂ ವ್ಯಾಜಿತವಾನ್ ಭುವಶ್ಚ ಕಿಂ ತ್ವಂ ನ ಗೃಹ್ಣ ಜಗತ್ರಯಂಭೋ ರೂಪೇಣ ಲೋಕತ್ರಯ ವಂದಿತೇನ ನಾತ್ರ ಆಶ್ಚರ್ಯಮೇ ಜಗದ್ವೈ ಸಮಗ್ರಂ ಕ್ರಮತ್ರಯಂ ನೈವ ಪೂರ್ಣಂ ತವಾದ್ಯ ಕ್ರಮೇಣ ತಂ ಲಂಘಯಿತುಂ ಸಮರ್ಥೋ ಲೀಲಾ ಮೇಧಾಂ ಕೃತವಾನ್ ಲೋಕನಾಥ. ಅಷ್ಟೇ, ನೀನು ಮೋಸ ಮಾಡಿದಿ. ಏನು ಗೊತ್ತಾ, ಬರುವಾಗ ಇಷ್ಟು ಚಿಕ್ಕ ರೂಪವನ್ನು ಧರಿಸಿದ್ದೀನಿ ನೀನು, ಈಗ ನೋಡಿದ್ರೆ ಇಷ್ಟು ದೊಡ್ಡ ರೂಪವನ್ನು ಮಾಡಿ, ಅಲ್ಲ ನನಗೆ 2 ಹೆಜ್ಜೆ ಸಾಕಾಗಲ್ಲ 3ನೇ ಹೆಜ್ಜೆ ಬೇಕು ಅಂತ ಹೇಳ್ತಾರೆ. ಇದು ಮೋಸ ಅಲ್ವಾ? ಇದು ನಿನ್ನ ಲೀಲೆ. ನೀನೇನೋ ಆಚೆ ಈಚೆ ಮಾಡಿ 3ನೇ ಹೆಜ್ಜೆ ಕೇಳ್ತಾ ಇದ್ದಿ ಅಂತ ಅವನು ಹೇಳ್ತಾನಂತೆ. ಹಾಗಾಗಿ ನೋಡು, ನೀನು ಸರಿಯಾದ ರೀತಿಯಲ್ಲಿ ನನ್ನ ತಂದೆಯ ಬಂಧನ ಮಾಡಿದ್ದಲ್ಲ, ನನ್ನ ತಂದೆಗೆ ನೀನು ನನಗೆ 3ನೇ ಹೆಜ್ಜೆ ಬೇಕು ಕೊಡಲಿಲ್ಲ ಅಂತ ಹೇಳ್ತಾ ಇರೋದಲ್ಲ, ನೀನೇನೋ ಸ್ವಲ್ಪ ಆಚೆ ಈಚೆ ಎಲ್ಲ ನೀನು ಲೀಲೆಯನ್ನು ತೋರಿಸಿ ಈ ರೀತಿ ಮಾಡಿರುವಂಥದ್ದು. ಹಾಗಾಗಿ ನೀನು ಈ ರೀತಿಯಾಗಿ ನನ್ನ ತಂದೆಗೆ 3ನೇ ಹೆಜ್ಜೆ ಬೇಕು ಅಂತ ಹೇಳುವಂಥ ಸರಿಯಲ್ಲ ಅನ್ನುವ ರೀತಿಯಲ್ಲಿ ಆ ಬಾಣ ಮಾತಾಡ್ತಾನಂತೆ ತಂದೆಯ ಬಗ್ಗೆ. ಆಗ ವಾಮನ ಉತ್ತರ ಕೊಡ್ತಾನೆ, ಯಾನ್ಯುಕ್ತಾನಿ ವಚಾಂಸಿ ತ್ವಂ ತ್ವಯಾ ಬಾಲಯ ಸಾಂಪ್ರತಂ ತೇಷಾಂ ವೈ ಹೇತು ಸಂಯುಕ್ತಂ
ಶೃಣು ಪ್ರತ್ಯುತ್ತರಂ ಮಮ ಪೂರ್ವಮುಕ್ತಸ್ತವ ಪಿತಾ ಮಯಾ ರಾಜನ್ ಪದತ್ರಯಂ ದೇಹಿ ಮಹ್ಯಂ ಪ್ರಮಾಣಿ ತದೇದ ಸಮುನಿಷ್ಠಿತಂ ಕಿಂ ನವೇತಿ ಪ್ರಮಾಣಂ ಮೇ ಬಲಿಸ್ತವ ಪಿತಾಸುರ ಪ್ರಯಚ್ಛದ್ದೇನ ನಿಶಂಕಂ ಮಮಾನಂತಂ ಕ್ರಮತ್ರಯಂ. ಅಲ್ಲ, ನಾನು ಬರುವಾಗ ನಿನ್ನ ತಂದೆಗೆ ಗೊತ್ತಿರಲಿಲ್ಲ ಅಂತ ಅಲ್ಲ, ಖಂಡಿತ ನಿನ್ನ ತಂದೆಗೆ ನಾನು ವಿಷ್ಣು ಅಂತ ಗೊತ್ತಿತ್ತು. ಹಾಗಿದ್ದು ಕೂಡ ನಾನು 3 ಕೊಡು ಅಂತ ಹೇಳುವಾಗ ನನ್ನ ಪ್ರಮಾಣ ಏನು ಅಂತ ನನಗೆ ಗೊತ್ತಾಗೋದು ಬೇಡವಾ? ನಾನು ಹೇಳಿದೆ ನನ್ನ ದೇಹದ ಪ್ರಮಾಣಕ್ಕೆ ಅನುಗುಣವಾಗಿ 3 ಹೆಜ್ಜೆಯನ್ನು ಕೊಡುವ ಅಂತ. ನನ್ನ ಈ ರೂಪ ನೋಡಿ ಅವನು ಅಂದ್ಕೊಂಡ್ರೆ ನಾನೆಂತ ಮಾಡು? ನಾನು ವಿಷ್ಣು, ನಾನು ಸರ್ವಲೋಕ ವ್ಯಾಪ್ತ, ನಾನು ಸರ್ವಲೋಕ ವ್ಯಾಪ್ತ ಅಂತ ತಿಳಿಯದೆ ನಾನು 3 ಹೆಜ್ಜೆ ಕೊಡ್ತೇನೆ ಅಂತ ಅವನು ಹೇಳಿದ್ದೆ ತಪ್ಪು. ಹಾಗಿರುವಾಗ ನನ್ನ ತಪ್ಪೇನಿಲ್ಲ. ನಿನ್ನ ತಂದೆಗೆ ಯಾಕೆ ಗೊತ್ತಾಗಲಿಲ್ಲ ನನ್ನ ರೂಪ ಸರ್ವಲೋಕ ವ್ಯಾಪ್ತ ಅಂತ? ಪ್ರಹ್ಲಾದನಿಗೆ ಅವನಿಗೆ ಉಪದೇಶ ಮಾಡಲಿಲ್ವಾ ಎನ್ನುವ ರೀತಿಯಲ್ಲಿ ಅವನು ಕೇಳ್ತಾ ಇದ್ದಾನಂತೆ. ಆಗ ಸತ್ಯಂ ಕ್ರಮೇಣ ಚೈಕೇನ ಕ್ರಮೇಯಂ ಭೂರ್ಭುವಾದಿಕಂ ಬಲೇರಪಿ ಹಿತಾರ್ಥಾಯ ಕೃತಮೇತತ್ ಕ್ರಮತ್ರಯಂ ತಸ್ಮಾ ಜನ್ಮ ಬಾಲೇಯ ಸತ್ಪಿತ್ರಾಂ ಬುಕ್ಕರೇ ಮಹತ್ ದತ್ತಂ ತೇನಾಯುರೇ ತಸ್ಯ ಕಲ್ಪಂ ಯಾವತ್ ಭವಿಷ್ಯತಿ. ನೀನೇನೇ ಹೇಳ್ತಾ ಇದ್ಯಲ್ವಾ, ಇಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ರು ಕೂಡ ಯಾರಿಗೆ ಆ ಒಂದು 3 ಲೋಕದ ಅಧಿಪತಿಯಾದ ವಿಷ್ಣುವಿಗೆ ಕೊಟ್ಟರು ಕೂಡ ಏನು ಪ್ರಯೋಜನವಾಗಲಿಲ್ಲ. ಅವನನ್ನು ನೀನು ಬಂಧನ ಮಾಡ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಬಾಣ ಏನೂ ಆಗಲ್ಲ. ಅವನು ನನಗೆ ದಾನವನ್ನು ಕೊಟ್ಟ ಅಲ್ವಾ, ಕಲ್ಪಾಂತದವರೆಗೆ ಅವನಿಗೆ ಈ ಅಂತ್ಯದವರೆಗೆ ಅವನಿಗೆ ಒಂದು ಇರಲಿಕ್ಕೆ ಅವಕಾಶ ಉಂಟು. ಅವನು ಸಾಯುವುದಿಲ್ಲ, ಅವನಿಗೆ ಅಷ್ಟು ಕಾಲ ಚಿರಜೀವಿತ್ವ ಉಂಟು. ಹಾಗಿರುವಾಗ ದಾನ ವ್ಯರ್ಥ ಆಯ್ತು ಅಂತ ಅಂದ್ಕೊಳ್ಬೇಡ, ಅವನಿಗೆ ಖಂಡಿತ ಒಳ್ಳೆಯದೇ ಆಗ್ತದೆ ಅಂತ ಅವನು ಹೇಳ್ತಾನಂತೆ. ಆಗ ಇತ್ತಂ ಪ್ರೋಕ್ತ್ವಾ ಬಲಿಸುತಂ ಬಾಣಂ ದೇವ ಶ್ರೀವಿಕ್ರಮ ಪ್ರೋವಾಚ ಬಲಿಮಭ್ಯೇತ್ಯ ವಚನಂ ಮಧುರಾಕ್ಷರಂ ಆಪುರಾಣ ದಕ್ಷಿಣಾಯ ಗಚ್ಚರಾಜನ್ ಮಹಾಫಲಂ ಸುತಳಂ ನಾಮ ಪಾತಾಳಂ ವಸತ್ರ ನಿರಾಮಯ. ನೋಡು, ಈ ಇಷ್ಟು ಬಾಣನಿಗಿಡಿ ಬಾಣ ನಿರುತ್ತರನಾದ, ಏನೋ ದೊಡ್ಡ ಸಾಧನೆ ಎಲ್ಲ ಏನೇನೋ ಉತ್ತರ ಕೊಟ್ಟ ಅಂತ ಅಂದುಕೊಂಡ, ಏನೂ ಇಲ್ಲ. ಆ ತ್ರಿವಿಕ್ರಮ ಉತ್ತರ ಕೊಟ್ಟದ್ದು ನೋಡಿ, ಆನಂತರ ಬಲಿಗೆ ಆ ಉತ್ತರವನ್ನು ಕೊಡ್ತಾ ಇದ್ದಾನಂತೆ. ಏನು ಕೇಳಿದರೆ ಹೇಳ್ತಾನಂತೆ, ನೀನು ದಕ್ಷಿಣೆ ಕೊಡ್ತೇನಂತೆ ಹೇಳಿದ್ದಲ್ವ, ಅದು ಪೂರ್ಣವಾಗಿ ಮಾಡಲಿಲ್ಲ. ಹಾಗಾಗಿ ನಿನಗೆ ನಾನು ನಿನಗೆ ಸುತ್ತಳ ಎನ್ನುವ ಒಂದು ಪ್ರದೇಶವನ್ನು ಕೊಡ್ತೇನೆ ಅಂತ ಅವನು ಹೇಳ್ತಾನಂತೆ. ಆ ಬಲಿಗೆ ವಾಮನ ಆಶ್ವಾಸನೆಯನ್ನು ಕೊಡ್ತಾನಂತೆ. ಹೀಗೆ ಹೇಳ್ತಾ ಸುತಳೇ ವಸತೋನಾಥ ಮಮ ಭೋಗ ಕುತೋವ್ಯಯಾ ಭವಿಷ್ಯಂತಿ ತು ಏನಾಹಂ ನಿವಸ್ಯಾಮಿ ನಿರಾಮಯ ಸುತಳಸ್ಥ ದೈತ್ಯೇಂದ್ರ ಯಾನಿ ಭೋಗಾನಿ ತೇಜುನಾ ಭವಿಷ್ಯಂತಿ ಮಹಾರ್ಹಾಣಿ ತಾನಿ ವಕ್ಷ್ಯಾಮಿ ಸರ್ವಶಃ. ಆಗ ಬಲಿ ಕೇಳ್ತಾನಂತೆ, ನೀನು ಸುತಳಕ್ಕೆ ನಾನು ಕಳಿಸ್ತಾ ಇದ್ದಿ, ಈಗ ಕಳಿಸ್ತಾ ಇರುವಾಗ ನನಗೆ ಭೋಗ ಮಾಡಲಿಕ್ಕೆ ಏನಾದರೂ ಬೇಕಲ್ವಾ, ತಿನ್ನಲಿಕ್ಕೆಲ್ಲ ಆಹಾರ ಬೇಕಲ್ವಾ, ಅದಕ್ಕೆ ಏನು ನನಗೆ ಆಹಾರ ಏನು ಅಂದರೆ ಭೋಗ ಅಂತ ಹೇಳಿದರೆ ಒಂದು ಸುಖವನ್ನು ಪಡುವಂಥದ್ದು. ಅಂತಹ ಸಾಮರ್ಥ್ಯ ಎಲ್ಲಿ ನನಗೆ ಸಿಗ್ತದೆ ಕೇಳಿದರೆ ಆಗ ವಿಷ್ಣು ಹೇಳ್ತಾನಂತೆ, ಧಾನ್ಯ ನವಿದಿದತ್ತಾನಿ ಶ್ರಾದ್ದಾನ್ಯ ಶ್ರೋತ್ರಿಯಾಣಿ ಚ ತಥಾಧೀತಾನ್ಯವ್ರತೀಭಿರ್ ದಾಸ್ಯಂತಿ ಭವತಃ ಫಲಂ ತಥಾನ್ಯ ಮುತ್ಸವಂ ಪುಣ್ಯಂ ವೃತ್ತೇ ಶಕ್ರಮಹೋತ್ಸವೇ ದ್ವಾರ ಪ್ರತಿಪದಾ ನಾಮ ತವ ಭಾವಿ ಮಹೋತ್ಸವ. ಒಂದು ಮಾತನ್ನು ಹೇಳ್ತಾನೆ, ಅವಿದಿದತ್ತಾನಿ ದಾನಾನಿ, ಸರಿಯಾಗಿ ಪಾತ್ರದಲ್ಲಿ ಕೊಡಬೇಕು ಅಂತ ಹೇಳ್ತಾರೆ, ಸರಿಯಾದ ಕಾಲದಲ್ಲಿ ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಹೀಗೆ ಒಂದು ಕ್ರಮ ಇದೆ. ದಾನವನ್ನು ಕೊಡುವಾಗ ಒಂದು ಭಗವತ್ ಪ್ರೀತಿಗಾಗಿ ಕೊಡಬೇಕು ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಕ್ರಮವನ್ನು ಬಿಟ್ಟು ಸುಮ್ಮನೆ ಒಂದು ವಿಧಿ ಇಲ್ಲದೆ ದಾನವನ್ನು ಕೊಟ್ಟರೆ ಉಂಟಲ್ವಾ, ಆ ಫಲ ಯಾರಿಗೆ ಹೋಗ್ತದೆ ಕೇಳಿದರೆ ಕೊಟ್ಟವನಿಗೆ ಹೋಗುದಿಲ್ಲ, ಬಲಿಗೆ ಹೋಗ್ತದೆ ಅಂತ ಹೇಳ್ತಾರೆ. ಎಷ್ಟು ಹೋಗ್ತಿರ್ಬೋದು ಬಲಿಗೆ ಈ ಕಾಲದಲ್ಲಿ? ಹಾಗಾದರೆ ಅಷ್ಟೇ ಇರದೆ ಅಶ್ರೋತ್ರಿಯಾಣಿ ಶ್ರಾದ್ದಾನಿ, ಒಂದು ಒಳ್ಳೆಯ ಶ್ರೋತ್ರಿಗಳನ್ನು ಅಂದರೆ ಒಳ್ಳೆಯ ವೇದಾದಿಗಳ ಅಧ್ಯಯನ ಮಾಡದವರನ್ನು ಕರೆದು ನಾವು ಶ್ರಾದ್ದವನ್ನು ಮಾಡಿದರೆ, ಬರೀ ವೇದಾದಿಗಳ ಗಂಧಗಾಳಿ ಕೂಡ ಇಲ್ಲ ಅವನಿಗೆ, ಅಂಥವರನ್ನು ಕರೆದು ಶ್ರಾದ್ದ ಮಾಡಿದರೆ ಆ ಫಲ ನಮ್ಗೆ ಬರುವುದಿಲ್ಲ, ಬಲಿಗೆ ಹೋಗ್ತದೆ ಅಂತ ಹೇಳ್ತಾರೆ. ಆ ವಾಮನ ಹೇಳ್ತಾ ಇದ್ದಾನೆ ಈ ಮಾತನ್ನು. ಅದು ಅಂತಹ ಆ ರೀತಿಯಾಗಿ ಶ್ರಾದ್ದ ಮಾಡಿದರೆ ಆ ಫಲ ನಿಮಗೆ ಬರ್ತದೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ಮಾತನ್ನು ಹೇಳ್ತಾನೆ, ಅಧ್ಯಯನ ಮಾಡುವವನ ಒಂದು ಫಲ ಕೂಡ ಅದು ಬಲಿಗೆ ಹೋಗ್ತದೆ ಅಂತ. ಯಾವಾಗ ಕೇಳಿದರೆ ಒಂದು ಒಳ್ಳೆಯ ಆಚಾರ ವಿಚಾರವಿಲ್ಲದೆ ಅವನ ಅಧ್ಯಯನ ಮಾಡಿದ ಅಂತಾದರೆ, ಸಂಧ್ಯಾ ವಂದನಾದಿಗಳನ್ನು ಏನಾದರೂ ಮಾಡಲೇಬೇಕು. ಅವನು ಎಷ್ಟೇ ದೊಡ್ಡ ಅಧ್ಯಯನ ಮಾಡಿದರೂ ಕೂಡ ಸಂಧ್ಯಾ ವಂದನೆ ದೇವ ಪೂಜಾದಿಗಳನ್ನು ಮಾಡಲೇಬೇಕು. ಹಾಗಿರುವಾಗ ಅದನ್ನೆಲ್ಲ ಮಾಡಿದರೆ ಕೇವಲ ನಾನು ಅಧ್ಯಯನ ಮಾಡ್ತೇನೆ ಅಂತ ಹೇಳಿ ಅವನ ಅಧ್ಯಯನ ಮಾಡಿದರೆ ಆ ಫಲ ಮಾಡಿದನಿಗೆ ಹೋಗುವುದಿಲ್ಲ, ಬಲಿಗೆ ಹೋಗ್ತದೆ ಅಂತ ವಾಮನ ಇಷ್ಟು 3 ಸ್ಥಾನವನ್ನು ಇಲ್ಲಿ ಈ ಪುರಾಣದಲ್ಲಿ ಹೇಳ್ತಾರೆ. ಹೀಗೆ ಹೇಳಿ ಇನ್ನೊಂದು ಹೇಳ್ತಾನೆ, ನಿನಗುಂಟಲ್ವಾ ಪ್ರತಿ ಸಲ ಶಕ್ರ ಮಹೋತ್ಸವದ ಮರುದಿನ ನಿನ್ನ ಪೂಜೆ ಆಗ್ತದೆ ಅಂತ. ಅಂದರೆ ಯಾವಾಗ ಕೇಳಿದ್ರೆ ನಾವು ಬಲಿಪಾಡ್ಯಮಿ ಅಂತ ಹೇಳ್ತೇವಲ್ವಾ, ಆ ಬಲಿಪಾಡ್ಯಮಿ ಪೂಜೆಗೆ ಮೂಲ ಕಾರಣನೇ ವಾಮನ ಹೇಳಿರುವಂಥದ್ದು. ಆ ಪಾಡ್ಯದ ದಿವಸ ನಿನಗೆ ಪೂಜೆ ಮಾಡಬೇಕು ಅಂತ ಆ ವಾಮನ ಹೇಳಿರೋದ್ರಿಂದ ಇಂದು ಕೂಡ ಆ ಬಲಿಪಾಡ್ಯಮಿ ಪೂಜೆ ಆಗ್ತದೆ. ಹಾಗಾಗಿ ನಿಮಗೆ ಆ ಬಲಿಪಾಡ್ಯ ದಿವಸ ಪೂಜೆ ಆಗ್ತದೆ ಅಂತ ಇಷ್ಟು ಹೇಳ್ತಾನೆ.
ಹೀಗೆ ಹೇಳಿ ಯಜ್ಜಂ ಸಮಾದಾಯ ಜಗಾಮತೂರ್ಣಂ ಸಶಕ್ರ ಸದ್ಮಾ ಮರಸಂಗಜುಷ್ಟಂ ದತ್ವಾ ಮಘೋನಿ ಚ ವಿಭುಸ್ತ್ರಿವಿಷ್ಟಪಂ ಕೃತ್ವಾ ಚ ದೇವಾನ್ಮಕಭೋಗಭೋಕ್ತೃನ್ ಅಂತರ್ದದೆ ವಿಶ್ವಪತಿರ್ಮಹರ್ಷೇ ಸಂಪಶ್ಯತಾಮೇವ ಸುರಾಧಿಪಾನಾಂ ಸ್ವರ್ಗಂ ಗತೇ ಧಾತರಿವಾಸುದೇವೇ ಶಾಲ್ವೋ ಸುರಾಣ ಮಹತಾ ಬಲೇನ. ಹೀಗೆ ಒಂಥರ ಆ ಬಲಿಯನ್ನು ಸುತಳ ಲೋಕಕ್ಕೆ ಕಳುಹಿಸಿ ಆನಂತರ ವಾಮನ ಸ್ವರ್ಗಲೋಕಕ್ಕೆ ಹೋಗ್ತಾನಂತೆ. ಅಲ್ಲಿ ಮಘೋನ ಅಂದರೆ ಇಂದ್ರನನ್ನು ತನ್ನ ರಾಜ್ಯದಲ್ಲಿ ಅಂದರೆ ಸ್ವರ್ಗದಲ್ಲಿ ಕೂರಿಸ್ತಾನಂತೆ, ನೀನು ಇಲ್ಲೇ ಇರು ಅಂತ ಹೇಳಿ. ಆನಂತರ ದೇವತೆಗಳು ನೋಡ್ತಾ ಇರುವಂತನೇ ಅವನು ಅಂತರ್ಧಾನ ಆಗ್ತಾನಂತೆ, ಅಂದರೆ ಕಾಣದೇ ಇರುವಂತ ಆಗ್ತಾನಂತೆ. ಆನಂತರ ಹೇಳ್ತಾರೆ ಅವನು ಈ ಸ್ವರ್ಗಕ್ಕೆ ಹೋದ್ಮೇಲೆ ಇನ್ನು ಕೆಲವು ಅಸುರರು ಇನ್ನೂ ಇದ್ರು, ಅವರೆಲ್ಲೂ ಸತ್ರು ಅಂತ ಅಲ್ಲ. ಶಾಲ್ವ ಅಂತ ಒಬ್ಬ ಅಸುರ ಒಂದು ಸೌಭಮತಿ ಅನ್ನೋ ಪ್ರದೇಶದಲ್ಲಿದ್ದ ಅಂತೆ. ಇನ್ನು ಮಯ ಎನ್ನುವವನು, ಮಯ, ತ್ರಿಪುರ ಇವರೆಲ್ಲ, ತಾರಕಾಕ್ಷ ಇವರೆಲ್ಲ ಇನ್ನು ಕೆಲವು ಕಡೆಯಲ್ಲಿ ವಾಸ ಮಾಡಿದಂತೆ. ಬಾಣನು ಕೂಡ ರಸಾತಳದಲ್ಲಿಯೇ ಶೋಣಿತ, ರಸಾತಳದಲ್ಲಿ ಬಲಿ ಶೋಣಿತಾಕೆ ಅನ್ನೋದಲ್ಲಿ ವಾಸ ಮಾಡಿದಂತೆ. ಇಷ್ಟು ಹೀಗೆ ಆ ರಾಕ್ಷಸರೆಲ್ಲ ತಮ್ಮ ತಮ್ಮ ಸ್ಥಾನಕ್ಕೆ ಮರಳಿದ್ರು. ಆ ರಾಕ್ಷಸರಿಗೆ ವಾಸ ಮಾಡಲಿಕ್ಕೆ ಯೋಗ್ಯತೆ ಅಂದರೆ ಅವರನ್ನು ಸಾಯಿಸೇ ಬಿಟ್ಟ ಅಂತಲ್ಲ, ಅವ್ರು ಅಲ್ಲಿ ಇರಬಾರ್ದು ಸ್ವರ್ಗದಲ್ಲಿ ಅಷ್ಟೇ, ಅವರ ಯೋಗ್ಯತೆ ಸ್ವರ್ಗದಲ್ಲಿ ಇರ್ಲಿಕ್ಕಲ್ಲ. ಅವರೇನೋ ಬೇರೆ ತಮ್ಮ ಲೋಕ ಅಲ್ಲಿ ಇರಬೇಕು, ಅದು ಬಿಟ್ಟು ಬೇರೆಯವರ ಜಾಗಕ್ಕೆ ಬಂದರೆ ವಾಮನ ಬಿಡಲಿಲ್ಲ. ಅವರನ್ನೆಲ್ಲ ತಮ್ಮ ಸ್ಥಾನಕ್ಕೆ ಹಿಂತಿರುಗಿಸಿ ಆನಂತರ ಹೇಳ್ತಾರೆ ಪ್ರಾದುರ್ಭವಸ್ತೆ ಕಥಿತೋ ಮಹರ್ಷೇ ಪುಣ್ಯ ಶುಚಿರ್ವಾ ಮನಸ್ಯಾಗಹಾರಿ ಶ್ರುತೆ ಯಸ್ಮಿನ್ ಸಂಸ್ಕೃತೆ ಕೀರ್ತಿತೆ ಚ ಪಾಪಂ ವ್ಯಾಧಿ ಪ್ರಕ್ಷಯಂ ಪುಣ್ಯಮೇತಿ ಏವಂ ಪುರಾ ಚಕ್ರಧರೇಣ ವಿಷ್ಣುನಾ ಬದ್ಧೋ ಬಲಿರ್ವಾಮನ ರೂಪಧಾರಿಣ ಶಕ್ರಪ್ರಿಯಾರ್ಥಂ ಸುರಕಾರ್ಯ ಸಿದ್ಧೇ ಹಿತಾಯ ವಿಪ್ರಶಭೋ ಗದ್ವಿಜಾನಾಂ. ಅಲ್ಲಿ ಹೇಳ್ತಾರೆ ಈ ರೀತಿಯಾಗಿ ಆ ವಿಷ್ಣು ಇವರನ್ನೆಲ್ಲ ಬಲಿಯನ್ನು ಸೋಲಿಸಿ ಅವನನ್ನು ರಸಾತಳಕ್ಕೆ ಕಳುಹಿಸಿ ಇಂದ್ರನ ಕಾರ್ಯಸಿದ್ಧಿಯಾಗಿ, ಅಷ್ಟೇ ಅಲ್ಲದೆ ಅವನ ಹಿತಕ್ಕಾಗಿ, ಅಷ್ಟೇ ಅಲ್ಲದೆ ಯಾರ ಹಿತಕ್ಕಾಗಿ ಕೇಳಿದರೆ ಜ್ಞಾನಿಗಳ, ಋಷಿಗಳ, ಇನ್ನು ದ್ವಿಜರ ಹಿತಕ್ಕಾಗಿ ಅಂತ. ಅಂದರೆ ಆ ಕಾಲದ ಜ್ಞಾನಿಗಳಿಗೆ ಅಥವಾ ಒಂದು ಭಗವಂತನ ಕಥೆಗಳು ಆಸಕ್ತರಿಗೆ ಮಾತ್ರವಾಗಿ ಹೇಳಿದ್ರೆ ಅಲ್ಲ. ಅಂದರೆ ನೋಡಿ, ಆ ವಾಮನನ ಕಥೆ ನಾವು ಈಗಲೂ ಕೇಳ್ತೇವೆ, ನಮ್ಮ ಹಿತಕ್ಕಾಗಿ ಅವನು ಮಾಡಿದ ಅಂತ ನಾವು ಅಂದ್ಕೊಳ್ಬೇಕು. ಆ ವಾಮನ ಇದನ್ನು ಯಾಕೆ ಮಾಡಿದ, ಬಲಿಯ ಉದ್ಧಾರ, ಬಲಿಯ ರಸಾತಳ ಕಳುಹಿಸಿ ಅವನ ಉದ್ಧಾರವನ್ನೇ ಮಾಡಿದ. ಯಾಕೆ ಇದು ಇಂತಹ ತನ್ನ ಮಹತ್ವವನ್ನು ಯಾಕೆ ಮಾಡಿದ ಕೇಳಿದ್ರೆ ನಮ್ಮ ಉದ್ಧಾರಕ್ಕೆ. ನಾವು ಈ ಕಥೆಯನ್ನು ಕೇಳಲಿಕ್ಕೆ ಒಂದು ಅವಕಾಶ ಕೊಟ್ಟಲ್ವ ವಾಮನ. ಹಾಗಾಗಿ ಇಲ್ಲಿ ಹೇಳಿ ಅದನ್ನು ನಾವು ಯಾರಿಗೆ ಆ ಭಗವಂತನ ಕಥೆ ಕೇಳುವ ಇಚ್ಛೆ ಇದೆ ಅವರು ಕೂಡ ಇದರಲ್ಲಿ ಈ ಸಾಲಿನಲ್ಲಿ ಸೇರ್ತಾರೆ. ಅವರ ಹಿತಕ್ಕಾಗಿ ವಾಮನ ಇಂತಹ ಕೃತ್ಯವನ್ನು ಮಾಡಿದ ಅಂತ ಹೇಳ್ತಾರೆ. ಅನಂತರ ನಾರದರು ಪುನಃ ಕೇಳ್ತಾರೆ ಶ್ರುತಂ ಯಥಾ ಭಗವತ ಬಲ್ಲಿರ್ಬದ್ಧೋ ಮಹಾತ್ಮನ ಕಿಂತು ಅಸ್ತಿ ಅನ್ಯತ್ತು ದ್ರಷ್ಟವ್ಯಂ ತಚ್ಛ್ರುತ್ವಾ ಕಥಯಾಜ್ಯಮೇ ಭಗವಾನ್ ದೇವರಾಜಾಯ ದತ್ವಾ ವಿಷ್ಣು ತ್ರಿವಿಷ್ಟಪಂ ಅಂತರ್ಧಾನಂ ಗತಕ್ವಾಸು ಸರ್ವಾತ್ಮ ತಾತ ಕಥ್ಯತಾಂ. ಅಲ್ಲ, ನಂಗೆ ಇದೆಲ್ಲ ಇಷ್ಟ ಆಯಿತು, ನೀವು ಕಥೆಯನ್ನೆಲ್ಲ ಹೇಳಿದ್ರಿ. ನೀವೊಂದು ಹೇಳಿದ್ರಲ್ವ ಅವನು ಅಂತರ್ಧಾನಕ್ಕೆ ಹೋದ, ಕಾಣಲೇ ಇಲ್ಲ ವಾಮನ ಅಂತ. ಅಂದರೆ ಎಲ್ಲಿಗೆ ಹೋದ ಅವನು, ಆ ಕಥೆಯನ್ನು ಸ್ವಲ್ಪ ಹೇಳ್ತೀರಾ? ಅಷ್ಟೇ ಅಲ್ಲದೆ ಬರೀ ಸುತಳ ಲೋಕಕ್ಕೆ ಹೋದ ಅಲ್ವಾ, ಸುತಳ ಲೋಕಕ್ಕೆ ಹೋಗಿ ಕೂಡ ಅವನು ಎಂತಾದರೂ ಹಿಂದಿನ ಏನೋ ಕೆಲವು ರಾಕ್ಷಸರ ಏನಾದರೂ ಅಸುರ ಜನ್ಮ ಅಲ್ವ, ಹಾಗಾಗಿ ಏನೋ ಒಂದು ಕೆಟ್ಟ ಕೃತ್ಯವನ್ನು ಮಾಡಿದ್ನು ಅಥವಾ ಒಳ್ಳೆಯ ಕೆಲಸವನ್ನು ಮಾಡಿದ್ನು ಅಂತ ನಾರದೆರಡು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಆ ಪುಲಸ್ತ್ಯರ ಉತ್ತರವನ್ನು ಹೇಳ್ತಾರೆ ಅಥೋವಾ ಜಗತ್ಸ್ವಾಮಿ ಮಯಾ ಕಾರ್ಯಂ ಮಹತ್ಕೃತಂ ಸುರಾಣಾಂ ಕೃತುಭಾಗಾತಂ ಸ್ವಯಂಭೋ ಬಲಿಬಂಧನಂ ಪರಿಶ್ವಜ್ಜಾತಿ ವಿಧಿನಾ ವೇದಾ ಪೂಜಾದಿನಾ ಹರಿಂ ತಪ್ರಜ ಕಿಂ ಚಿರೇಣೇಹ ಭವತಾ ಗಮನಂ ಕೃತಂ. ಆನಂತರ ಆ ವಾಮನಂತಹ ಕಾರ್ಯವನ್ನು ಮಾಡಿ ಚತುರ್ಮುಖನ ಲೋಕಕ್ಕೆ ಹೋಗ್ತಾನಂತೆ. ಆ ಚತುರ್ಮುಖನ ಲೋಕಕ್ಕೆ ಹೋಗಿ ಅವನು ಹೋದಾಗ ಅವನನ್ನು ಆ ವಿಧಿ ಅಂತ ಹೇಳಿದ್ರೆ ಬ್ರಹ್ಮ, ಆ ಬ್ರಹ್ಮ ಮೊದಲಿಗೆ ಅವನಿಗೆ ಪೂಜಾದಿಗಳನ್ನೆಲ್ಲ ಮಾಡಿ ಅವನು ಕೇಳ್ತಾನಂತೆ, ನೀನು ಬ್ರಹ್ಮದೇವರ ಆಶ್ರಯ ಕೇಳ್ತಾನಂತೆ, ನೀನೇನು ಬಂದದ್ದಿಲ್ಲಿ? ಯಾವತ್ತೂ ಒಂದು ರೂಪದಲ್ಲಿ ಇದ್ದೇ ಇರ್ತಾರೆ ಆ ಚತುರ್ಮುಖನ ಮನಸ್ಸಿನಲ್ಲಿ, ಆದರೂ ಕೂಡ ಬ್ರಹ್ಮದೇವರು ಕೇಳ್ತಾರಂತೆ, ನೀನೇನು ಇಲ್ಲಿ ಬಂದದ್ದು, ಏನು ವಿಶೇಷ ಅಂತ ಕೇಳುವಾಗ ಹೇಳ್ತಾನಂತೆ ಇತ್ತೇ ಮುಕ್ತೇ ವಚನೆ ಭಗವಾನ್ ಗರುಡಧ್ವಜ ದರ್ಶಯಾಮ ಸದ್ರೂಪಂ ಸರ್ವದೇವಮಯಂ ಲಘು ತಂ ದೃಷ್ಟಾ ಪುಂಡರೀಕಾಕ್ಷಂ ಯೋಜನಾಯುತ ವಿಸ್ತೃತಂ ತಾವೇನೇವೋ ತೇನೋರ್ಧಮಾನೇನ ತದೋಜ ಪ್ರಣತೋಭವತ್. ಈಗ ಹೀಗೆ ಕೇಳಿದ ಮೇಲೆ ಅವನು ದೊಡ್ಡ ವಾಮನ ತನ್ನ ಪುನಃ ಅಲ್ಲಿ ಒಂದು ಬ್ರಹ್ಮನಿಗೆ ಒಂದು ಒಳ್ಳೆಯ ಶ್ರೇಷ್ಠವಾದ ರೂಪವನ್ನು ತೋರಿಸ್ತಾನಂತೆ. ಆಗ ಅಂತಹ ರೂಪವನ್ನು ತೋರಿಸುವಾಗ
ಆ ಬ್ರಹ್ಮದೇವರಿಗೆ ಈ ವಾಮನ ಪುರಾಣ ಕೆಲವು ಗದ್ಯ ಬಂತು. ಇದು ಗದ್ಯ ಅಂತ ಹೇಳಿದರೆ ಒಂದು ಶ್ಲೋಕದ ರೂಪದಲ್ಲ, ಒಂದು ಸಾಲಿನಲ್ಲಿ ಹೇಳ್ತಾ ಹೋಗ್ತಾರೆ. ಅಂತಹ ಗದ್ಯದಲ್ಲಿ ಇದು ತುಂಬ ದೊಡ್ಡವಾದ ಗದ್ಯ. ಅಂದರೆ ಆ ವಾಮನ ರೂಪವನ್ನು ನೋಡಿ ಅವನು ಪುಂಖಾನುಪುಂಖವಾಗಿ ಆ ಬ್ರಹ್ಮ ಅವನ ಒಂದು ವಾಮನನ ಸ್ತುತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸ್ವಲ್ಪ ಆ ಗದ್ಯವನ್ನು ನೋಡುವುದಂತಾದರೆ, ನಮಸ್ತೆ ದೇವಾದಿದೇವ ವಾಸುದೇವ ಏಕಶೃಂಗ ಬಹುರೂಪ ವೃಷಾಕಪೇ ಭೂತಭಾವನ ಸುರಾಸುರ ವೃಷ ಸುರಾಸುರ ಮಥನ ಪೀತವಾಸ ಶ್ರೀನಿವಾಸ ಅಸುರ ನಿರ್ಮಿತಾಂತ ಅಮಿತ ನಿರ್ಮಿತ ಕಪಿಲ ಮಹಾಕಪಿಲ ವಿಶ್ವಕ್ಸೇನ ನಾರಾಯಣ ಧ್ರುವಧ್ವಜ ಸತ್ಯಧ್ವಜ ಖಡ್ಗಧ್ವಜ ತಾಲಧ್ವಜ ವೈಕುಂಠ ಪುರುಷೋತ್ತಮ ವರೇಣ್ಯ ವಿಷ್ಣು ಅಪರಾಜ ಜಯ ಜಯಂತ ವಿಜಯ ಕೃತಾವರ್ತ ಮಹಾದೇವ ಅನಾದೇ ಅನಂತ ಆದ್ಯಂತ ಮಧ್ಯ ನಿಧನ ಪುರಂಜಯ ಧನಂಜಯ ಶುಚಿಶ್ರವ ಪ್ರಶ್ನಿಗರ್ಭ ಕಮಲಗರ್ಭ ಕಮಲಾಯತಾಕ್ಷ ಶ್ರೀಪತೆ ವಿಷ್ಣುಮೂಲ ಮೂಲಾಧಿವಾಸ ಧರ್ಮಾಧಿವಾಸ ಧರ್ಮವಾಸ ಧರ್ಮಾಧ್ಯಕ್ಷ ಪ್ರಜಾಧ್ಯಕ್ಷ ಗದಾಧರ ಶ್ರೀಧರ ಶ್ರುತಿಧರ ವನಮಾಲಾಧರ ಲಕ್ಷ್ಮೀಧರ ಧರಣೀಧರ ಪದ್ಮನಾಭ. ಅಂದರೆ ಇನ್ನು ಗದ್ಯ ಒಂದು 2 ಪುಟದಷ್ಟು ಇದೆ. ಸ್ವಲ್ಪ ನೋಡಿದ್ವಿ. ಆದರೆ ಕೆಲವು ನಾಮಗಳನ್ನು ಅವನು ಹೇಳ್ತಾನೆ. ವಿರಿಂಚಿ ಅಂತ ಕರೀತಾ ಹೇಳ್ತಾನೆ. ವಿರಿಂಚಿ ಅಂತೇಳಿ ಬ್ರಹ್ಮನಿಗೆ ಹೇಳುವಂತಹ ಮಾತಲ್ವಾ ಕೇಳಿದರೆ, ನಿಜವಾಗಿ ಆ ವಿರಿಂಚಿ ಶಬ್ದಕ್ಕೆ ಅರ್ಥ ಹೇಳುವಾಗ 2 ಅರ್ಥವನ್ನು ಹೇಳ್ತಾರೆ. ರುಚಿ ವಿರೇಚನೆ ರುಚಿ ವಿಯೋಜನ ಸಂಪರ್ಚನೆಯೋಹೋ ಅಂತ. ಅಂದರೆ ಬ್ರಹ್ಮನಿಗೆ ಯಾಕೆ ವಿರಿಂಚಿ ಅಂತ ಹೆಸರು ಕೇಳಿದರೆ, ಅವನು ಒಂದು ಇದು ಜಗತ್ತು ಹೇಗೆ ಸೃಷ್ಟಿಯಾಗಿದೆ, ಪಂಚಭೂತಗಳಿಂದ ಸೃಷ್ಟಿಯಾಗಿದೆ. ಆ ಪಂಚಭೂತಗಳ ವಿಧ ವಿಧವಾದ ಬೇರೆ ಬೇರೆ ಒಂದು ಅನುಪಾತದಿಂದ ಆ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಕೆಲವರಲ್ಲಿ ಮಣ್ಣಿನ ಅಂಶ ಜಾಸ್ತಿ, ಕೆಲವಿನಲ್ಲಿ ವಾಯುವಿನ ಅಂಶ ಜಾಸ್ತಿ ಅಂತ ಬೇರೆ ಬೇರೆ ಅನುಪಾತದಿಂದ ಅಂದರೆ ರೇಷಿಯೋದಿಂದ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಹೀಗೆ ಅಂತಹ ಶಕ್ತಿ ಬ್ರಹ್ಮನಿಗೆ ಇರುವುದಾ ಕೇಳಿದರೆ ಅಲ್ಲ, ಅಂತಹ ಶಕ್ತಿಯನ್ನು ಕೊಟ್ಟವನು ಆ ನಾರಾಯಣ. ಅದಕ್ಕಾಗಿ ವಿರಿಂಚಿ ಅಂತ ನಾಮ ಬ್ರಹ್ಮನಿಗಾದರೂ ಕೂಡ ಅವನೊಳಗಿದ್ದು ಅಂತ ಕೆಲಸವನ್ನು ಮಾಡಿಸಿದವನು ಯಾರು? ಆ ವಿರಿಂಚಿತ್ವ ಅಂದರೆ ಆ ರೇಷಿಯೋಗಳನ್ನೆಲ್ಲ ಆಚೆ ಈಚೆ ಮಾಡಿಕೊಂಡು ಜಗತ್ತನ್ನು ಸೃಷ್ಟಿ ಮಾಡಿದವನು ಯಾರು? ಅದು ಆ ನಾರಾಯಣ. ಹಾಗಾಗಿ ಆ ವಿರಿಂಚಿ ಅಂತ ಅವನನ್ನೇ ಕರೀತಾರೆ. ಆ ನಂತರ ಪುರಂಜಯ ಧನಂಜಯ ಅಂದರೆ ಪುರವನ್ನು ಗೆದ್ದವನು, ಧನವನ್ನು ಗೆದ್ದವನು ಅಂತ ಹೇಳಿದರೆ ಎಲ್ಲ ಧನಗಳ ಆಧಿಪತ್ಯ, ಎಲ್ಲ ಜಗತ್ತಿನ ಇಡೀ ಆಧಿಪತ್ಯ ನಿನ್ನಲ್ಲಿ ಉಂಟು ಅಂತ. ಇನ್ನು ಪ್ರೀತಿಕರ, ಇದು ಬಹಳ ಒಂದು ಶ್ರೇಷ್ಠವಾದ ನಾಮ. ಅಂದರೆ ಹೇಳಿದರೆ ಪ್ರೀತಿಕರ, ನಮಗೆ ಒಬ್ಬರ ಮೇಲೆ ಪ್ರೀತಿ ಬರಲಿಕ್ಕೆ ಕಾರಣ ಆ ವ್ಯಕ್ತಿ ಅಲ್ಲ, ಅದರಲ್ಲಿ ಆ ಭಗವಂತ ಕೊಟ್ಟಿದ್ದರಿಂದ, ಆ ಪ್ರೀತಿಯನ್ನು ಕೊಟ್ಟಿದ್ದರಿಂದ. ಇಲ್ಲದಿದ್ದರೆ ನಮಗೆ ಕೆಲವು ದಿನ ಅವರ ಮೇಲೆ ಪ್ರೀತಿ ಇರ್ತದೆ, ಮರುದಿನ ಅವರ ಮೇಲೆ ಪ್ರೀತಿ ಹೋಗಿಬಿಡ್ತದೆ, ನಮಗೇನು ಇಷ್ಟ ಆಗ್ತಾ ಇರೋದಿಲ್ಲ ಅವರು. ಯಾಕೆ ಕೇಳಿದರೆ ಅದು ಆ ವ್ಯಕ್ತಿಯ ಕಾರಬಾರ ಅಲ್ಲ, ಅವನೇನು ಮಾಡಿರುವುದಿಲ್ಲ. ಅದು ಯಾರ ಕಾರಬಾರ ಕೇಳಿದರೆ ಅದು ಭಗವಂತನ ಕಾರಬಾರ. ಅವನು ಆ ಪ್ರೀತಿಯನ್ನು ಕೊಡ್ತಾನೆ, ಕೆಲವು ಬಾರಿ ಬೇಡ ಅಂತ ತೆಗಿತಾನೆ. ಹಾಗಾಗಿ ಒಬ್ಬರ ಮೇಲೆ ನಮಗೆ ಪ್ರೀತಿ ಬರ್ತದೆ, ಕೆಲವು ಮೇಲೆ ಬರುವುದಿಲ್ಲ. ಹಾಗೆ ಪ್ರೀತಿಕರ ಅಂತ ಹೇಳ್ತಾರೆ. ಇನ್ನು ಮಧುಸೂದನ ವಾಮನ ಅಂತ, ಅಂದರೆ ಮಧುನಾಮಕ ದೈತ್ಯರನ್ನು ನಾಶ ಮಾಡಿದವನು. ಮಧು ಅಂತ ಹೇಳಿದರೆ ಕೆಟ್ಟ ಕಾಮ ಅಂತ, ಕೆಟ್ಟ ಕಾಮವನ್ನು ಕೂಡ ನಾಶ ಮಾಡುವ ಹಾಗೆ ಅವನು ಮಧುಸೂದನ ಅಂತ ಹೆಸರು. ಹಾಗೆಯೇ ಅನಿರುದ್ಧ ಅಂತ, ಅನಿರುದ್ಧ ಅಂತ ಹೇಳಿದರೆ ಅನಿ ಅಂತ ಹೇಳಿದರೆ ಪ್ರಾಣಿ, ಪ್ರಾದಲ್ಲಿ ತೆಗೆದ್ರೆ ಅಲ್ಲಿ ಅನಿ ಅಂತಲೇ ಆಗುವುದು. ಅನಿಭಿರುದ್ಧತೆ ಅಂದರೆ ಪ್ರಾಣಿಗಳಿಗೆ ಬೇಕೇ ಆದವನು ಇವನು ಅನಿರುದ್ಧ. ಇವನನ್ನು ಬಿಟ್ಟು ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾರಿಗೆ ಇವನು ಪ್ರಾಣಿಗಳಿಗೆ ಯಾರು ಅತ್ಯವಶ್ಯಕನೋ ಅವನು ಅನಿರುದ್ಧ. ಹಾಗಾಗಿ ಅಂತಹ ಅನಿರುದ್ಧ ನಿನಗೆ ನಮಸ್ಕಾರ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಹೇಳ್ತಾನೆ ಮಹಾಮೀನೋಸಿ ಅಂತ ಒಂದು ಮಾತನ್ನು ಹೇಳ್ತಾನೆ. ಮಹಾಮೀನೋಸಿ ಅಂತ ಹೇಳುವಾಗ ಮೀನ ಶಬ್ದಕ್ಕೆ ನಾವು ಮೀನಾ ಅಂತೇಳಿ ಮೀನು ಅಂತ ಅರ್ಥವನ್ನು ಹೇಳಿಬಿಡ್ತೇವೆ. ಆದರೆ ಮೀನ ಅಂತ ಅದು ಭಗವಂತನಿಗೆ ಆಗುವಾಗ ಒಂದು ವಿಶೇಷವಾದ ನಾಮ. ಯಾಕೆ ಕೇಳಿದರೆ ಮಾ ಅಂದರೆ ಜ್ಞಾನ, ಮೀ ಅಂತ ಹೇಳಿದರೆ ಜ್ಞಾನ ಉಳ್ಳವರು, ಜ್ಞಾನಿಗಳು. ಅಂತಹ ಜ್ಞಾನಿಗಳಿಗೆ ಯಾರು ಆಶ್ರಯ ಅವನು ಮೀನಾ ಅಂತ ಹೇಳೋದು. ಜ್ಞಾನಿಗಳಿಗೆ ಇನ, ಜ್ಞಾನಿಗಳಿಗೆ ಒಡೆಯ, ಸರಿಯಾದ ಮಹಾಮೀನ ಅಂತ. ಮಹಾಜ್ಞಾನಿಗಳು ಅಂಥವರಿಗೆಲ್ಲ ಜ್ಞಾನ, ಚಿಕ್ಕ ಚಿಕ್ಕ ಜ್ಞಾನ ಇರ್ತದೆ, ಲೌಕಿಕ ಜ್ಞಾನ ಆಗಿರ್ಬೋದು, ಅಥವಾ ದೇವತೆಗಳ ಯಾರೋ ಒಂದು ದೇವತೆ ಬಗ್ಗೆ ಚೆನ್ನಾಗಿ ತಿಳಿದಿರ್ತಾನೆ, ಅವನು ಜ್ಞಾನಿ ಆಗ್ತಾನೆ. ಬಿಟ್ಟರೆ ಅವನು ಮಹಾಜ್ಞಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸರಿಯಾದ ಮಹಾಜ್ಞಾನ ಅಂದರೆ ಸರಿಯಾದ ಜ್ಞಾನ ಅಂತ. ಅಂತ ಸರಿಯಾದ ಜ್ಞಾನಿಗಳಂತ ಯಾರಿದ್ದಾರೆ ಅವರಿಗೆಲ್ಲ ಆಸರೆ ಯಾರು, ಅವರಿಗೆಲ್ಲ ಆಶ್ರಯ ಯಾರು, ಅವನು ಮಹಾಮೀನ. ಅಂತಹ ಮಹಾಮೀನ ನಿನಗೆ ನಮಸ್ಕಾರ ಅಂತ ಹೇಳ್ತಾನೆ. ಇನ್ನು ಕಾಲೋಸಿ ಅಂತ, ಕಾಲೋಸಿ ಅಂತ ಹೇಳುವಾಗ ಕಲಯತಿ ಅಂತ, ಎಲ್ಲವನ್ನು ನಾಶ ಮಾಡುವವನು ಅಂತ ಈ ರೀತಿಯಾಗಿ ಹೇಳಿ ಅಂದ್ರ ಓಂ ನಮಸ್ತೆ ಅಂತ ಹೇಳ್ತಾರೆ. ಓಂ ನಮಸ್ತೆ ಅಂತ ಹೇಳುವಾಗ ಕೊನೆಗೆ ಇಷ್ಟು ನೋಡಿ, ಮೊದಲು ಓಂಕಾರವನ್ನು ಹೇಳ್ತಾರೆ ಬ್ರಹ್ಮದೇವರು, ಕೊನೆಗೆ ಕೂಡ ಓಂಕಾರವನ್ನು ಹೇಳ್ತಾರೆ.
ಯಾಕೆ ಓಂಕಾರ ವಿಶೇಷತೆ ಏನು ಹೇಳಿದರೆ, ಅವರು ನಾವು ನೋಡಿದ್ವಿ, ಇದು ವಾಮನ ಪುರಾಣದಲ್ಲೇ ಬಂದಂತಹ ಬಹಳ ದೊಡ್ಡದಾದ ಗದ್ಯ ಅಂತ. ಇಷ್ಟು ದೊಡ್ಡ ಗದ್ಯ ಹೇಳಿದ ಮೇಲೆ ಭಗವಂತ ಎಲ್ಲ ಸ್ತುತಿ ಮಾಡಿದಾಗ ಆಯ್ತಾ ಕೇಳಿದರೆ ಏನೂ ಇಲ್ಲ, ಅದಕ್ಕೆ ಓಂಕಾರವನ್ನು ಹೇಳಿದರು. ಓಂ ಅಂತ ಹೇಳುವಾಗ ಎಷ್ಟು ತಿಳಿದ್ರು ತಿಳಿಲಿಲ್ಲ ಅಂತ ಯಾರನ್ನು ತಿಳಿಬೇಕೋ ಅವನು ಓಂ ಅಂತ. ಭಗವಂತನಿಗೆ ಓಂ ಅಂತ ಯಾಕೆ ಹೆಸರು ಅಂತ, ಓಂ ಅಂತ ಒಂದು ಹೆಸರು ಯಾಕೆ ಕೇಳಿದರೆ, ಎಷ್ಟು ತಿಳಿದ್ರು ತಿಳಿಲಿಲ್ಲ ಅಂತಲೇ ಯಾರನ್ನು ತಿಳಿಬೇಕೋ ಅವನು ಓಂಕಾರಕ್ಕೆ ವಾಚ್ಯ. ಅಂದರೆ ನಾವು ಒಂದು 4 ಅಕ್ಷರ ಭಗವಂತನ ಬಗ್ಗೆ ತಿಳಿದೆ, ಹಾಗಾಗಿ ನನಗೆಲ್ಲ ತಿಳಿದು ಬಿತ್ತು ಅಂತ ಹೇಳಿದರೆ ಸಾಧ್ಯವಿಲ್ಲ ಅಂತ. ಅದಕ್ಕೋಸ್ಕರ ಬ್ರಹ್ಮದೇವರು ಆ ಓಂಕಾರವನ್ನು ಕೊನೆಗೆ ಹೇಳಿ ನಿನಗೆ ನಮಸ್ಕಾರ ಅಂತ ಇಷ್ಟು ಹೇಳ್ತಾರೆ. ಇಷ್ಟು ಹೇಳಿ ತದಸಮಾರಾಧ್ಯ ವಿಭುಂ ಸುರಾಜಿಪ ಪಿತಾಮಹೋದೌತ ಮನಸ್ಸ ಶುದ್ಧ ಸ್ವರ್ಗೇ ವಿರಿಂಚಿ ಸದನಾ ಸುಪುಷ್ಪಾಣ್ಯಾನೀಯ ಪೂಜಾಂ ಪ್ರಚಕಾರ ವಿಷ್ಣೋ ಸ್ವರ್ಗೇ ಸಹಸ್ರಂ ಸತು ಯೋಜನಾನ ವಿಷ್ಣು ಪ್ರಮಾಣೇನ ಹಿ ವಾಮನೋಭೂತ್ ತಸ್ಯ ತತ್ರಾಸಿ ಚಕ್ರಃ ಪ್ರಚಕಾರ ಪೂಜಾಂ ಸ್ವಯಂಭುವಸ್ತುಲ್ಯ ಗುಣಾ ಮಹರ್ಷೇ ಏತತ್ತೋಕ್ತಂ ಭಗವಾನ್ ಶ್ರೀವಿಕ್ರಮಶ್ಚಕಾರ ಯದ್ದೇವಹಿತಂ ಮಹಾತ್ಮ ರಸಾ ತರಸ್ತೋ ದಿಜಶ್ಚಕಾರ ಯತ್ತೃಣುಂ ಶ್ವಾದ್ಯ ವದಾಮಿ ವಿಪ್ರ. ಆನಂತರ ಇಷ್ಟು ಸ್ತುತಿಯನ್ನು ಮಾಡಿ ಅವನು ಒಂದು ಪೂಜೆಯನ್ನು ಮಾಡ್ತಾರಂತೆ. ಆ ಬ್ರಹ್ಮದೇವರು ಆ ವಾಮನನ ಪೂಜೆಯನ್ನು ಮಾಡ್ತಾರಂತೆ ಅಲ್ಲಿ ಆ ಬ್ರಹ್ಮಲೋಕದಲ್ಲಿ. ಹೇಗೆ ಕೇಳಿದರೆ ಚಂದವಾದ ಆ ಪುಷ್ಪವನ್ನು ತೆಗೆದುಕೊಂಡು ಬಂದು ಪ್ರಚಕಾರ ಪೂಜಾಂ ಪ್ರಚಕಾರ ಪೂಜೆಯನ್ನು ಮಾಡಿದ್ರು ಅಂತ ಅಲ್ಲಿ ನೋಡಿ ಅಂತ ಹೇಳಿದ್ದಾರೆ. ಹಾಗಿರುವಾಗ ಆ ಬ್ರಹ್ಮದೇವರು ನಾವು ಮಧ್ವರ ಕಥೆಯಲ್ಲಿ ಕೇಳ್ತೇವೆ, ಹನುಮಂತನ ಕಥೆಯಲ್ಲಿ ಕೇಳ್ತೇವೆ. ಅವನು ಪುಷ್ಪವನ್ನು ಯಾವ ರೀತಿಯಾಗಿ ತರ್ತಿದ್ದ ಕೇಳಿದರೆ ರಾಮಾಚರ್ಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯ ಶ್ರೇಯಮಸ್ಯ ನಾಭೂತ್ ಅಂತ. ಅಂದರೆ ಅವನು ಹೂವನ್ನು ತರುವಾಗ ಆ ವಾಯುದೇವರು ಅಂದರೆ ಹನುಮಂತ ತನ್ನ ಶ್ವಾಸದ ಗಾಳಿ ಬೀಳಬಾರದು ಅಂತ ಅಷ್ಟು ಜಾಗ್ರತೆಯಲ್ಲಿ ತರ್ತಾ ಇದ್ದ ಅಂತೆ. ಅಷ್ಟು ಜಾಗ್ರತೆಯನ್ನು ಸಂಜೀವನಿ ಗಂಧಮಾದನ ಪರ್ವತವನ್ನು ಕೂಡ ತಂದಿರಲಿಲ್ಲ ಅಂತೆ, ಅಷ್ಟು ಜಾಗ್ರತೆಯಲ್ಲಿ ತರ್ತಾ ಇದ್ದ ಅಂತ. ಹಾಗೆ ಇಲ್ಲಿ ಕೂಡ ಪ್ರಚಕಾರ ವಿಷ್ಣು ಅಂತ ಹೇಳುವಾಗ ಆ ಬ್ರಹ್ಮದೇವರು ಕೂಡ ಹಾಗೆಯೇ ಪುಷ್ಪವನ್ನು ತರುವಾಗ ಅಷ್ಟು ಭಕ್ತಿಭಾವದಿಂದ ತಂದರು ಅಂತ ನಾವು ಅಂದುಕೊಂಡು ಅಲ್ಲಿ ಪೂಜೆಯನ್ನು ಮಾಡಿದ್ರು ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾದಂಥದ್ದು. ಈ ರೀತಿಯಾಗಿ ಚೆನ್ನಾಗಿ ಆ ವಾಮನನ ಪೂಜೆಯನ್ನು ಮಾಡಿದ್ರಂತೆ. ಆ ನಂತರ ಪುಲಸ್ತರು ಹೇಳ್ತಾರೆ, ಅಲ್ಲಿ ಇನ್ನೊಂದು ಕೇಳಿದ್ದಲ್ವಾ, ವಾಮನ ಯಾವ ರೀತಿಯಾಗಿ ಬಲಿ ಯಾವ ರೀತಿಯಾಗಿ ಪೂಜೆ ಮಾಡಿ ರಸಾತಳದಲ್ಲಿ ರಾಜ್ಯವನ್ನು ಆಳಿದ ಅಂತೆಲ್ಲ ಕೇಳಿದ್ದಲ್ವಾ, ಆ ವಿಷಯವನ್ನು ಹಿಂಗೆ ಕೂಡ ಹೇಳ್ತೇನೆ ಅಂತ ಹೇಳ್ತಾರೆ. ಆಗ ಗತ್ವಾ ರಸತಳಂ ದೈತ್ಯೋ ಮಹಾರ್ಹ ಮಣಿಚಿತ್ರಿತಂ ಶುದ್ಧ ಸ್ಫಟಿಕ ಸೋಪಾನಂ ಕಾರಯಾಮಾಸ ವೈಪುರಂ ತತ್ರ ಮಧ್ಯೆ ಸುವಿಸ್ತೀರ್ಣ ಪ್ರಾಸಾದೋ ವಜ್ರವೇದಿಕಃ ಮುಕ್ತ ಜಾಲಾಂತರದ್ವಾರೆ ನಿರ್ಮಿತೋ ವಿಶ್ವಕರ್ಮಣ. ಅನಂತರ ಅವನು ರಸಾತಲಕ್ಕೆ ಹೋದ್ಮೇಲೆ ಅವನು ಒಂದು ಒಳ್ಳೆಯ ಭವನವನ್ನು ನಿರ್ಮಿಸಿದ ಅಂತೆ. ನಿರ್ಮಿಸಿ ಅಲ್ಲಿ ಒಂದು ವಿಶ್ವಕರ್ಮನಿಂದ ಒಂದು ಒಳ್ಳೆಯ ಮನೆಯನ್ನೆಲ್ಲ ನಿರ್ಮಿಸಿದ ಅಂತೆ. ಆ ನಂತರ ಚಕ್ರೇ ಪ್ರವಷ್ಟೆ ಭೋಗಾಸಕ್ತ ದೈತ್ಯಸ್ಯ ವಸದ ಸುತಡೇದ ದೈತ್ಯ ತೇಜೋ ಹರಃ ಪ್ರಾಪ್ತ ಪಾತಾಳೇ ವೈ ಸುದರ್ಶನಃ ಚಕ್ರೇ ಪ್ರವಿಷ್ಟೆ ಪಾತಾಳಂ ದಾನವಾನಾಂ ಪುರೇ ಮಹಾನ್ ಬಭೌ ಹಲಹಲ ಶಬ್ದಃ ಕ್ಷುಭಿತಾರ್ಣವಸನ್ನಿಭಃ. ಆಗ ಒಂದು ಅವನು ರಸಾತಲದಲ್ಲಿ ವಾಸ ಮಾಡ್ತಾ ಇದ್ದಾನಂತೆ. ಹಾಗೆ ವಾಸ ಮಾಡ್ತಾ ಇರುವಾಗ ಒಂದು ಬಾರಿ ಸುದರ್ಶನ ಚಕ್ರ ಬಂತಂತೆ. ಭಗವಂತನ ಆಯುಧವಾದಂತಹ ಸುದರ್ಶನ ಚಕ್ರ ಒಂದು ಬಾರಿ ರಸಾತಲಕ್ಕೆ ಬಂತಂತೆ. ಆಗ ರಸಾತಲಕ್ಕೆ ಬಂದರೆ ದೈತ್ಯ ತೇಜಸ್ಸೆಲ್ಲ ಹಾಳಾಗಿ ಹೋಯ್ತಂತೆ, ತುಂಬ ಕಮ್ಮಿ ಆಯ್ತಂತೆ. ಆಗ ಹಲಹಲ ಶಬ್ದವಾಯಿತು ಅಂತ ಹೇಳ್ತಾರೆ. ಆ ಒಂದು ಶಬ್ದದಿಂದ ಅಂದರೆ ಅವರು ಆ ಒಂದು ಸುದರ್ಶನ ಚಕ್ರ ಬಂದಿದ್ದರಿಂದ ಹಲಹಲ ಶಬ್ದ ಅಂದರೆ ಆ ದೈತ್ಯರೆಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವರು ಆ ಸುದರ್ಶನ ಚಕ್ರ ಬಂದ ಕಾರಣದಿಂದ. ಹಾಗಾಗಿ ಹಲಹಲ ಎನ್ನುವ ಶಬ್ದವನ್ನೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಆಗ ತಥೋ ವಿಂಧ್ಯಾವಲಿಪ್ರಾಹ ಸಾಂತ್ವಯಂತಿ ನಿಜಂ ಪತಿಂ ಕೋಶೇ ಖಡ್ಗಂ ಸಮಾವೇಶ ಧರ್ಮಪತ್ನಿ ಶುಚಿವ್ರತ ತಂ ಚ ಶ್ರುತ್ವಾ ಮಹಾಶಬ್ದಂ ಬಲಿ ಖಡ್ಗಂ ಸಮಾದದೆ ಆಕಿಮೇತ ಇತಿ ತಂ ಚ ಪಪ್ರಚ್ಚಾಸುರ ಪುಂಗವಃ. ಆಗ ಬಲಿ ಅಂತ ಒಂದು ಅವನಿಗೊಂದು ಧೈರ್ಯ ಅಲ್ವಾ, ನಾನೇ ಒಂದು ದೊಡ್ಡ ಶಕ್ತಿಶಾಲಿ ಅನ್ನೋ ಒಂದು ಅಹಂ. ಹಾಗೆ ಒಂದು ಖಡ್ಗವನ್ನೇ ತೆಗೆದು ಬಿಟ್ಟ ಅಂತೆ. ಏನು ಬರ್ತದೆ ನಾನು ನೋಡ್ಕೊಳ್ತೇನೆ ಅಂತ. ಆಗ ಅವನ ಹೆಂಡತಿ ವಿಂಧ್ಯಾವಳಿ ಅವಳು ಸ್ವಲ್ಪ ಸಮಾಧಾನ ಮಾಡಿದ್ಲಂತೆ. ಅವನು ತೆಗೆದ ಖಡ್ಗವನ್ನು ಪುನಃ ಅವನ ಕೋಶಕ್ಕೆ ಹಾಕಿ ಪುನಃ ಅಲ್ಲೇ ಇಟ್ಟು ಹೇಳ್ತಾಳಂತೆ, ಇದು ಸುದರ್ಶನ ಚಕ್ರ ಅಂತ ಹೇಳ್ತಾರೆ. ಇದನ್ನು ನಾವು ಯಾರಾದ್ರೂ ಕೇಳಿದರೆ ವಾಮನನ ಸುದರ್ಶನ ಚಕ್ರ ಇದು. ಹಾಗಾಗಿ ಇದಕ್ಕೆ ನಾವು ಚೆನ್ನಾಗಿ ಪೂಜೆ ಮಾಡಿದರೆ ಮಾತ್ರ ಇದು ಸುಮ್ಮನೆ ಆಗುವಂಥದ್ದು, ನೀನು ಸುಮ್ಮನೆ ಖಡ್ಗ ಎಲ್ಲ ತೆಗೆದು ಗಲಾಟೆ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾಳಂತೆ. ಆಗ ಆ ಬಲಿ
ಆ ಒಂದು ಸುದರ್ಶನ ಚಕ್ರದ ಸ್ತೋತ್ರವನ್ನು ಮಾಡ್ತಾನಂತೆ. ನಮಸ್ಯಾಮಿ ಹರೇಶ್ ಚಕ್ರಂ ದೈತ್ಯ ಚಕ್ರ ವಿದಾರಣಂ ಸಹಸ್ರಾಂಶುಂ ಸಹಸ್ರಾಭಂ ಸಹಸ್ರಾರಂ ಸುನಿರ್ಮಲಂ. ಸುದರ್ಶನ ಚಕ್ರ ಅದಕ್ಕೆ ಯಾರು ಅಭಿಮಾನಿ ಅಂತ ಹೇಳುವಾಗ ಮನ್ಮಥ ಅಭಿಮಾನಿ, ಅಷ್ಟೇ ಅಲ್ಲದೆ ದುರ್ಗಾದೇವಿ ಕೂಡ ಅಭಿಮಾನಿ ಅಂತ ಹೇಳ್ತಾರೆ. ಅಂತಹ ಸುದರ್ಶನ ಚಕ್ರವನ್ನು ನೋಡಿ ಬಲಿಯ ನೋಡಿ ಹೇಳ್ತಾನಂತೆ, ಸುದರ್ಶನ ಚಕ್ರ ಎಂಥದ್ದು ಗೊತ್ತುಂಟ, ದೈತ್ಯ ಚಕ್ರ ವಿದಾರಣಂ. ಇದು ಚಕ್ರ ಅಂದರೆ ದೈತ್ಯರ ಸಮೂಹವನ್ನೇ ನಾಶ ಮಾಡುವಂಥದ್ದು ಅಂತ ಹೇಳ್ತಾರಂತೆ. ಹಾಗೆ ಇದರ ಕಾಂತಿ ಕೂಡ ತುಂಬ ಮಹತ್ತರವಾದಂಥದ್ದು. ಅಂತಹ ಸುದರ್ಶನ ಚಕ್ರಕ್ಕೆ ನಮಸ್ಕಾರ ಅಂತ ಹೀಗೆ ಆ ಸುದರ್ಶನ ಚಕ್ರವನ್ನು ಪ್ರಾರ್ಥನೆ ಮಾಡಿ ಆನಂತರ ಸನ್ಮೇ ದಹಸ್ವ ದೀಪ್ತಾಂಶೋ ವಿಷ್ಣು ಚಕ್ರ ಸುದರ್ಶನ ಯನ್ಮೇ ಕುಲೋದ್ಭವಂ ಪಾಪ ಪೈತೃಕಂ ಮಾತೃಕಂ ತಥಾ ತನ್ಮೇ ಹರಸ್ವತರಸ ನಮಸ್ತೆ ಅಚ್ಯುತಾಯುಧ ಆಧಯೋ ಮಮ ನಶ್ಯಂತು ವ್ಯಾಧಯೋ ಯಾಂತು ಸಂಶಯಂ ತನ್ನಾಮ ಕೀರ್ತನಾ ಚಕ್ರ ದುರಿತಂ ವ್ಯಾಧ ಸಂಶಯಂ. ಹಾಗಾಗಿ ಈ ಸುದರ್ಶನ ಚಕ್ರ ನೀನುಂಟಲ್ವಾ, ನನ್ನ ಎಲ್ಲ ಪಾಪಗಳಂತೇನಿದು, ಪಾಪಗಳನ್ನು ನನ್ನ ಕುಲದಲ್ಲಿ ಏನೋ ತುಂಬ ಪಾಪ ಆಗಿರ್ಬೋದು, ನನ್ನ ಪೂರ್ವಜರೆಲ್ಲ ಮಾಡಿರ್ಬೋದು, ಅಂತಹ ಪಾಪವನ್ನೆಲ್ಲ ನಾಶ ಮಾಡಿ ನನ್ನ ಆದಿವ್ಯಾಧಿಗಳನ್ನೆಲ್ಲ ನಾಶ ಮಾಡು ಅಂತ ಕೇಳ್ತಾನಂತೆ. ಇಷ್ಟು ಕೇಳಿ ಇತ್ತೇ ಮುಕ್ತ ಮತಿಮಾ ಸಮಭ್ಯರ್ಚ್ಯಾತ್ ಭಕ್ತಿತ ಸಂಸ್ಮರನ್ ಪುಂಡರೀಕಾಕ್ಷಂ ಸರ್ವಭಾವ ಪ್ರಣಾಶನಂ ಪೂಜಿತಂ ಬಲಿನಾ ಚಕ್ರಂ ಕೃತ್ವಾ ನಿಸ್ತೇ ಸೋಸುರಾನ್ ನಿಶ್ಚಕ್ರಾಮಾತ ಪಾತಾಳ ವಿಶುವೇ ದಕ್ಷಿಣೇ ಮುನೇ. ಆಗ ಹೀಗೆ ಆ ಸುದರ್ಶನ ಚಕ್ರವನ್ನು ಸ್ತುತಿ ಮಾಡಿದ ಆನಂತರ ಅವನು ಹೀಗೆ ಅಸುರರು ನಿಸ್ತೇಜರಾದದ್ದನ್ನು ನೋಡಿ ಅವರ ಶಕ್ತಿಯೆಲ್ಲ ಕಮ್ಮಿ ಆಗಿದೆ, ಇದಕ್ಕೇನು ಕಾರಣ ಅಂತ ಎಲ್ಲ ಯೋಚನೆ ಮಾಡ್ತಾ ಅವನು ಏನಾದರೂ ಕೂಡ ಏನು ಸಮಸ್ಯೆ ಬಂದರೂ ಕೂಡ ಅವನಿಗೆ ಉತ್ತರ ಯಾರು ಕೇಳಿದರೆ ಪ್ರಹ್ಲಾದ ಏನು ಸಮಸ್ಯೆ ಬಂದರೂ ಕೂಡ ಅದಕ್ಕೊಂದು ಚೆನ್ನಾಗಿ ಅದರಿಂದ ಹೇಗೆ ಪಾರಾಗಬೇಕು ಅಂತೆಲ್ಲ ಹೇಳ್ತಾನೆ. ಹಾಗಾಗಿ ಆ ಪ್ರಹ್ಲಾದನನ್ನು ಯೋಚನೆ ಮಾಡ್ತಾನಂತೆ ಅವನು. ಸಚಾಪಿ ಸಂಸ್ಮೃತ ಪ್ರಾಪ್ತ ಸುತಲಂ ದಾನವೇಶ್ವರಃ ದೃಷ್ಟ್ವಾ ತಸ್ಥೋ ಮಹಾತೇಜ ಸಾರ್ಘಪಾತ್ರೋ ಬಲಿಸ್ತದಾ ತಮರ್ಚ ವಿಧಿನಾ ಬ್ರಹ್ಮನ್ ಪಿತರಮೀಶ್ವರಂ ಕೃತಾಂಜಲಿ ಪುಟೋ ಭೂತ್ವಾ ಇದಂ ವಚನಮಬ್ರವೀತ್. ಅವನು ಕರೆದದ್ದೇ ತಡ. ಆಗ ಪ್ರಹ್ಲಾದ ಬರ್ತಾನಂತೆ. ಆ ಪ್ರಹ್ಲಾದ ಬಂದದ್ದನ್ನು ನೋಡಿ ಕೃತಾಂಜಲಿನಾಗಿ, ನನ್ನ ಅಜ್ಜ ಇವನು ಅಂತ, ಪಿತರಹ ಪಿತ ಅಂದರೆ ಪಿತುಹು ಪಿತ ಅಂತೇಳಿ ತಂದೆ ಇವನು ಅಂತ ಎಲ್ಲ ಯೋಚಿಸಿ ಅವನಿಗೆ ನಮಸ್ಕಾರವನ್ನು ಮಾಡಿ ಕೇಳ್ತಾನಂತೆ. ಆ ಪ್ರಹ್ಲಾದ ಅಂತ ಕೇಳ್ತಾನಂತೆ ಈ ಬಲಿ. ಏನು ಕೇಳಿದರೆ ಸಂಸ್ಕೃತೋಸಿ ಮಯಾತಾತ ಸುವಿಷಣ್ಣೇನ ತೇಜಸ ತನ್ಮೇ ಹಿತಂ ಚ ತತ್ಪತ್ಯಂ ಚ ಶ್ರೇಯೋಗ್ರ್ಯಂ ವದತಾತಮೇ ಕಿಂ ಕಾರ್ಯಂ ತ ಸಂಸಾರೇ ವಸತಾ ಪುರುಷೇಣ ಹಿ ಕೃತೇನ ಏನ ವೈನಾಸ್ಯ ಬಂಧ ಸಮುಪಜಾಯತೆ ಸಂಸಾರಾರ್ಣವಮಗ್ಧಾನಾಂ ನರಾಣಾಂ ಅಲ್ಪಚೇತಸಾಂ ತರಣೋಯೋ ಭವತ್ಪೋತಸ್ತನ್ಮೇ ವ್ಯಾಖ್ಯಾತಮರ್ಹಸಿ. ನಾನು ನಿಮ್ಮನ್ನು ಯಾಕೆ ಕರೀತಾ ಇದ್ದೇನೆ ಗೊತ್ತುಂಟಾ ಅಜ್ಜ, ನನಗೆ ಸಮಸ್ಯೆ ಬಂದಿದೆ. ನನ್ನ ದೈತ್ಯರಂತ ಏನಿದ್ದಾರೋ ನನ್ನ ಅನುಚರರೆಲ್ಲ ಕೆಲವರೆಲ್ಲ ಇದ್ದಾರೆ, ಅವರ ತೇಜಸ್ಸೆಲ್ಲ ಕಮ್ಮಿ ಆಗಿದೆ. ಹಾಗಾಗಿ ಅದಕ್ಕೆ ಪರಿಹಾರವೇನು, ಇಷ್ಟು ಕಷ್ಟ ಬಂದದಕ್ಕೆ ಪರಿಹಾರವೇನು? ಸುದರ್ಶನ ಚಕ್ರ ಬಂದ ಕಾರಣದಿಂದ ನಾವೇನೋ ಸ್ವಲ್ಪ ಪಾಪ ಮಾಡಿದ್ವಿರಬೇಕು, ಆ ಕಾರಣದಿಂದ ನನಗೆ ಈ ರೀತಿಯಾಗಿ ಆಗಿದೆ. ಈ ಪಾಪಗಳಿಂದ ಮುಕ್ತರಾಗುವುದು ಹೇಗೆ? ಅಷ್ಟೇ ಅಲ್ಲದೆ ಆ ನರರು ಕೂಡ ಇದ್ದಾರಲ್ವಾ, ಆ ನರರು ಸಂಸಾರ ಎಂಬ ಸಾಗರದಿಂದ ಯಾವ ರೀತಿಯಾಗಿ ದಾಟಬೇಕು ಎನ್ನುವ ಒಂದು ಯೋಚನೆಯಿಂದ ನಾನು ಕೇಳ್ತಾ ಇದ್ದೇನೆ. ಇದಕ್ಕೆ ಉತ್ತರವೇನು? ಇಷ್ಟು ಕಷ್ಟಗಳಿಗೆ ಉತ್ತರ ಯಾವುದು ಅಂತ ಬಲಿ ಒಂದು ಮಹತ್ತರವಾದ ಪ್ರಶ್ನೆಯನ್ನು ಕೇಳ್ತಾನಂತೆ. ನರರು ಸಂಸಾರ ಸಾಗರದಿಂದ ಹೇಗೆ ದಾಟಬೇಕು, ಏನು ಮಾಡಬೇಕು ಅವರು ಜೀವನದಲ್ಲಿ ಎನ್ನುವ ಮಾತಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಆ ಉತ್ತರ ಅದ್ಭುತವಾಗಿದೆ. ತುಂಬ ಕೆಲವು ಮಾತಿನಲ್ಲಿ ಹೇಳ್ತಾನೆ. ಏತದ್ ವಚನಮಾಕರ್ಣ್ಯ ತತ್ಪೌತ್ರ ದಾನವೇಶ್ವರಃ ವಿಚಿಂತ್ಯ ಪ್ರಾಹ ವಚನಂ ಸಂಸಾರೇ ಯದ್ದಿತಂ ಪರಂ ಸಾಧು ದಾನವ ಶಾರ್ದೂಲ ಯತ್ತೇ ಜಾತ ಮತಿಸ್ತ್ರಿಯಂ ಪ್ರವಕ್ಷ್ಯಾಮಿ ಹಿತಂ ತೇಜ್ಯಾ ತಥಾನ್ಯೇಷಾಂ ಹಿತಂ ಬಲೇ. ಪ್ರಹ್ಲಾದ ಮೊದಲು ಹೇಳ್ತಾನೆ, ಖಂಡಿತ ನಿನಗೆ ಹೇಳ್ತೇನೆ, ಯಾವ ರೀತಿಯಾಗಿ ಮಾಡಬೇಕು ಹೇಳ್ತೇನೆ. ನನಗೆ ಸಂತೋಷವಾಗ್ತಿದೆ. ಏನು ಗೊತ್ತುಂಟಾ, ಒಳ್ಳೆಯದಿದು. ನಿಂಗೆ ಇಂತಹ ಪ್ರಶ್ನೆ ಬಂತಲ್ವ ಮೊದಲು. ಈ ಒಂದು ಮೊದಲು ಸಂಸಾರ ಅಂತ ಒಂದಿದೆ, ಆ ಸಂಸಾರದಲ್ಲಿ ದುಃಖ ಅಂತ ಒಂದಿದೆ. ಆ ಸಂಸಾರ ಎಂಬ ದುಃಖದಿಂದ ಪಾರಾಗಬೇಕು ಅಂತ ನಿಂಗೊಂದು ಜ್ಞಾನ ಬಂತಲ್ವ, ಅಷ್ಟಾದರೂ ಅದೇ ತುಂಬ ಒಳ್ಳೆಯದು. ಅದು ಆ ಜ್ಞಾನ ಬರೋದೇ ಕಷ್ಟ. ನಿಂಗೆ ಅಂತಹ ಜ್ಞಾನ ಬಂತಲ್ವಾ, ಖಂಡಿತ ನಿನಗೆ ಆ ಒಂದು ದಾಟುವ ರೀತಿ ಹೇಗೆ ಅಂತ ನೀನು ಖಂಡಿತವಾಗಿ ಹೇಳ್ತೇನೆ ಅಂತ ಆ ಪ್ರಹ್ಲಾದ ಹೇಳ್ತಾನಂತೆ. ಭವಜರಧಿಗತಾನಾಂ ದ್ವಂದ್ವವಾತಾಹತಾನಾಂ
ಸುತದುಹಿತೃಕಲತ್ರತ್ರಾಣಭಾರಾರ್ದಿತಾನಾಂ ವಿಷಮ ವಿಷಯತೋಯೇ ಮಜ್ಜತಾಂ ಅಲ್ಪವಾನಾಂ ಭವತಿ ಶರಣಮೇಕೋ ವಿಷ್ಣುಪೋತೋ ನರಾಣಾಂ. ಭವ ಸಂಸಾರ ಎಂಬ ಸಾಗರದಲ್ಲಿರುವವರು. ಇನ್ನು ದ್ವಂದ್ವವಾತಾಹತಾನಾಂ ಅಂದರೆ ಎರಡೂ ಕಡೆ ಒಬ್ಬರನ್ನ ಎಳಿತಾ ಇರ್ತಾರೆ, ಅಲ್ಲಿ ಹೋಗಬೇಕಾ ಇಲ್ಲಿ ಹೋಗಬೇಕಾ ಅಂತ ಒಂದು ಸರಿಯಾದ ಒಂದು ಸ್ಥಿರ ನೆಲ ಇರುವುದಿಲ್ಲ. ಹಾಗಾಗಿ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ, ಅಂತಹ ಪರಿಸ್ಥಿತಿಯಲ್ಲಿರುವವರು. ಇನ್ನು ಮಗ ಮಗಳು ಹೆಂಡತಿ ಇವರ ಒಂದು ಪೋಷಣೆಯಲ್ಲೇ ಮುಳುಗುವುದು ಬಿಟ್ಟರೆ ಮತ್ತೇನು ಬೇರೆ ಒಂದು ಕಾರ್ಯವೇ ಇಲ್ಲ ಅಂತ ಆ ರೀತಿಯಾಗಿ ಒಬ್ರು ಇರ್ತಾರೆ. ಅಂದರೆ ಬರೀ ಮಕ್ಕಳ ಒಂದು ಸಂಸಾರದ ಒಂದು ಪೋಷಣೆ ಮಾಡುವಂಥದ್ದು ಅಂತ ಈ ರೀತಿಯಾಗಿ ಕೆಲವರೆಲ್ಲ ಇರ್ತಾರೆ. ಅವ್ರು ಯಾವ ರೀತಿಯಾಗಿ ಇರ್ತಾರೆ ಕೇಳಿದ್ರೆ ವಿಷಮ ವಿಷಯ ತೋಯೆ, ವಿಷಮವಾದ ವಿಷಯದಲ್ಲಿ ಇರ್ತಾರೆ ಅಂತ. ಅಂದರೆ ವಿಷಯ ಅಂತ ಹೇಳುವಾಗಲೇ ವಿಷಂ ವ್ಯಾಪಯತಿಥಿ ವಿಷಯ ಅಂತ. ಈ ಸಂಸಾರ ಎಂಬುದೊಂದು ವಿಷಯ, ಅದು ಹೇಗೆ ಕೇಳಿದರೆ ಅದು ವಿಷವನ್ನೇ ಕೊಡುವಂಥದ್ದು. ಅಂತಹ ವಿಷಮವಾದ ವಿಷಯದಲ್ಲಿ, ವಿಷಯ ಎಂಬ ಸಾಗರದಲ್ಲಿ, ಅದರಲ್ಲಿ ವಿಷಮ ಅಂತ ಹೇಳಿದರೆ ಸಮವಾಗಿ ಯಾವುದಿರುವುದಿಲ್ಲ ಅಂತ. ಆ ಸಂಸಾರದಲ್ಲಿ ಯಾವುದು ನೆಟ್ಟಗೆ ಅಂತ ಯಾವುದು ಇರುವುದಿಲ್ಲ, ಎಲ್ಲ ಉಲ್ಟಪಲ್ಟನೇ ಇರುವಂಥದ್ದು. ಅಂತಹ ಸಾಗರದಲ್ಲಿ ಯಾರಿರ್ತಾರೋ ಅವರಿಗೆ ಯಾರು ಶರಣ, ಯಾರು ಆಸರೆ ಕೇಳಿದರೆ ಅದು ಒಬ್ಬನೇ ಒಬ್ಬ. ಯಾರು ಕೇಳಿದರೆ ವಿಷ್ಣುಪೋತಃ, ಪಾವನ ಮಾಡುವಂತಹ ವಿಷ್ಣು ಒಬ್ಬನೇ ಅದಕ್ಕೆ ಉತ್ತರ ಅಂತ ಬಿಟ್ಟರೆ ಮತ್ತಾರೂ ಕೂಡ ಅವನೊಬ್ಬನೇ ಈ ಸಾಗರದಿಂದ ದಾಟಿಸ್ತಾನೆ ಬಿಟ್ಟರೆ ಮತ್ತಾರೂ ಕೂಡ ದಾಟಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಏ ಸಂಶ್ರಿತ ಹರಿಮನಂತಮನಾದಿ ಮಧ್ಯಂ ನಾರಾಯಣಂ ಸುರಗುರುಂ ಶುಭದಂ ವರೇಣ್ಯಂ ಶುದ್ಧಂ ಖಗೇಂದ್ರ ಗಮನಂ ಕಮಲಾಲಯೇಶಂ ತೇ ಧರ್ಮರಾಜಕರ್ಣಂ ನ ವಿಶಂತಿ ಧೀರಾಃ ಸ್ವಪುರುಷಂ ಅಭಿವೀಕ್ಷ್ಯ ಪಾಶಹಸ್ತಂ ವದತಿ ಯಮಕ್ಕಿಲ ತಸ್ಯ ಕರ್ಣಮೂಲೆ ಪರಿಹರ ಮಧುಸೂದನ ಪ್ರಪನ್ನಾನ್ ಪ್ರಭುರಹಮನ್ಯ ನೃಣಾಂ ನ ವೈಷ್ಣವಾನಾಂ. ಆಗ ಹೇಳ್ತಾರೆ, ಯಾರು ಅನಂತನಾದಂತಹ ಆ ನಾರಾಯಣನ ಅಷ್ಟೇ ಸುರಗುರು ಶುಭವನ್ನೇ ಮಾಡುವಂಥ, ಯಾವತ್ತೂ ಅಶುಭವನ್ನು ಮಾಡುವುದಿಲ್ಲ ಅಂತಹ ಶ್ರೇಷ್ಠನಾದಂತಹ ಶುದ್ಧನಾದಂತಹ ಗರುಡ ಗಮನನಾದಂತಹ ರಮಾಪತಿಯಾದಂತಹ ಯಾರು ಆ ವಿಷ್ಣುವನ್ನು ಆಶ್ರಯ ಮಾಡ್ತಾರೋ ಅವರಿಗೆ ಯಾವಾಗಲೂ ಕೂಡ ಯಮಧರ್ಮರಾಜ ಅವರ ಹತ್ರ ಯಾವತ್ತೂ ಬರುವುದಿಲ್ಲ. ಯಾರು ಆ ವಿಷ್ಣುವನ್ನು ಆಶ್ರಯ ಮಾಡ್ತಾರೋ ಯಾವತ್ತೂ ಬರುವುದಿಲ್ಲ ಅಂತ ಒಂದು ವಿಷಯವನ್ನು ಹೇಳ್ತಾರೆ. ಯಾರಾದರೂ ಯಾವಾಗಲೂ ಕೂಡ ಪಾಶವನ್ನು ಇಟ್ಕೊಂಡಿರ್ತಾನಂತೆ ಯಮ. ಯಾರಾದ್ರೂ ಪಾಪ ಮಾಡಿದವ್ರು ಬಂದರೆ ಅವರನ್ನಿಗೆ ನರಕ ಕಳಿಸಿಬಿಡಬೇಕು ಅಂತ. ಆಗ ತನ್ನ ಪುರುಷರನ್ನು ನೋಡ್ತಾನಂತೆ, ಪಾಶವನ್ನು ಇಟ್ಕೊಂಡಿರ್ತಾನೆ, ತನ್ನ ಪುರುಷರನ್ನು ನೋಡಿ ಹೇಳ್ತಾನಂತೆ, ಗುಟ್ಟಲ್ಲಿ ಹೇಳ್ತಾನಂತೆ, ಯಾರು ಕೂಡ ವೈಷ್ಣವರು ಬಂದರೆ, ವಿಷ್ಣು ಭಕ್ತರು ಬಂದರೆ ಅವರನ್ನು ಇಲ್ಲಿ ಕರ್ಕೊಂಡು ಬರಬೇಡ, ಅವರೆಲ್ಲ ಇಲ್ಲಿ ಬರಬಾರ್ದು, ಅವರಿಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರ ಬಗ್ಗೆ ನನ್ನ ಹತ್ರ ಏನು ಮಾತಾಡ್ಲಿಕ್ಕೆ ಬರಬೇಡ, ಅದು ಅವರನ್ನು ನಾನು ಮುಟ್ಟುವುದೇ ಇಲ್ಲ ಅಂತ ಆ ಗುಟ್ಟಲ್ಲಿ ಹೇಳ್ತಾನಂತೆ ಯಮಧರ್ಮರಾಜ. ಯಾವತ್ತು ವೈಷ್ಣವರನ್ನು, ವೈಷ್ಣವ ಅಂತ ಹೇಳಿದ್ರೆ ಪುನಃ ಜನ್ಮತ ಅಂತ ವಿಷ್ಣು ಭಕ್ತ ಆಗಿರ್ಬೇಕು ಅಂತ ವಿಷ್ಣು ಭಕ್ತನನ್ನು ಯಾವತ್ತು ಇಲ್ಲಿ ಕರ್ಕೊಂಡು ಬರಬೇಡ ಅಂತ ಯಮ ಹೇಳ್ತಾನಂತೆ. ತದಾನ್ಯದುಕ್ತಂ ನರಸತ್ತಮೇನ ಇಕ್ಷ್ವಾಕುಣ ಭಕ್ತಿಯುತೇನ ನೂನಂ ಏ ವಿಷ್ಣು ಭಕ್ತ ಪುರುಷ ಪೃಥಿವ್ಯಾಂ ಯಮಸಿ ತೇ ನಿರ್ವಿಶೇಷಯಾ ಭವಂತಿ ಸಾ ಜಿಹ್ವಾಯ ಹರಿಂ ಸ್ತೌತಿ ತಚ್ಚಿತ್ತಂ ಯತ್ತದಾರ್ಪಿತಂ ತವೇವ ಕೇವಲಂ ಶ್ಲಾಘ್ಯೋ ಯೌ ತತ್ಪೂಜಾ ಕರೌ. ಇಶ್ವಾ ಕೂಡ ಹೇಳಿದ್ದಂತೆ, ಯಾವತ್ತೂ ಕೂಡ ಹರಿಭಕ್ತರು ಅಂತ ಯಾರಿದ್ದಾರೋ ಅವರು ಯಮನಿಗೆ ವಿಷಯವೇ ಆಗುವುದಿಲ್ಲ, ಯಮನ ಲೋಕದಲ್ಲಿ ವಿಷಯವೇ ಆಗುವುದಿಲ್ಲ, ಅವರು ಯಾವತ್ತೂ ಹೋಗುವುದೇ ಇಲ್ಲ. ಅಷ್ಟೇ ಅಲ್ಲದೆ ನಾವು ಯಾವುದನ್ನು ಹೊಗಳಬೇಕು ಅಂತ ಇಲ್ಲಿ ಹೇಳ್ತಾರೆ. ಶ್ಲಾಘ್ಯ ಅಂತ ಹೊಗಳಬೇಕಾದ್ರೆ ಯಾವುದನ್ನು ಅಂತ, ಯಾವ ನಾಲಿಗೆ ಹರಿಯನ್ನು ಸ್ತುತಿ ಮಾಡ್ತದೋ, ಯಾವ ಚಿತ್ತ ಯಾವತ್ತೂ ಆ ಹರಿಯನ್ನು ಚಿಂತನೆ ಮಾಡ್ತದೋ, ಮತ್ತು ಯಾವ ಕೈ ಆ ಹರಿಯನ್ನು ಪೂಜಿಸ್ತದೋ, ಅಥವಾ ಒಟ್ಟು ಆ ದೇಹ ಹರಿಯ ಬಗ್ಗೆ ಇಚ್ಛೆ ಪಟ್ಟಿರಬೇಕು, ಅಂಥವ್ರನ್ನು ಮಾತ್ರ ಹೊಗಳ್ಬೇಕು. ಶ್ಲಾಘ್ಯಕ್ಕೆ ಯೋಗ್ಯ ಯಾವುದು ಕೇಳಿದರೆ ಅಂಥವ್ರು ಮಾತ್ರ, ಯಾರು ಹರಿಭಕ್ತರಿದ್ದಾರೆ ಅಂಥವ್ರು ಮಾತ್ರ ಶ್ಲಾಘ್ಯಕ್ಕೆ ಯೋಗ್ಯರು, ಮತ್ತಾರು ಶ್ಲಾಘ್ಯಕ್ಕೆ ಯೋಗ್ಯರಲ್ಲ. ಯಾವತ್ತೂ ಅಂಥವ್ರನ್ನೆಲ್ಲ ಹೊಗಳಲೇಬಾರದು ಎನ್ನುವ ರೀತಿಯಲ್ಲಿ ಈ ಪುರಾಣ ಹೇಳ್ತದೆ. ಆ ನಂತರ ನೂನಂನ ತೌಕರೌ ಪ್ರೋಕ್ತೋ ವೃಕ್ಷಶಾಖಾಗ್ರಪಲ್ಲವೋ ನಯೌ ಪೂಜಯಿತುಂ ಶಕ್ತೋ ಹರಿಪಾದಾಂಬುಜದ್ವಯಂ ನೂನಂ ತತ್ಕಂಠಶಾಲೂಕಂ ಅಥವಾ ಪ್ರತಿಜಿಹ್ವಕ ರೋಗೋ ವಾನ್ಯೋ ನ ಸಾ ಜಿಹ್ವಾ ಯಾನ ಭಕ್ತಿ ಹರಿಯರ್ಗುಣಾನ್. ಅಲ್ಲ, ಇದಕ್ಕೆ ಈ ಕೈ ಇದು ದೇವರ ಪೂಜಾದಿಗಳನ್ನು ಮಾಡುವುದಿಲ್ಲ, ನೀವು ಅದನ್ನೆಂತ ಕರಿತೀರಾ? ಕರ ಅಂತಲೇ ಕರೆಯುವುದಾ? ಕರೋತಿ ಇತಿ ಕರಹ ಅಂತ ನಿರ್ವಚನ ಮಾಡಿ ಬೇಕಾದ್ರೆ ಹೇಳ್ತೇವೆ ನಾವು. ಯಾವ್ದು ಕೆಲಸವನ್ನು ಮಾಡ್ತಾ ಅದು ಕರ ಅಂತ, ಅದು ಕರ ಅಂತಲೇ ಕರೆಯುವುದು. ನೀವೇನು ಹೊಸತ್ತೊಂದು ಡೆಫಿನೇಷನ್ ಕೊಡ್ತಾ ಇದ್ದೀರಿ ಅಲ್ವಾ? ಏನೋ ಕೇಳಿದರೆ ಯಾವುದು ಹರಿಯ ಪೂಜೆಯನ್ನು ಮಾಡ್ತದೋ ಅದು ಮಾತ್ರ ಕೈ, ಮತ್ತು ಬೇರೆ ಎಂತ ಕೇಳಿದರೆ
ಅದು ಉಂಟಲ್ವಾ, ಕರ ಅಂತ ಒಪ್ಕೋಬೇಕಾದ್ರೆ ಕರದಂತಿರುವಂಥದ್ದು ಅಂತ. ನಿಜವಾಗಿ ಅದೆಂತ ಗೊತ್ತುಂಟಾ, ಒಂದು ವೃಕ್ಷದ ಶಾಖೆಯ ಮೂಲದ ಒಂದು ಚಿಗುರು ಇರ್ತದಲ್ವ, ಒಂದು ಚಿಗುರು ಮೊಳಕೆ ಅಂದರೆ ಒಂದು ಸ್ವಲ್ಪ ಮರದ ತುಂಡು, ಅದು ಬಿಟ್ಟರೆ ಮತ್ತೆ ಅದು ಅದಕ್ಕೆ ನಿಜವಾಗಿ ಕೈ ಅಂತದ ಕರೀಲೇಬಾರದು. ಹಾಗೆಯೇ ಇನ್ನೊಂದು ಇನ್ನೊಂದು ನಾಲಿಗೆ, ಯಾವುದು ನಾಲಿಗೆ ಹರಿಯ ಸ್ಮರಣೆಯನ್ನು, ಹರಿಯ ಒಂದು ನಾಮಸ್ಮರಣೆಯನ್ನು ಮಾಡುವುದಿಲ್ಲವೋ ಅದುಂಟಲ್ವಾ, ಒಂದು ಕುದುರೆಯ ಒಂದು ಕಪ್ಪೆಯ ಕಂಠ ಅಂತ ಅನ್ಕೋ, ಅದು ಗುಟ್ರು ಒಂದು ಏನೋ ಹೇಳ್ತಾ ಇರ್ತದೆ, ಅದು ಹೇಳುವುದಿಲ್ಲ ಅಂತಲ್ಲ, ಬರೀ ಅಷ್ಟೇ. ಅದಕ್ಕೆ ನಾಲಿಗೆ ಅಂತ ಕರೀಲೇಬಾರ್ದು, ಅದು ನಾಲಿಗೆ ಅಂತ ಅಥವಾ ನಾಲಿಗೆ ಅಂತ ಕರಿಬೇಡ, ಬೇಕಾದ್ರೆ ರೋಗ ಅಂತ ಅದಕ್ಕೆ ಬೇಕಾದ್ರೆ ಕರಿ, ನಾಲಿಗೆ ಅಂತ ಕರಿಬೇಡ. ಯಾವುದು ಹರಿಸ್ಮರಣೆಯನ್ನು ಮಾಡುವುದಿಲ್ವೋ ಅದೊಂದು ರೋಗ, ಅಥವಾ ಅದೊಂದು ಕಪ್ಪೆಯ ಒಂದು ಕಂಠದ ಹಾಗೆ ಬಿಟ್ಟರೆ ಮತ್ತೇನೂ ಅಲ್ಲ ಅಂತ, ಅಥವಾ ಪ್ರತಿಜಿಹ್ವಿಕ, ನಾಲಿಗೆ ಅಂತ ಕಾಣ್ತಾ ಇದೆ ಬಿಟ್ಟರೆ ಅದು ನಾಲಿಗೆ ಅಲ್ಲ ಅಂತ ಹೇಳ್ತಾರಂತೆ. ಏನರ ವಾಸುದೇವಸ್ಯ ಸತತಂ ಪೂಜನೆ ರತಾಃ ಮೃತಾಪಿನ ಶೋಚ್ಯಾಸ್ತೆ ಸತ್ಯಂ ಸತ್ಯಂ ಮಯೋದಿತಂ ಶೋಚನೀಯ ಸಬಂಧೂನಾಂ ಜೀವನ್ನ ವಿಮೃತೋ ನರ ಯಃ ಪಾದ ಪಂಕಜಂ ವಿಷ್ಣು ನ ಪೂಜಯತಿ ಭಕ್ತಿತಃ. ಅಲ್ಲ, ಈಗ ಹರಿಪಾದವನ್ನು ಪೂಜೆ ಮಾಡದೆ ಹೋದರೆ ಅವನಿಗೆ ಮಾತ್ರ ಅಲ್ಲ, ಅವನ ಬಂಧುಗಳಿಗೂ ಕೂಡ ಸಮಸ್ಯೆ ಇರುತ್ತೆ, ಅವರಿಗೂ ಕೂಡ ತೊಂದರೆ ಆಗ್ತದೆ. ಅವರ ಬಗ್ಗೆ ಅವರೆಲ್ಲ ಶೋಚನೀಯರು, ಯಾಕೆಂದರೆ ಅವರಿಗೆ ಶೋಕವೇ ಆಗುವಂಥದ್ದು, ಯಾವತ್ತೂ ಸುಖವಾಗುವುದಿಲ್ಲ. ಅಂಥವ್ರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ ಅಂತ ಹೇಳ್ತಾ, ಯಾರು ಆ ವಾಸುದೇವನನ್ನು ವಿಷ್ಣುವನ್ನು ಯಾವಾಗ ಪೂಜಿಸ್ತಾ ಇರ್ತಾರೋ ಅವರು ಸತ್ರು ಕೂಡ ಯಾವತ್ತೂ ಶೋಚಿಸುವುದಿಲ್ಲ ಅಂತ. ಅದಕ್ಕೆ ಪ್ಲಸ್ ಹೇಳ್ತೇನೆ, ಸತ್ಯಂ ಸತ್ಯಮಯೋದಿತಂ ಅಂತ, ಸತ್ಯವನ್ನೇ ಹೇಳ್ತೇನೆ ಅಂತ. ಅದೇ ಸತ್ಯವನ್ನೇ ಹೇಳ್ತೇನೆ ಕೇಳಿದರೆ, ಸತ್ಯ ಹೇಳುವುದಕ್ಕೆ ಸ್ವಲ್ಪ ಅಧಿಕವಾದ ಅರ್ಥ ಇದೆ. ಸತ್ಯ ಅಂತ ಹೇಳುವಾಗ ಅದು ಅದು ಪ್ರಾಕ್ಟಿಕಲ್ ಆಗಿ ಅವರಿಗೆ ಅದರ ಬಗ್ಗೆ ಒಂದು ಅನುಭವ ಆಗಿದೆ ಅಂತ, ಸುಮ್ಮನೆ ಏನೋ ಪುರಾಣ ಹೇಳಿದೆ ಅಂತ ಹೇಳ್ತಾ ಇಲ್ಲ. ಸತ್ಯ ಹೇಳ್ತಾ ಇದ್ದೇನೆ ಹೇಳಿದರೆ ಅವರಿಗೆ ಅದು ಅನಿಸಿದೆ, ಅದು ಅನುಭವ ಅವರಿಗೆ. ಯಾರು ಹರಿಯ ಸ್ಮರಣೆಯನ್ನು ಮಾಡ್ತಾರೋ ಅವರು ಮೃತರಾದರೂ ಕೂಡ ಅವರಿಗೆ ಖಂಡಿತ ಕಷ್ಟ ಬರುವುದೇ ಇಲ್ಲ ಅಂತ ಹೇಳ್ತಾರೆ. ಅದು ಪುಲಸ್ತ್ಯರು ಇದು ಪ್ರಹ್ಲಾದ ಹೇಳ್ತಾ ಅವನ ಒಂದು ಅನುಭವವನ್ನು ಹೇಳ್ತಾ ಇದ್ದಾನೆ. ಅವನು ತನ್ನ ಜೀವನದಲ್ಲಿ ಕೂಡ ಅಂತಹ ಅನುಭವವನ್ನು ಪಡ್ಕೊಂಡ. ಹಾಗೆ ಮೃತರಾದರೂ ಕೂಡ ಅವರಿಗಂತಹ ಒಂದು ಶೋಚನೀಯ ಪರಿಸ್ಥಿತಿ ಬರುವುದೇ ಇಲ್ಲ ಅಂತ ಹೇಳ್ತಾರೆ. ಶಾರೀರಂ ಮಾನಸಂ ವಾಗ್ಯಂ ಮೂರ್ತಂ ಚರಾಚರಂ ದೃಶ್ಯಂ ಸ್ಪೃಶ್ಯಂ ಅದೃಶ್ಯಂ ಚ ತತ್ಸರ್ವಂ ಕೇಶವಾತ್ಮಕಂ ಏನಾಚಿತೋ ಹಿ ಭಗವಾನ್ ಚತುರ್ಧಾ ವೈ ತ್ರಿವಿಕ್ರಮಃ ತೇನಾಚಿತನ ಸಂದೇಹ ಲೋಕ ಸಾಮರದಾನವಾಹ. ಉಂಟಲ್ವಾ, ಅವನುಂಟಲ್ವಾ ದೃಶ್ಯನೂ ಆಗಿದ್ದಾನೆ. ದೃಶ್ಯ ಅಂತ ಯಾವುದಿದೆಯೋ ಜಗತ್ತಿನಲ್ಲಿ ತುಂಬ ದೃಶ್ಯ ಪದಾರ್ಥಗಳು ಅಂತಿದೆ. ಇನ್ನು ಕೆಲವು ಅದೃಶ್ಯ, ಕೆಲವು ಕಾಣುವುದಿಲ್ಲ ನಮಗೆ, ಪಾಪ ಪುಣ್ಯಗಳೆಲ್ಲ ಕಾಣುವುದಿಲ್ಲ. ಇನ್ನು ಕೆಲವೆಲ್ಲ ಒಟ್ಟಿನಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಕೂಡ ಕೇಶವಾತ್ಮಕ, ಎಲ್ಲರಲ್ಲಿ ಕೂಡ ಕೇಶವನ ಸನ್ನಿಧಾನ ಇದೆ ಅಂತ ಹೇಳ್ತಾರೆ. ಯಥಾ ರತ್ನಾನಿ ಜಲಧೇ ರಸಂಖ್ಯೇಯಾನಿ ಪುತ್ರಕ ತಥಾ ಗುಣಾಹಿ ದೇವಸ್ಯ ತತ್ಸಂಖ್ಯಾತಾಸು ಚಕ್ರಿಣಃ ಯೇ ಚಕ್ರಾಬ್ಜಕರಂ ಶರದಾಂಗಿಣಂ ಖ್ಯಾಗೇಂದ್ರಕೇತುಂ ವರದಂ ಶ್ರಿಯಪತಿಂ ಸಮಾಶ್ರಯಂತೆ ಭವಭೀತಿನಾಶನಂ ಸಂಸಾರಗರ್ತೆ ನ ಪರತಂತಿತ್ತೇ ಪುನಃ. ಉಂಟಲ್ವಾ, ಒಂದು ಸಮುದ್ರದಲ್ಲಿ ಎಷ್ಟು ರತ್ನ ಉಂಟು ಅಂತ ನಮಗೆ ಲೆಕ್ಕ ಮಾಡಲಿಕ್ಕೆ ಆಗ್ತದೋ? ಸಾಧ್ಯವೇ ಇಲ್ಲ. ಹಾಗೆಯೇ ಭಗವಂತನ ಗುಣ ಎಷ್ಟಿದೆ ಅಂತ ಲೆಕ್ಕ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ, ಏಷಾ ಮನಸಿ ಗೋವಿಂದೋ ನಿವಾಸಿ ಸತದಂಬಲೆ ನತೇ ಪರಿಭವಂ ಯಾಂತಿ ನ ಪ್ರತ್ಯೋರ್ದಿಜಂತಿ ಚ ದೇವಂ ಶಾಂಗತರಂ ವಿಷ್ಣು ಯೇ ಪ್ರಪನ್ನಾ ಪರಾಯಣಾಂ ನ ತೇಷಾಂ ಯಮಸಾಲೋಕ್ಯಂ ನಚತೆ ನರಕೌಕಸಃ. ನತಾಂ ಗತಿಂ ಪ್ರಾಪ್ನುವಂತಿ ಶ್ರುತಿಶಾಸ್ತ್ರ ವಿಶಾರದಾಃ ವಿಪ್ರಾದಾನವಶಾದೂರ ವಿಷ್ಣು ಭಕ್ತ ವ್ರಜಂತಿಯಾಂ. ಒಂದು ಹೇಳ್ತೇನೆ ನೋಡು, ಯಾವಾಗಲೂ ಯಾರ ಮನಸ್ಸಿನಲ್ಲಿ ಗೋವಿಂದ ಯಾವಾಗಲೂ ಇರ್ತಾನೋ ಅವರು ಯಾವತ್ತೂ ಕೂಡ ಪರಾಭವವನ್ನು ಹೊಂದುವಂಥವರಲ್ಲ. ಇನ್ನು ಎಷ್ಟು ಶ್ರುತಿಶಾಸ್ತ್ರ ವಿಶಾರದರೇ ಆಗಿರಲಿ, ಎಷ್ಟೇ ಶ್ರುತಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಲಿ, ಆದರೂ ಕೂಡ ವಿಷ್ಣು ಭಕ್ತರು ಪಡೆಯುವಂತಹ ಸ್ಥಾನವನ್ನು ಅವರು ಪಡೆಯುವುದಿಲ್ಲ ಅಂತ. ಅಲ್ಲಿ ಅದು ಶಾಸ್ತ್ರ ಅಧ್ಯಯನಕ್ಕಿಂತ ವಿಷ್ಣು ಭಕ್ತಿ ಪರಮವಾಗಿ ಕೇಳಿದರೆ ಆ ಶಾಸ್ತ್ರ ಅಧ್ಯಯನ ಅವಶ್ಯ. ಆ ಶಾಸ್ತ್ರ ಅಧ್ಯಯನ ನಮಗೆ ವಿಷ್ಣು ಭಕ್ತಿ ಹೆಚ್ಚಾಗಬೇಕು. ಬಿಟ್ಟರೆ ಯಾವುದೊಂದು ಡಂಬಾಚಾರಕ್ಕೆ ಯಾರು ನೋಡ್ತಾ ಇದ್ದಾರೆ ಅಂತ ಶಾಸ್ತ್ರವನ್ನು ಕಲಿಬೇಕು ಅಂತ ಅಂದ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಆ ಶ್ರುತಿ ಎಷ್ಟು ಶಾಸ್ತ್ರವನ್ನು ಕಲಿತರೂ ಕೂಡ ಅವನು ವಿಷ್ಣುವಿನ ಮೇಲೆ ಭಕ್ತಿ ಇಲ್ಲ ಅಂತ ಹೇಳಿದರೆ ಆ ವಿಷ್ಣು ಭಕ್ತನು ಪಡೆಯುವಂಥ ಸ್ಥಾನವನ್ನು ಕೂಡ ನೀವು ಎಷ್ಟು ವೇದವನ್ನು ಕಲೀರಿ, ಏನೇ ಯಾವುದೇ ಜ್ಞಾನ ಪಡೀರಿ, ಆದರೆ ಭಕ್ತಿ ಇಲ್ಲ ಅಂತಂದರೆ ಅದು ಯಾವುದು ಅದೆಲ್ಲ ವ್ಯರ್ಥ ಅಂತ ಹೇಳ್ತಾರೆ. ಅನನ್ಯ ಮನಸೋ ಭಕ್ತ್ಯಾ ಯೇ ನಮಸ್ಯಂತಿ ಕೇಶವಂ ಶುಚಯಸ್ತೆ ಮಹಾತ್ಮಾನಃ ತೀರ್ಥಭೂತಾ ಭವಂತಿ ತೇ ಗಚ್ಚನ್ ತಿಷ್ಠನ್ ಸ್ವಪನ್ ಜಾಗ್ರತ್
ಪಿಬನ್ನಶ್ನನ್ ಅಪೀಷ್ಣಶಃ ಧ್ಯಾಯನ್ನಾರಾಯಣಂ ಯಸ್ತು ತಥೋನ್ಯೋಸ್ತಿ ಪುಣ್ಯಭಾಗ್ ವೈಕುಂಠಂ ಖಡ್ಗ ಪರಶುಂ ಭವಬಂಧ ಸಮುಚ್ಚಿತಂ. ಗಚ್ಚನ್ ಹೋಗ್ತಾ, ನಿಲ್ತಾ, ಮಲಗ್ತಾ, ಜಾಗೃತ ಅವಸ್ಥೆಯಲ್ಲಿ ಕುಡಿತಾ, ಊಟ ಮಾಡ್ತಾ, ಧ್ಯಾನ ಮಾಡ್ತಾ ಯಾವತ್ತೂ ಕೂಡ ಆ ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂತ ಚಿಂತನೆಯನ್ನು ಮಾಡಿದ್ರೆ ಉಂಟಲ್ಲ ಅವನು ಖಂಡಿತ ಈ ಭವಸಾಗರದಿಂದ ದಾಟ್ತಾನೆ ಅಂತ. ಅಲ್ಲ ಅದರಲ್ಲಿ ಹೇಗೆ ಸಾಧ್ಯ? ಹಾಗಾದರೆ ಊಟ ಮಾಡುವಾಗಲೂ ಕೂಡ ಭಗವಂತ ಎಲ್ಲ ಕಡೆಯಲ್ಲಿ ಹೇಳ್ತಾ ಇದ್ದಾರಲ್ವ, ಅಲ್ಲಿ ಏನು ಹೇಳಿದರು? ವಿಷ್ಣು ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ಅಂದರೆ ಎಂತ? ವಿಶತಿ ಸರ್ವತ್ರ ಅಂತ. ನೀನು ಎಲ್ಲ ಕಡೆಯಲ್ಲಿರುವ ಭಗವಂತನನ್ನು ಕಾಣು, ಅದು ಮುಖ್ಯ. ಬರೀ 24 ಗಂಟೆ ದೇವರ ಕೋಣೆಯಲ್ಲಿ ಇರುವಂಥ ಪುರಾಣ ಹೇಳ್ತಾ ಇಲ್ಲ. ವಿಶತಿ ಸರ್ವತ್ರ ವಿಷ್ಣು ಅಲ್ವ, ಅವನು ಎಲ್ಲ ಕಡೆ ಇದ್ದಾನೆ ಅಂತ. ಎಲ್ಲ ಕಡೆ ಇರುವಂತಹ ಭಗವಂತನನ್ನು ಕಾಣು. ಹಾಗೆ ಕಂಡ್ರೆ ಉಂಟಲ್ವಾ ಖಂಡಿತ ನಿನಗೆ ಮತ್ತೆ ದೋಷ ಬರಲಿಕ್ಕೆ ಸಾಧ್ಯವಿಲ್ಲ. ದೋಷ ಬರುವುದು ಹೇಗೆ? ಕಾಮಕ್ರೋಧಾದಿಗಳು ಬರಬೇಕು. ಆ ವಿಷ್ಣು ಎಲ್ಲ ಕಡೆ ಇದ್ದಾನೆ ಅಂತ ಜ್ಞಾನ ಬಂದರೆ ಅಂತಹ ದೋಷ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಆ ದೋಷ ಬರದೇ ಇದ್ದ ಖಂಡಿತ ಅವನ ಸಂಸಾರ ಸಾಗರದಿಂದ ದಾಟ್ತಾನೆ ಅಂತ ಹೇಳ್ತಾರೆ. ಆಸೀನ ಸರ್ವದೇವೇಶು ಕರ್ಮ ಭಿರ್ನ ಸವಾದ್ಯತೆ ಏಷಾ ವಿಷ್ಣು ಪ್ರಿಯೋ ನಿತ್ಯಂ ತೇ ವಿಷ್ಣು ಸತತಂ ಪ್ರಿಯಾ. ಇನ್ನು ಅವನೀಗ ಭಗವದ್ಭಕ್ತನಾಗಿ ಅವನು ಮತ್ತೆ ಎಷ್ಟು ಜನ್ಮ ಬಂದರೂ ಕೂಡ ಅಡ್ಡಿಲ್ಲ. ಆದರೆ ಅವನು ಪುನಃ ಕರ್ಮಬಂಧಕ್ಕೆ ಒಳಗಾಗುವುದಿಲ್ಲ. ಯಾಕೆಂದರೆ ಅವನಿಗೆ ಎಲ್ಲ ಕಡೆ ಕೂಡ ಆ ಭಗವಂತನ ಜ್ಞಾನ ಬರ್ತಾ ಇರ್ತದಲ್ವಾ. ಹಾಗಾಗಿ ಮತ್ತೆ ಪುನಃ ಅವನು ಯಾವತ್ತೂ ಆ ಕರ್ಮಬಂಧಕ್ಕೆ ಸಿಲುಕುವುದಿಲ್ಲ ಹೇಳ್ತಾರೆ. ಅಂಥ ವ್ಯಕ್ತಿ ಉಂಟಲ್ವ ಎಲ್ಲ ಕಡೆ ಭಗವಂತನ ಕಾಣುವವನು. ವಿಷ್ಣುವಿಗೆ ಅವನು ಪ್ರಿಯ ಅಂತೆ, ಅವನಿಗೆ ವಿಷ್ಣು ಪ್ರಿಯ. ಇದು ಪರಸ್ಪರ. ಪ್ರಿಯೋ ಹಿ ಜ್ಞಾಯಿನೋ ಜತ ಮಹಂ ಸಜ ಮಮ ಸಜ ಮೇ ಪ್ರಿಯ ಅಹಂ ಸಜ ಮಮ ಪ್ರಿಯ ಅಂತ ಗೀತೆ ಹೇಳುವಂತಹ ಮಾತು. ಅಂದರೆ ಅಂತಹ ಭಕ್ತ ಇದ್ದಾನಲ್ವಾ, ಭಗವಂತನಿಗೆ ಅವನ ಬಗ್ಗೆ ತುಂಬ ಇಷ್ಟ, ಆ ಭಕ್ತನಿಗೆ ಭಗವಂತನ ಬಗ್ಗೆ ತುಂಬ ಇಷ್ಟ. ಇದು ಪರಸ್ಪರ. ಹಾಗೆ ಭಗವಂತನ ಪ್ರೀತನಾಗ್ತಾನೆ ಅವನು ಅಂತ ಹೇಳ್ತಾರೆ. ನಸ ಸಂಸಾರ ಪಂಕೇಸಿನ್ ಮಜ್ಜತೆ ದಾನವೇಶ್ವರ ಕಲ್ಯ ಮುತ್ಥಾಯೇ ಭಕ್ತ್ಯಾ ಸ್ಮರಂತಿ ಮಧುಸೂದನಂ ಸ್ತುವಂತ್ಯಪ್ಯಭೂಯಿ ಶೃಣ್ವಂತಿ ದುರ್ಗಾಣ್ಯತಿ ತರಂತಿ ಚೇ ಹರಿವಾಕ್ಯಮುದಂ ಪೀತ್ವಾ ವಿಮಲೈ ಶ್ರೋತ್ರಭಾಜನೈ ಪ್ರದರ್ಶ್ಯತಿ ಮನೋ ಯೇಷಾಂ ದುರ್ಗಣ್ಯಾತಿ ತರಂತಿ ತೇ. ಹೀಗುಂಟಲ್ವಾ ಹೀಗೆ ಆ ಭಗವಂತನ ಕಥೆಗಳನ್ನು ಕೇಳ್ತಾ ಇರುವಂಥದ್ದು, ಸ್ತುತಿ ಮಾಡ್ತಾ ಇರುವಂಥದ್ದು. ಹೀಗೆ ಮಾಡ್ತಾ ಉಂಟಲ್ವಾ ಖಂಡಿತ ಅವನು ತನ್ನ ಎಲ್ಲ ದುರ್ಗುಣಗಳಿಂದ ದಾಟ್ತಾನೆ. ಯಾವತ್ತೂ ಕೂಡ ಅವರ ಮನಸ್ಸುಂಟಲ್ವಾ ಆ ಭಗವಂತನ ಸ್ಮರಣೆ ಮಾಡಿ 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 ಯಾವತ್ತೂ ಕೂಡ ಅವರ ಮನಸ್ಸಿನಲ್ಲಿ ಮತ್ತೆ ಉದ್ವೇಗಾದಿಗಳು ಬರುವುದಂತಲೇ ಇಲ್ಲ. ಅವರ ಮನಸ್ಸಿನ ಏನು ದುರ್ಗುಣಗಳಿವೆ ಅದೆಲ್ಲ ನಾಶವಾಗಿ ಆ ಮನಸ್ಸಿನಲ್ಲಿ ಒಂದು ಸಂತೋಷ ಚಿತ್ತತೆ ಬರ್ತದೆ ಅಂತ ಹೇಳ್ತಾರೆ. ವಿಷ್ಣುಕರ್ಮ ಪ್ರಸಕ್ತಾನ ಭಕ್ತಾನಾಂ ವ್ಯಾಪರಾಗತಿ ಸಾ ಜನ್ಮ ಸಹಸ್ರೇಣ ನತವೋಭಿರವಾಪ್ಯತೆ ಕಿಂ ಜಪ್ಯೈ ಸತ್ರಮತ್ರೈವ ಕಿಂ ತಪೋಭಿ ಕಿಂ ಆಶ್ರಮೈ ಯಸ್ಯ ನಾಸ್ತಿ ಪರಾಭಕ್ತಿ ಸತತಂ ಮಧುಸೂದನೆ ವೃಥಾ ಯಜ್ಞವೃಥಾ ವೇದವೃಥಾ ದಾನಂ ವೃಥಾ ಶ್ರುತಂ ವೃಥಾ ತಪಶ್ಚ ಕೀರ್ತಿಶ್ಚ ಯೋ ದ್ವೇಷ್ಟಿ ಮಧುಸೂದನಂ. ಉಂಟಲ್ವ ಒಂದು ಮಾತ್ರ ಹೇಳ್ತೇನೆ ನೋಡು, ಭಗವಂತನ ಭಕ್ತಿಯಿಂದ ಯಾವ ಗತಿ ಪಡಿತದೆ ಉಂಟಲ್ವಾ, ನೀನು ಬೇಕಾದರೆ 1000 ವರ್ಷ ತಪಸ್ಸು ಮಾಡು, ಅಂತಹ ಅಗತ್ಯವನ್ನು ಪಡೀಲಿಕ್ಕೆ ಸಾಧ್ಯ. 1000 ವರ್ಷ ತಪಸ್ಸು ಮಾಡಿದರೂ ಕೂಡ ನೀನು ಭಕ್ತಿ ಇಲ್ಲದೆ ಮಾಡಿದಿ ಅಂತಾದರೆ, ಅಥವಾ ವಿಷ್ಣು ಭಕ್ತಿ ಇಲ್ಲದೆ ಬೇರೆಯವರ ಮೇಲೆ ಭಕ್ತಿ ಇಟ್ಟುಕೊಂಡು ಮಾಡಿದಿ ಅಂತಾದರೆ ಅಂತಹ ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಜಪ ಮಾಡಿ ಏನು ಪ್ರಯೋಜನ, ಮಂತ್ರ ಹೇಳಿ ಏನು ಪ್ರಯೋಜನ, ತಪಸ್ಸು ಮಾಡಿ ಏನು ಪ್ರಯೋಜನ? ಅವನಿಗೆ ಮಧುಸೂದನ ಮೇಲೆ ಭಕ್ತಿ ಇಲ್ಲ ಅಂತಾದರೆ ಇದೆಲ್ಲ ಮಾಡಿ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಆ ಯಜ್ಞ ವೇದ ದಾನ ಎಲ್ಲ ಕೂಡ ವ್ಯರ್ಥ. ನೀವು ಕೊನೆಗೆ ಎಲ್ಲ ಕೆಲಸವನ್ನು ಮಾಡಿ ನನಗೆ ಶ್ರೀಕೃಷ್ಣ ಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು ಎನ್ನುವ ಬುದ್ಧಿ ಬರದೇ ಹೋದರೆ ನೀನು ಯಾವ ಕೆಲಸವನ್ನು ಮಾಡು, ಯಾವ ಯಜ್ಞವನ್ನು ಮಾಡು, ಎಲ್ಲವೂ ವ್ಯರ್ಥ ಅಂತ ಹೇಳ್ತಾರೆ. ಹೀಗೆ ಕಿಂ ತಸ್ಯ ಬಹುವೀರ್ಮಂತ್ರೇ ಭಕ್ತಿರ್ಯಸ್ಯ ಜನಾರ್ದನೆ ನಮೋ ನಾರಾಯಣಾಯತಿ ಮಂತ್ರ ಸರ್ವಾರ್ಥ ಸಾಧಕ. ಅವ್ರು ಮಾತನ್ನು ಹೇಳ್ತಾರೆ, ಅಲ್ಲ ತುಂಬ ಮಂತ್ರವನ್ನು ಉಚ್ಚಾರಣೆ ಮಾಡಿ ಏನು ಪ್ರಯೋಜನ? ಓಂ ನಮೋ ನಾರಾಯಣಾಯ ನಮೋ ನಾರಾಯಣಾಯ ಅಂತ ನೀನು ಹೇಳು, ಅಷ್ಟು ಸಾಕು, ಮತ್ತೇನು ಪ್ರಯೋಜನ ಅಂತ ಕೇಳ್ತಾರೆ. ಮೇಲ್ನೋಟಕ್ಕೆ ನೋಡುವಾಗ ಆ ಮಂತ್ರಗಳಿಂದ ಏನು ಪ್ರಯೋಜನ ಇಲ್ವಾ ಅಂತ ಅನಿಸ್ತದೆ. ಆದರೆ ಸರಿಯಾಗಿ ಆ ನಾರಾಯಣ ಶಬ್ದ ಅರ್ಥ ಮಾಡ್ಕೊಳ್ಬೇಕಲ್ವ ನಾವು. ನಾರಾಯಣ ಅಂದರೆ ಎಂತ? ನಾರ ಅಂದರೆ ಗುಣಗಳು, ಗುಣಗಳ ಸಮೂಹ. ನರ ಸಂಬಂಧಿಯಾದಂಥದ್ದು ನಾರ, ಅದು ಗುಣಗಳು. ಆ ಗುಣಗಳಿಗೆ ಆಶ್ರಯನಾದಂತಹ ಭಗವಂತ ಅಂತ. ನಾವು ಎಲ್ಲ ಮಂತ್ರಗಳನ್ನು ತಿಳಿದು ಕೂಡ ಮೂಲತಃ ವೇದ ಮಂತ್ರದ ಮೇಲ್ನೋಟದ ಅರ್ಥವನ್ನೇ ತಿಳಿದು ಆ ಭಗವಂತನ ಇದು ಗುಣವನ್ನು ಹೇಳ್ತಾ ಇದೆ ಅಂತ ನಾವು ತಿಳಿಯದೇ ಹೋದರೆ ನೀನು ಎಷ್ಟು ವೇದ ಮಂತ್ರ ತಿಳಿದು ಏನು ಪ್ರಯೋಜನ? ಪುರಾಣಗಳನ್ನೆಲ್ಲ ಓದಿ ನಿನಗೇನು ಅರ್ಥ ಆಯಿತು ಕೇಳಿದರೆ, ನನಗೆ ತುಂಬ ಕತೆ ಗೊತ್ತಾಯಿತು ಅಂತ ಹೇಳಿದರೆ ಏನು ಪ್ರಯೋಜನ?
ಏನು ಪ್ರಯೋಜನ ಇಲ್ಲ. ಕೊನೆಗೆ ಕಥೆಗೆಂತ ಗೊತ್ತಾಗಿ ಏನು ಪ್ರಯೋಜನ ಆಗಬೇಕು? ಆ ನಾರಾಯಣನ ಬಗ್ಗೆ ಸರಿಯಾಗಿ ತಿಳಿಬೇಕು, ಆ ನಾರಾಯಣನ ಮಹತ್ವದ ಬಗ್ಗೆ ತಿಳಿಬೇಕು. ಹಾಗಾಗಿ ಹೇಳ್ತಾರೆ, ನೀನು ಓ ನಮೋ ನಾರಾಯಣಾಯ ಅಂತ ಹೇಳು ಅಂತ. ಅದರ ಅರ್ಥ ಎಂತ? ಆ ಎಲ್ಲ ಗುಣಗಳಿಗೆ ಆಶ್ರಯನಾದವ, ಆ ಎಲ್ಲ ಮಂತ್ರಗಳನ್ನು ತಿಳಿದು ಕೂಡ ನಿಂಗೆ ಏನು ಜ್ಞಾನ ಬರಬೇಕು? ಏನೆಲ್ಲ ಗುಣಗಳಂತಿವೆ ಅದಕ್ಕೆಲ್ಲ ಆಶ್ರಯನಾದವ, ಅದಕ್ಕೆಲ್ಲ ಆಸರೆಯಂತಿರುವವ ಆ ನಾರಾಯಣ ಅಂತ ತಿಳಿಬೇಕು. ಅದಕ್ಕೋಸ್ಕರ ನೀನು ಮೊದಲಾಗಿ ಏನು ನಿಂಗೆ ಏನು ಜ್ಞಾನ ಇದ್ದರೂ ಕೂಡ ಇರದಿದ್ದರೂ ಕೂಡ ನಾರಾಯಣಾಯ ನಾರಾಯಣ ಅಂತ ಹೇಳಿ ಓಂ ನಮೋ ನಾರಾಯಣಾಯ ಅಂತ ಹೇಳು. ಅದರಿಂದ ಆ ಎಲ್ಲ ಗುಣಗಳಿಗೆ ಆಶ್ರಯ ಅನ್ನುವ ಜ್ಞಾನ ನಿಮಗೆ ಬೇಕೇ ಬೇಕಾಗ್ತದೆ ಅಂತ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ವಿಷ್ಣುರೇವ ಗತಿ ಯೇಷಾಂ ಕುತಸ್ತೇಷಾಂ ಪರಾಜಯ ಯೇಷಾಂ ಇಂದೀವರಶ್ಯಾಮ ಹೃದಯಸ್ಥೋ ಜನಾರ್ದನ ಸರ್ವಮಂಗಳ ಮಾಂಗಲ್ಯಂ ವರೇಣ್ಯಂ ವರದಂ ಪ್ರಭುಂ ನಾರಾಯಣಂ ನಮಸ್ಕೃತ್ಯ ಸರ್ವಕರ್ಮಾಣಿ ಕಾರಯೇತ್. ಉಂಟಲ್ವಾ, ವಿಷ್ಣುವೇ ಗತಿ, ಅಂತಹ ಗತಿ ವಿಷ್ಣುವೇ ಆಗಿದ್ದು ಅವರಿಗೆ ಪರಾಜಯ ಆದರೆ ಹೇಗೆ ಆಗ್ಲಿಕ್ಕೆ ಸಾಧ್ಯ ಉಂಟು? ಖಂಡಿತ ಇಲ್ಲ. ಒಂದು ಮಾತ್ರ ಹೇಳ್ತಾರೆ, ಸರ್ವಮಂಗಳ ಮಾಂಗಲ್ಯಂ ಅಂತ, ಎಲ್ಲ ಮಂಗಳವನ್ನು ಒದಗಿಸುವವನು ಅವನು ಅಂತ. ಅಂದ್ರೆ ಅರ್ಥ ಎಂತ? ಎಲ್ಲ ಮಂಗಳವನ್ನು ಒದಗಿಸುವವನು. ಮಂಗಳ ಅಂದರೆ ಎಂತ? ಮಂಗಳ ಅಂತ ಹೇಳುವಾಗ ಹೇಳ್ತಾರೆ, ಅದೇ ಮಂಗ ಅಂತ ನಾವು ಹೇಳ್ತೇವೆ, ಅಂದರೆ ಮಗಿ ಗತೋ ಅಂತ, ಅಂದರೆ ಮೇಲೆ ಹೋಗುವಂಥದ್ದು ಅಂತ. ಅಂದರೆ ಮೋಕ್ಷಾರ್ಥಿಯಾದ ಜೀವ, ಅವನಿಗೆ ಮೋಕ್ಷಕ್ಕೆ ಹೋಗಬೇಕಂತ ಇರ್ತದೆ, ಅಂತಹ ಜೀವಿಗೆ ಮೋಕ್ಷವನ್ನು ಕೊಡುವವನು ಲಾತಿ ಅಂತ. ಅದಕ್ಕೋಸ್ಕರ ಮಂಗಳ ಅಂತ ಹೇಳುವ, ಅಂತಹ ಮಂಗಳವನ್ನು ಕೊಡುವಂತಹ ಮಾಂಗಲ್ಯ ರೂಪಿಯಾದಂತಹ ನಾರಾಯಣ, ಅವನನ್ನು ನಮಸ್ಕಾರ ಮಾಡಿ ಅಂತಹ ಮೋಕ್ಷವನ್ನು ಕೊಡುವಂಥ ಮೋಕ್ಷದಸ್ತು ಜನಾರ್ದನ. ಹಾಗಾಗಿ ಅಂತಹ ಮೋಕ್ಷವನ್ನು ಕೊಡುವಂತಹ ನಾರಾಯಣನಿಗೆ ನಮಸ್ಕಾರ ಮಾಡಿ ಎಲ್ಲ ಕಾರ್ಯವನ್ನು ಮಾಡಬೇಕು ಅಂತ. ಇದು ಒಂದು ನಮ್ಮ ಜೀವನಕ್ಕೆ ಪಾಠದಂತಿರುವಂತಹ ಮಾತು. ಇಷ್ಟು ಹೇಳಿದ್ರು ಕೊನೆಗೆ ಏನು ಹೇಳ್ತಾರೆ ಕೇಳಿದರೆ, ಆ ಭಗವಂತನ ಭಕ್ತಿ ಮಾಡಬೇಕು. ಆ ನಂತರ ಆ ಭಕ್ತಿಯನ್ನು ಮಾಡಿ ನಾವೇನು ಕಾರ್ಯವನ್ನು ಮಾಡಿದಾಗಲೂ ಕೂಡ ಶ್ರೀಕೃಷ್ಣ ಪ್ರೇರಣೆಯ ಶ್ರೀಕೃಷ್ಣ ಪ್ರೀತ್ಯರ್ಥಂ ಅಂತ, ಅವನ ಪ್ರೇರಣೆಯನ್ನು ಅವನ ಪ್ರೀತಿಗಾಗಿ ಮಾಡ್ತೇನೆ ಅಂತ ಒಂದು ನಮಗೆ ಜ್ಞಾನ ಬೇಕು. ಹಾಗೆ ಎಲ್ಲ ಕೆಲಸವನ್ನು ಮಾಡಿ ಅಂತ ಹೇಳ್ತಾರೆ. ಹೀಗೆ ತೀರ್ಥಕೋಟಿ ಸಹಸ್ರಾಣಿ ತೀರ್ಥಕೋಟಿ ಶತಾನಿ ಚ ನಾರಾಯಣ ಪ್ರಣಾಮಸ್ಯ ಕಲಾಂ ನಾರ್ಹಂತಿ ಷೋಡಶೀಂ ಪೃಥಿವ್ಯಾಂ ಯಾನಿ ತೀರ್ಥಾನಿ ಪುಣ್ಯಾನ್ಯಾಯಾತನಾನಿ ಚ ತಾನಿ ಸರ್ವಾಣ್ಯವಾಪ್ನೋತಿ ವಿಷ್ಣೋರ್ನಾಮಾನುಕೀರ್ತನಾತ್. ಇದು ಆಚಾರ್ಯರು ಉದ್ಧರಿಸಿದ ಕೃಷ್ಣಾವತ ಮಹಾನ ಉದ್ಧರಿಸಿದಂತಹ ಮಾತು. ಕೆಲವು ಮಾತುಗಳನ್ನು ಇಲ್ಲಿಂದ ಉದ್ಧರಿಸಿದ್ದಾರೆ. ನೀನು ಕೋಟಿ ತೀರ್ಥದಲ್ಲಿ ಸ್ನಾನವನ್ನು ಮಾಡು, ಅಷ್ಟೇ ಅಲ್ಲದೆ ಕೋಟಿ ತೀರ್ಥ, ಇನ್ನು ತೀರ್ಥ ಶತಾನಿ, ಇನ್ನು ಎಷ್ಟು ತೀರ್ಥಗಳಲ್ಲಿ ಬೇಕಾದರೆ ಸ್ನಾನ ಮಾಡು. ನಾರಾಯಣನ ಪ್ರಣಾಮಕ್ಕೆ ಅದರ 16ನೇ ಒಂದು ಅಂಶಕ್ಕೂ ಕೂಡ ನಾರಾಯಣನ ಪ್ರಣಾಮದ 16ನೇ ಒಂದು ಅಂಶ ಕೂಡ ಆ ಪುಣ್ಯ ಆ ತೀರ್ಥ ಕೊಡಿದ ಸ್ನಾನ ಮಾಡಿದ್ರಿಂದ ಬರುವುದಿಲ್ಲ ಅಂತ. ನೀನು ಎಷ್ಟೇ ತೀರ್ಥ ಸ್ನಾನಾದಿಗಳನ್ನು ಮಾಡು, ನಾರಾಯಣ ನಮಸ್ಕಾರ ಮಾಡಿದ 16ನೇ ಒಂದು ಅಂಶ ಕೂಡ ಅದಕ್ಕೆ ಸಮನಲ್ಲ ಅಂತ ಹೇಳ್ತಾರೆ. ಅಂದರೆ ಆ ನಾರಾಯಣ ಪ್ರಣಾಮಕ್ಕೆ, ಆ ಭಗವಂತನಿಗೆ ಮಾಡೋ ಪ್ರಣಾಮಕ್ಕೆ ಅಷ್ಟು ಬೆಲೆ ಇದೆ ಅಂತ ಹೇಳ್ತಾರೆ. ಅಂದರೆ ಅದರ ಅರ್ಥ ಸ್ನಾನ ಮಾಡದಿದ್ರು ಅಡ್ಡಿಲ್ಲ ಅಂತಲ್ಲ, ಅಲ್ಲಿ ಸ್ನಾನ ಮಾಡುವಾಗಲೂ ಕೂಡ ಅಲ್ಲಿ ಅದು ಕೂಡ ಪ್ರಣಾಮ. ಹೇಗೆ ಹಿಂದೆ ಬಂತು, ಇವತ್ತೇ ಬಂತು, ಅದೇನು ನದಿಗಳಲ್ಲಿ ಸ್ನಾನ ಮಾಡುವುದಂತೆ ಅಂದರೆ ಏನು? ಗಂಗಾ ನದಿಯ ಸನ್ನಿಧಾನ ಇರ್ತದೆ, ಅದು ವಿಷ್ಣು ಪದ, ಆ ಭಗವಂತನ ಪದದಿಂದ ಹುಟ್ಟಿರುವ, ಅಂದರೆ ಪದದ ಸ್ಪರ್ಶದಿಂದ ಹುಟ್ಟಿರುವಂಥದ್ದು ಅಂತ ಹೇಳುವಂಥದ್ದು. ಹಾಗೆ ಅಲ್ಲಿ ಸ್ನಾನವನ್ನು ಮಾಡುವಾಗಲೂ ಕೂಡ ಅಂತಹ ಚಿಂತನೆ ಇದ್ದರೆ ಅದು ಮಹತ್ತರವಾದ ಸ್ನಾನವೇ ಆಗುತ್ತದೆ. ಹೀಗೆ ಯೋಪ್ಯನ್ಯ ದೇವತಾ ಭಕ್ತೋ ಮಿಥ್ಯಾಚಂತಿ ಕೇಶವಂ ಸೋಪಿ ಗಚ್ಚತಿ ಸಾಧೂನಾಂ ಸ್ಥಾನಂ ಪುಣ್ಯಕೃತಾ ಮಹತ್. ಸ್ವಲ್ಪ ಅವನು ಅನ್ಯದೇವನ ಭಕ್ತನಾಗಿರ್ತಾನೆ, ಆದರೂ ಕೂಡ ಕೇಶವನ ಬಗ್ಗೆ ಒಂದು ಕೇಶವನ ಅರ್ಚನೆಯನ್ನು ಕೂಡ ಮಾಡ್ತಾ ಇರ್ತಾನೆ. ಅವನಿಗೆ ಕೂಡ ಒಂದು ಒಳ್ಳೆಯ ಲೋಕ ಸಿಕ್ಕಿಯೇ ಸಿಗ್ತದೆ. ಅಂದರೆ ಮೋಕ್ಷ ಸಿಗದಿದ್ರು ಕೂಡ, ಅಂದರೆ ಸರ್ವೋತ್ತಮತ್ವ ಜ್ಞಾನದ ಕೆಲಸವನ್ನು ಮಾಡ್ತಾ ಇರ್ತಾನೆ, ಆದರೂ ಕೂಡ ಅವನಿಗೆ ಒಂದು ಒಳ್ಳೆಯ ಲೋಕ ಸಿಗುವುದಂತಲೇ ಇಲ್ಲ. ಒಂದು ಕೇಶವನ ಒಂದು ಆರಾಧನೆಗೆ ಒಂದು ಒಳ್ಳೆಯ ಲೋಕ ಸಿಕ್ಕಿಯೇ ಸಿಗ್ತದೆ ಅಂತ ಹೇಳ್ತಾರೆ. ತ್ರಿಸಂಧ್ಯಂ ಪದ್ಮನಾಭಂ ತು ಯೇ ಸ್ಮರಂತಿ ಸುಮೇಧಸಃ ತೇ ಲಭಂತ್ಯುಪವಾಸಸ್ಯ ಫಲಂ ನಾಸ್ತ್ಯತ್ರ ಸಂಶಯ ಅಂತ ಹೇಳ್ತಾರೆ. ದಿನ ನಾವು ಉಪವಾಸವನ್ನು ಮಾಡಬಹುದು ಅಂತ ಒಂದು ಮಾತನ್ನು ಹೇಳ್ತಾರೆ. ಅದೇ ದಿನ ಉಪವಾಸ ಮಾಡುವಂಥ, ದಿನ ಆಗದೆ ತಿನ್ನುವುದೇ ಬೇಡವಾ ಕೇಳಿದ್ರೆ, ನೀನು 3 ಸಂಧ್ಯೆಯಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಸಾಯಂಕಾಲ ಅಂತಹ ಸಮಯದಲ್ಲಿ ನೀನು ಆ ಭಗವಂತನ ಸ್ಮರಣೆ ಮಾಡ್ತೀವಿ ಅಂತಾದರೆ 3 ಹೊತ್ತಿನಲ್ಲಿ ನಿಮಗೆ ಉಪವಾಸದ ಫಲ ಸಿಗ್ತದೆ ಅಂತ. ಹಾಗಾದರೆ ಏಕಾದಶಿ ದಿವಸ ಕೂಡ ಹೀಗೆ 3 ಹೊತ್ತು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಸಾಯಂಕಾಲ ದೇವರ ಸ್ಮರಣೆಯನ್ನು ಮಾಡಿ ಆಗ್ತದೆ, ಅದು ಸಾಧ್ಯ ಇಲ್ಲ. ಏಕಾದಶಿ ಆದಂಥದ್ದು ಅದು ಉಪವಾಸ ಬೇರೆ. ಆದರೆ ನಿಮಗೆ ಬೇರೆ ದಿವಸ ಕೂಡ ಉಪವಾಸ ಮಾಡಿದ ಫಲ ಬೇಕು ಅಂತಾದರೆ ಈ 3 ಹೊತ್ತಿನಲ್ಲಿ, ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ಈ 3 ಹೊತ್ತಿನಲ್ಲಿ ನಾವೇನು ಸಂಧ್ಯಾಕಾಲ ಅಂತ ಹೇಳ್ತೇವೆ, ಅಂತಹ ಸಮಯದಲ್ಲಿ ಭಗವಂತನ
ಸ್ಮರಣೆಯನ್ನು ಮಾಡು, ಅದರಿಂದ ನಿನಗೆ ಉಪವಾಸದ ಫಲವೇ ಸಿಗ್ತದೆ ಅಂತ ಹೇಳ್ತಾರೆ. ಸತತಂ ಸದೃಷ್ಟೇನ ಕರ್ಮಣ ಹರಿಮರ್ಚಯ ತತ್ಪ್ರಸಾದಾತ್ ಪರಾಂ ಸಿದ್ಧಿಂ ಬಲೇ ಪ್ರಾಪ್ಸ್ಯಸಿ ಶಾಶ್ವತೀಂ ತನ್ಮನಾವ ಮದ್ಭಕ್ತ ತದ್ಯಾಜಿ ತಂ ನಮಸ್ಕುರು ತಮೇವಾಶ್ರಿತ ದೇವೇಶಂ ಸುಖಂ ಪ್ರಾಪ್ಸ್ಯಸಿ ಪುತ್ರಕ. ಭಗವದ್ಗೀತೆಯ ಮಾತು ಉದ್ಧರಿಸಿದ ಹಾಗೆ ಮನ್ಮನಾಭ ಮದ್ಭಕ್ತೋ ಮಧ್ಯಾಜಿ ನಮಸ್ಕುರು ಅಂತ ಹೇಳ್ತಾರೆ. ಅಂದರೆ ಕೊನೆಗೆ ಇದು ಜೀವನಕ್ಕೆ ಪಾಠ, ನೀ ಇದೊಂದು ಮಾಡು ಸಾಕು. ಈ ಪುರಾಣ ಓದಿದ ಮೇಲೆ ಸ್ವಲ್ಪ ಅಳವಡಿಸ್ಕೊಳ್ಬೇಕು. ಏನು ಮಾತು ಕೇಳಿದ್ರೆ, ನನ್ನಲ್ಲಿ ಮನಸ್ಸಿಡು, ನನ್ನ ಭಕ್ತನಾಗು, ಯಾವುದೇ ಕೆಲಸವನ್ನು ಮಾಡುವಾಗಲೂ ಕೂಡ ಅದು ಹರಿಪ್ರೀತಿ ಆಗಲಿ, ಹರಿಯೇ ಮಾಡಿಸುವವನು ಹರಿಗೆ ಸಮರ್ಪಣೆ ಆಗಲಿ ಅಂತ ಯೋಚನೆ ಮಾಡು, ನನ್ನನ್ನೇ ಆಶ್ರಯ ಮಾಡು, ಏನು ಕಷ್ಟವಂದರೂ ಕೂಡ ನನ್ನನ್ನು ಆಶ್ರಯಿಸು. ಇಷ್ಟು ಮಾಡಿದರೆ ನೀ ಖಂಡಿತ ಸುಖಂ ಪ್ರಾಪ್ಸಿಸಿ, ಸುಖ ಅಂತ ಹೇಳಿದ್ರೆ ನಿಮಗೆ ಮೋಕ್ಷವೇ ಸಿಗ್ತದೆ ಅಂತ ಹೇಳುವ ಹಾಗೆ ಮಾತನ್ನು ಪ್ರಹ್ಲಾದ ಹೇಳ್ತಾನೆ. ಇಷ್ಟು ಹೇಳ್ತಾ ಆದ್ಯಂ ಹ್ಯನಂತಮಜರಂ ಹರಿಮ ಅವ್ಯಯಂ ಚ ಏವೈ ಸ್ಮರಂತ್ಯ ಅಹರಹ ನಿರ್ವರಾ ಭುವಿಸ್ತಾಹ ಸರ್ವತ್ರಗಂ ಶುಭದಂ ಬ್ರಹ್ಮಮಯಂ ಪುರಾಣಂ ತೇವ ಯಾಂತ್ಯ ವೈಷ್ಣವಪದಂ ಧ್ರುವಮಕ್ಷಯಶ್ಚ. ಹೀಗೆ ಯಾರು ಅಂತನಾದಂತಹ, ಅಜರನಾದಂತಹ, ಅವ್ಯಯ ನಾಶ ಇರದಂತಹ, ಆ ಶುಭವನ್ನೇ ನೀಡುವಂತಹ ನಾರಾಯಣನ ಯಾರು ಸ್ಮರಿಸ್ತಾರೋ ಅವರು ಖಂಡಿತ ಆ ವಿಷ್ಣುಪದವಾದ ಮೋಕ್ಷವನ್ನು ಖಂಡಿತ ಪಡೆದೇ ಅಂತ ಹೇಳ್ತಾರೆ. ಏ ಕೀರ್ತೇಂದ್ಯ ವರದಂ ವರ ಪದ್ಮನಾಭಂ ಶಂಕಾಬ್ಜ ಚಕ್ರ ವರಚಾಪ ಗದಾಸಿಹಸ್ತಂ ಪದ್ಮಾಲಯಾವದನ ಪಂಕಜ ಷಟ್ ಪದಾಖ್ಯಂ ನೂನಂ ಪ್ರಯಾಂತಿ ಸದನಂ ಮಧುಗಾತಿನಸ್ತೆ. ಹೀಗೆ ಶಂಖಚಕ್ರ ಗದಾದಿಗಳಿಂದ ಕೂಡಿದಂತಹ ಆ ಪದ್ಮನಾಭನನ್ನು ಯಾರು ಕೀರ್ತನೆ ಮಾಡ್ತಾರೋ ಅವರು ಖಂಡಿತ ಪುನಃ ಮಧುಗಾತಿಯಾದಂತಹ ಆ ಮಧುಸೂದನನಾದಂತಹ ಆ ನಾರಾಯಣನ ಸ್ಥಾನವನ್ನು ಪಡಿತಾರೆ ಅಂತ ಹೇಳ್ತಾ, ತಸ್ಮಾತ್ ಧ್ಯಾನಂ ಸ್ಮರಣಂ ಕೀರ್ತನಂ ವಾ ನಾಮ್ನಾಂ ಶ್ರವಣಂ ಪಠತಾಂ ಸಜ್ಜನಾನಾಂ ಕಾರ್ಯಂ ವಿಷ್ಣು ಶ್ರದ್ಧಾನೈರ್ಮನುಷ್ಯೈಃ ಪೂಜಾ ತುಲ್ಯಂ ತತ್ ಪ್ರವಿಶಸಂತಿ ದೇವಾಃ. ಉಂಟಲ್ವಾ? ಹಾಗಾಗಿ ಪೂಜೆ ಅಂತ ಹೇಳಿದರೆ ಯಾವುದು? ದೇವರ ಕೋಣೆಯಲ್ಲಿ ಕೂತ್ಕೊಂಡು ಆರತಿಯನ್ನು ತಿರುಗಿಸುವುದು ಮಾತ್ರ ಪೂಜೆ ಯಾಕಿಡಿದ್ರೆ ಅಲ್ಲ. ಧ್ಯಾನ ಮಾಡು, ಭಗವಂತನ ಸ್ಮರಣೆಯನ್ನು ಮಾಡು, ಕೀರ್ತನೆಯನ್ನು ಮಾಡು, ಇನ್ನು ಆ ನಾಮಶ್ರವಣವನ್ನು ಮಾಡು, ಇದೆಲ್ಲ ಉಂಟಲ್ವಾ. ಇನ್ನು ಸಜ್ಜನರು ಪಡಿಸುವಂತಹ ನಾಮಸ್ಮರಣೆ ಅಂತ ಹೇಳುವಾಗ ಇಲ್ಲಿ ಹೇಳ್ತಾರೆ ನೋಡಿ, ಸಜ್ಜನರು ಮಾಡಿದಂತಹ ನಾಮಸ್ಮರಣೆಯನ್ನೇ ಮಾಡಬೇಕು. ಅದು ಬಿಟ್ಟು ಯಾರ್ಯಾರು ಮಾಡಿದಂತಹ ನಾಮಸ್ಮರಣೆಯನ್ನು ಮಾಡೋದು ಸರ್ವತಾ ಉಚಿತವಲ್ಲ. ಅದಕ್ಕೆ ಸಜ್ಜನಾನಾಮ ಅಂತ ಹೇಳಿದರು. ಹೀಗೆ ಯಾರು ಈ ಶ್ರದ್ಧೆಯಿಂದ ಮಾಡಬೇಕು, ಆ ಶ್ರದ್ಧೆಯಿಂದ ಮಾಡಿದರೆ ಉಂಟಲ್ವಾ, ನೀನು ಮಾಡಿದ ಎಲ್ಲ ಕಾರ್ಯ ಕೂಡ ಅದು ಪೂಜಾ ತುಲ್ಯವಾಗ್ತದೆ, ಪೂಜೆಗೆ ಸಮಾನವಾಗ್ತದೆ ಅಂತ ಹೇಳ್ತಾರೆ. ಇಷ್ಟು ಹೇಳಿ ಕೊನೆಗೆ ಒಂದು ಮಾತನ್ನು ಹೇಳ್ತಾನೆ. ಭಾಷ್ಯೇ ಜತಾಂತಃಕರಣೈರ್ ಅವಿಕ್ಲವೈಃ ಯೋ ನಾಚೇತ್ ಕೇಶವಮೀಶಿತಾರಂ ಪುಷ್ಪೈಶ್ಚ ಪತ್ರೇ ಜಲಪಲ್ಲವಾದಿಭಿಃ ನೂನಂ ಮುಷ್ಟೋ ವಿಜಿತಸ್ಕರೇಣ. ಹೀಗೆ ಬರೀ ಪುಷ್ಪ, ಪತ್ರ, ಜಲ, ಪಲ್ಲವಾದಿಗಳಿಂದ ಬಾಹ್ಯ ಏನೋ ಆಡಂಬರ ಎಲ್ಲರಿಗೂ ತೋರಿಸಬೇಕು ಅಂತ ಈ ರೀತಿಯಾಗೆಲ್ಲ ಯಾರು ಅರ್ಚನೆಯನ್ನು ಮಾಡ್ತಾನೋ ಅಂತಹ ಒಂದು ಅವನು ಮಾಡಿದಂಥ ಕಾರ್ಯವನ್ನು ಕಳ್ಳ ತೆಗೆದುಕೊಂಡು ಹೋದ ಹಾಗೆ ತಗೊಂಡು ಹೋಗ್ತಾನೆ. ಅವನು ಮಾಡಿದ ಪುಣ್ಯ ಕೆಲಸವನ್ನು ತಗೊಂಡು ಹೋಗ್ತಾನೆ. ಹಾಗಾಗಿ ಯಾವ ಕೆಲಸವನ್ನು ಮಾಡುವಾಗಲೂ ಕೂಡ ನೀನು ಒಂದು ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡು ಅಂತ ಹೇಳ್ತಾ ಆ ಪ್ರಹ್ಲಾದ ಮಾತನ್ನು ಹೇಳ್ತಾನೆ. ಆಗ ಒಂದು ಇಷ್ಟು ಆ ಭಗವದ್ಭಕ್ತಿಯ ಮಹಿಮೆಯನ್ನು ಇಷ್ಟು ಹೊತ್ತು ಹೇಳ್ತಾರೆ. ಆ ನಂತರ ಭವತಾ ಕಥಿತಂ ಸರ್ವಂ ಸಮಾರಾಧಿ ಜನಾರ್ದನಂ ಯಾಗತಿ ಪ್ರಾಪ್ತೆ ಲೋಕೆ ತಾಮೇ ವಕ್ತುಮಿಹಾರ್ಹಸಿ ಕೇನಾರ್ಚಣೇನ ದೇವಸ್ಯ ಪ್ರೀತಿ ಸಮುಪಜಾಯತೆ ಕಾನಿ ದಾನಾನಿ ಶಸ್ತ್ರಾಣಿ ಪ್ರೀಣನಾನಿ ಜಗದ್ಗುರೋಃ. ಆನಂತರ ಅಲ್ಲಿ ಬರೀ ಕೇಳ್ತಾನೆ, ನೀವೆಲ್ಲ ಹೇಳಿದ್ರಲ್ವಾ ಭಗವಂತನ ಆರಾಧನೆ ಮಾಡಬೇಕು ಅಂತೆಲ್ಲ, ಅದನ್ನ ಖಂಡಿತ ಆರಾಧನೆ ಮಾಡಿದ್ರೆ ಯಾವ ರೀತಿಯಾಗೆಲ್ಲ ಮಾಡಬೇಕು ಅಂತ ವಿಷಯವನ್ನು ಹೇಳ್ತಾನೆ. ಅದು ಈ ಮಾಸದಲ್ಲಿ ಈ ರೀತಿಯಾಗಿ ದಾನವನ್ನು ಮಾಡಬೇಕು, ಈ ರೀತಿಯ ಪುಷ್ಪವನ್ನೆಲ್ಲ ಕೊಡಬೇಕು ಅಂತ ಅವನು ಮಾತನ್ನು ಹೇಳ್ತಾನೆ. ಯದಿಷ್ಟ ತಮಂ ಕಿಂಚಿತ್ ಯದ್ವಾಪ್ಸ್ಯತಿ ಶುಚಿಗ್ರಹೇ ತತ್ತದ್ದಿದೇಯಂ ಪ್ರೀತ್ಯರ್ಥಂ ದೇವದೇವಾಯ ಚಕ್ರಿಣೇ ಯತ್ಕಾರಯೇತ್ ಮಂದಿರಂ ಕೇಶವಸ್ಯ ಪುಣ್ಯಾನ್ ಲೋಕಾನ್ ಸಜಯೇತ್ ಶಾಶ್ವತಾನ್ ವೈ ತತ್ವಾ ರಾಮಾನ್ ಪುಷ್ಪಫಲಾ ವಿಪನ್ನಾನ್ ಭೋಗಾನ್ ಭುಂಕ್ತೆ ಕಾಮತಃ ಶ್ಲಾಘನೀಯಾನ್. ಹೇಳ್ತಾರೆ, ನೀನು ಅದು ಹೇಳ್ತಾರೆ ಈ ಮಾಸದಲ್ಲಿ ಈ ದಾನವನ್ನು ಮಾಡು, ಈಗ ಈ ಪುಷ್ಪಗಳಿಂದ ಅರ್ಚಿಸು ಅಂತೆಲ್ಲ ಹೇಳ್ತಾರೆ. ಆದರೆ ಕೊನೆ ಒಂದು ಮಾತನ್ನು ಹೇಳ್ತಾರೆ, ಏನು ಗೊತ್ತಾ, ನಿನಗೇನು ಅದು ಶಾಸ್ತ್ರ ವಿರುದ್ಧವಾಗಿರಬಾರ್ದು, ಶಾಸ್ತ್ರ ವಿರುದ್ಧವಾಗಿರದೆ ಯಾವುದು ನಿನಗಿಷ್ಟವೋ ಅಂಥದ್ದನ್ನು ಭಗವಂತನಿಗೆ ಸಮರ್ಪಣೆ ಮಾಡು. ನಿನಗೇನೇನು ಇಷ್ಟವೋ ಅದನ್ನೆಲ್ಲ
ಭಾಗವತದಲ್ಲಿ ಹೇಳ್ತಾರಲ್ವ, ನಿಂಗೆ ಏನೇನು ಯಜ್ಜದಿಷ್ಟತಮ ಅಂದರೆ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಾಯಿ ತಂದೆ ಯಾರು ಅವರೆಲ್ಲ ನಿಮ್ಗೆ ಇಷ್ಟ ಅಲ್ವಾ, ಅವರನ್ನೆಲ್ಲ ಆ ಭಗವತಿ ನಿವೇದೆ ಅಂದರೆ ಭಗವಂತನಲ್ಲಿ ಅರ್ಪಿಸುವಂತ. ಒಟ್ಟಿನಲ್ಲಿ ನಮಗೆ ಏನೇನು ಇಷ್ಟವೋ ನೀ ಅದನ್ನೆಲ್ಲ ಸಮರ್ಪಣೆ ಮಾಡಿದರೆ ಅದೇ ದೊಡ್ಡ ಪೂಜೆ ಎನ್ನುವ ಹಾಗೆ ಅದರಿಂದಲೇ ಭಗವಂತ ಪ್ರೀತನಾಗ್ತಾನೆ ಅಂತ ಹೇಳ್ತಾರೆ. ಆನಂತರ ಯಾರು ಒಂದು ಭಗವಂತನ ಮಂದಿರವನ್ನು ಕಟ್ಟಿಸಿ ಅಂತ ಅದರ ಸಂಪಾದನೆಯನ್ನು ಅವನೇ ಮಾಡ್ತಾನಂತಾದರೆ ಅವನು ಖಂಡಿತ ಶ್ಲಾಘನೀಯನಾದ ಪುರುಷನಾಗ್ತಾನೆ ಅಂತ ಹೇಳ್ತಾರೆ. ಇಮಾಶ್ಚ ಪಿತರೋ ದೈತ್ಯ ಗಾಥಾ ಗಾಯಂತಿ ಯೋಗಿನ ಪುರತೋ ಯದು ಸಿಂಹಸ್ಯ ಜಾಮಘಸ್ಯ ತಪೋಸ್ವಿನಃ ಅಪಿ ನ ಸಕುಲೇ ಕಶ್ಚಿತ್ ವಿಷ್ಣುಭಕ್ತೋ ಭವಿಷ್ಯತಿ ಹರಿಮಂದಿರ ಕರ್ತಾಯೋ ಭವಿಷ್ಯತಿ ಶುಚಿವ್ರತಃ ಅಪಿ ನ ಸಂತತೋ ಜಾಯೇ ವಿಷ್ಣುವಾಲಾಯ ವಿಲೇಪನಂ ಸಂಮರ್ಜನಂ ಚ ಧರ್ಮಾತ್ಮ ಕರಿಷ್ಯತಿ ಚ ಭಕ್ತಿತಃ. ಪಿತೃಗಳು ಕೂಡ ಯೋಚನೆ ಮಾಡ್ತಾ ಇರ್ತಾರಂತೆ, ಯಾವಾಗ ತಾನೇ ನಮ್ಮ ಒಂದು ಯಾರು ನಶಿಸಿ ಹೋಗಿದ್ದಾರಂತಹ ಪಿತೃಗಳು ಕೂಡ ಯೋಚನೆ ಮಾಡ್ತಾ ಇರ್ತಾರಂತೆ, ಯಾವಾಗ ತಾನೇ ನಮ್ಮ ಒಂದು ಕುಲದಲ್ಲಿ ಒಂದು ಹರಿಮಂದಿರ ಒಂದು ಕಟ್ಟುವಂತಹ ಒಬ್ಬ ವ್ಯಕ್ತಿ ಬರ್ತಾನೆ, ಕಟ್ಟಲಿಕ್ಕಾಗದಿದ್ರು ಕೂಡ ಯಾರು ದೇವಸ್ಥಾನ ಸಂಮಾರ್ಜನೆ ಅಂದರೆ ಕಸ ಗುಡಿಸುವಂಥ ಶುಚಿ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಅಂತ ಆ ಪಿತೃದೇವರು ಅಂತಹ ಕಾಯ್ತಾ ಇರ್ತಾರಂತೆ. ಹಾಗಾಗಿ ಇತ್ತಂ ಪಿತೃಣ ವಚನಂ ಶುತ್ವ ನೃಪತಿ ಸಪ್ತಮಃ ಚಕಾರಾಯತನಂ ಭೂಮ್ಯಾಂ ಸ್ವಯಂ ಚ ಲಿಂಪತಾಸುರ ಮಹಾಪಾತಕಯುಕ್ತೋ ವಾ ಪಾತಕಿ ಚೋಪಪಾತಕಿ ವಿಮುಕ್ತ ಪಾಪಭೂತಿ ವಿಷ್ಣು ವಾಯತನ ಚಿತ್ರಕೃತ. ಹೀಗೆ ಒಬ್ಬ ಮನುಷ್ಯ ಅಂತ ಆದಮೇಲೆ ಅವನು ದೊಡ್ಡ ದೊಡ್ಡ ಪಾತಗಳನ್ನು ಕೆಲವು ಮಾಡ್ತಾನೆ, ಮಹಾಪಾತಗಳನ್ನು ಕೂಡ ಮಾಡ್ತಾನೆ. ಆದರೆ ಅದಕ್ಕೊಂದು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು, ಅಂದರೆ ಇನ್ನೂ ನಾನು ಈ ರೀತಿಯಾಗಿ ಮಾಡಬಾರ್ದು, ಆ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಅಂದುಕೊಂಡು ಯಾರಿಗೂ ಭಗವಂತ ಎಲ್ಲ ವ್ಯಾಪ್ತನಾಗಿದ್ದಾನೆ ಅಂತ ಅಂದುಕೊಂಡ ಮೇಲೆ ಯಾರಿಗೂ ಬೇಜಾರು ಮಾಡಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು ಇಂಥ ಚಿಂತನೆ ಅವನಿಗೆ ಬರ್ತದೆ. ಆನಂತರ ಈ ರೀತಿಯಾಗಿ ಚಿಂತನೆ ಮಾಡಿಕೊಂಡು ಯಾರು ಆನಂತರ ಆ ಭಗವಂತನ ಒಂದು ಮಂದಿರವನ್ನಾಗಲಿ ಶುಚಿ ಮಾಡುವಂಥ ಕೆಲಸವನ್ನು ಧರಿಸ್ತಾನೆ, ಅವನು ತನ್ನ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತ ಹೇಳ್ತಾರೆ. ಆನಂತರ ಇತ್ಯೇ ಮುಕ್ತ ವಚನಂ ತೀಶ್ವರೋ ವೈರೋಚನಂ ಸತ್ಯಮನುತ್ತಮಂ ಹಿ ಸಂಪೂಯಿತಸ್ಥೇನ ವಿಮುಕ್ತಿ ಮಾಯೋ ಸಂಪೂರ್ಣ ಕಾಮೋ ಹರಿಪಾದ ಭಕ್ತಃ ಆಪದ್ ಭುಜಂಗ ದಷ್ಟಸ್ಯ ಮಂತ್ರಹೀನಸ್ಯ ಸರ್ವದಾ ವೃದ್ಧವಾಕ್ಯ ಔಷಧಾನೂನಂ ಕುರ್ವಂತಿ ಕಿಲಿ ನಿರ್ವಿಷಂ. ಹೀಗೆ ಆ ದಿತೀಶ್ವರ ಪ್ರಹ್ಲಾದ ಆ ಒಂದು ಬಲಿಗೆ ಇಂತಹ ವಿಸ್ತಾರವಾಗಿ ಹರಿಪಾದ ಭಕ್ತಿಯ ಬಗ್ಗೆ ಹೇಳ್ತಾನಂತೆ. ಅವನೊಂದು ಮಾತನ್ನು ಹೇಳ್ರಿ, ಏ ವೃದ್ಧ ವಾಕ್ಯಾನಿ ಸಮಾಚರಂತಿ ಶ್ರುತ್ವಾ ದುರುಕ್ತಾನ್ಯಪಿ ಪರ್ವತಸ್ತು ಸಿಗ್ಧಾನಿ ಪಶ್ಚಾ ನವನೀತ ಶುದ್ಧ ಮೋದಂತಿ ತೇನಾದ ವಿಚಾರಮಸ್ತಿ. ಒಂದು ಮಾತನ್ನು ಹೇಳ್ತಾನೆ, ಹೀಗೆ ನಾನು ಹೇಳಿದೆ ಅಲ್ವಾ, ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಈ ವೃದ್ಧವಾಕ್ಯ ಅಂತ ಹೇಳಿದರೆ ಒಂದು ಒಳ್ಳೆಯ ಜ್ಞಾನಿ, ವೃದ್ಧ ಅಂದರೆ ಜ್ಞಾನಿ, ಆ ಜ್ಞಾನಿಯ ವಾಕ್ಯವನ್ನು ಯಾರು ಕೇಳ್ತಾನೋ ಅವನು ಖಂಡಿತ ಮೊದಲು ಇದೆಲ್ಲ ಮಾತಲ್ಲೆಲ್ಲ ಹೇಳಿದರು, ಮಾಡಲೇಬೇಕು ಎಲ್ಲ ಕೆಲಸದಲ್ಲಿ ಭಗವಂತನ ನೋಡಿ ಹಾಗೆಲ್ಲ ಹೇಳಿದರು. ಮೊದಲು ಕಠಿಣ ಅಂತ ಅನಿಸ್ಬೋದು, ಆನಂತರ ಅದು ಒಂದ್ಸಲ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ಬೆಣ್ಣೆ ಅಂತೆ, ತುಂಬ ಸುಲಭ ಅಂತೆ. ಅದೊಂದು ಅಭ್ಯಾಸ ಅಂತ ಆದರೆ ಉಂಟಲ್ವಾ, ಆ ಒಂದು ಏನು ಹೇಳಿದರು ಹಾಗೆ ಮಾಡಿ ಎಲ್ಲ ಕಡೆ ಭಗವಂತನ ನೋಡಿ ಅಂತೆಲ್ಲ ಹೇಳಿದರು, ಅದೊಂದ್ಸಲ ಅಭ್ಯಾಸ ಆದರೆ ಉಂಟಲ್ಲ ಅದು ಬೆಣ್ಣೆ ಅಂತೆ, ತುಂಬ ಸುಲಭ, ತುಂಬ ಸಂತೋಷವನ್ನು ಕೊಡುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಮೊದಲು ಇಂಥದ್ದೆಲ್ಲ ಜ್ಞಾನ ಹೇಗೆ ಬರ್ತದೆ, ವೃದ್ಧವಾಕ್ಯದಿಂದ ಬರ್ತದೆ. ಹಾಗಾಗಿ ಆ ವೃದ್ಧರು ಅಂತ ಹೇಳಿದರೆ ಜ್ಞಾನಿಗಳು ಹೇಳುವಂತಹ ಮಾತನ್ನು ಯಾವತ್ತೂ ಕೇಳಬೇಕು ಅಂತ ಹೇಳ್ತಾರೆ. ವೃದ್ಧವಾಕ್ಯಾಮೃತಂ ಪೀತ್ವಾ ದದುಕ್ತ ಮನುಮಾನ್ಯ ಚ ಯಾ ತೃಪ್ತಿ ಜಾಯತೆ ಪುಂಸಾಂ ಸೋಮಪಾನೇ ಕುತಸ್ತತ ಆಪತಿತಾನಾಂ ಯೇಷಾಂ ವೃದ್ಧಾಂ ನ ಸಂತಿ ಶಾಸ್ತಾರಃ ನ ಶೋಚ್ಯ ಬಂಧುನಾಂ ಜೀವಂತೋಪಿಹ ಮೃತತುಲ್ಯಾಃ ಸ್ಯುಃ. ನೋಡುಂಟಲ್ವಾ, ಯಾರು ಈ ವೃದ್ಧವಾಕ್ಯದಿಂದ ಏನು ತೃಪ್ತಿ ಆಗ್ತದೆ, ದೊಡ್ಡವರು ಏನೋ ನಮಗೆ ಅನುಗ್ರಹ ಮಾಡ್ತಾರೆ ಅಥವಾ ದೊಡ್ಡವರು ಏನೋ ಒಂದು ನಮಗೆ ಈ ರೀತಿಯಾಗಿ ಇರುವಂತೆಲ್ಲ ಕೆಲವು ಮಾರ್ಗದರ್ಶನವನ್ನು ನೀಡ್ತಾರೆ. ಯಾರು ಈ ರೀತಿಯಾಗಿ ಆ ವೃದ್ಧವಾಕ್ಯವನ್ನು ತಿಳಿದುಕೊಂಡು ಅದನ್ನು ಪಾನ ಮಾಡ್ತಾರಲ್ವ, ಅದನ್ನು ಅಳವಡಿಸ್ಕೊಳ್ತಾರಲ್ವ, ಅದುಂಟಲ್ವ ಅಮೃತ ಪಾನಕ್ಕೆ ಸಮಾನ ಅಂತ. ಯಾಕಂದರೆ ಅಮೃತ ಪಾನಕ್ಕೆ ದಾರಿಯನ್ನು ಮಾಡಿಕೊಡ್ತಾರಲ್ವ, ಅದಕ್ಕೆ ಅದು ಅಮೃತ ಪಾನಕ್ಕೆ ಸಮಾನ ಅಂತ ಹೇಳುವಂಥದ್ದು. ಹಾಗಾಗಿ ಅಂದರೆ ಅಮೃತಪಾನ ಏನು ಮಾಡ್ತದೆ, ಮೋಕ್ಷವನ್ನು ಅಂದರೆ ಮೃತ ಇರುವಂತಹ ಸ್ಥಿತಿಯನ್ನು ಕೊಡ್ತದೆ. ಇಂತಹ ವಾಕ್ಯವನ್ನು ಕೇಳುವುದರಿಂದ ಕೂಡ ನಮಗೆ ಮೋಕ್ಷವೇ ಸಿಗುವುದರಿಂದ ಅದು ಅದಕ್ಕೆ ತುಲ್ಯವಾಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಯಾರಿಗೆ ಇಂತಹ ಮಾತನ್ನು ಹೇಳ್ತಾರೆ ನೋಡಿ, ಯಾರಿಗೆ ಇಂತಹ ಬಂಧುಗಳೇ ಇಲ್ವೋ, ಬಂಧುಗಳು ಅಂತ ಹೇಳಿದರೆ ಯಾರು ಇಂತಹ ಜ್ಞಾನವನ್ನು ನೀಡುವಂತಹ
ವೃದ್ಧರೇ ಇಲ್ವೋ ಉಂಟಲ್ವಾ, ಅವರ ಜೀವನ ಏನೂ ಪ್ರಯೋಜನ ಇಲ್ಲ, ಮೃತ ತುಲ್ಯರು ಅವರು ಉಂಟಲ್ವಾ. ಮೃತ ಅಂದರೆ ಸತ್ತು ಬದುಕಿದ್ದ ಹಾಗೆ ಅಂತ. ಅಂದರೆ ಜೀವನದಲ್ಲಿ ಏನು ಮಾಡಬೇಕು, ಒಂದು ದೊಡ್ಡವರ ಮಾತನ್ನು ಕೇಳಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಒಳ್ಳೆಯ ಸಾಧನೆಯಲ್ಲಿ ಹೋಗಬೇಕು ಅಂತ. ದೊಡ್ಡವರೇ ಇಲ್ಲ ಅಂತಾದರೆ ಅಲ್ಲಿ ಜೀವನ ಮಾಡಿ ಏನು ಪ್ರಯೋಜನ? ಅವರು ಉಂಟಲ್ವಾ, ಸತ್ರು ಒಂದೇ ಬದುಕಿದ್ರು ಒಂದೇ ಅಂತ ಒಂದು ಮಾತನ್ನು ಹೇಳ್ತಾನೆ. ಹಾಗಾಗಿ ಯಾವತ್ತೂ ಕೂಡ ಆ ಸಜ್ಜನರ ದೊಡ್ಡವರ ಸಂಘ ಬೇಕು, ಆ ಸಂಘ ಯಾವತ್ತೂ ಇಟ್ಕೊಳ್ಬೇಕು ಅಂತ ಆ ಮಾತನ್ನು ಹೇಳ್ತಾರೆ. ಜಲನಿಮಗ್ನಾನಾಂ ಹ್ರಿಯತಾಂ ವ್ಯಸನೋರ್ಮಿಭಿಃ ವೃದ್ಧವಾಕ್ಯ ವಿನಾನೂನಂ ನೈವೋತ್ತಾರಂ ಕಥಂಚನ ತಸ್ಮಾಯೋ ವೃದ್ಧವಾಕ್ಯಾನಿ ಶೃಣುಯಾ ವಿದದಾದಿ ಚ ಸಸದ್ಯ ಸಿದ್ಧಿಮಾಪ್ನೋತಿ ಯಥಾ ವೈರೋಚನೋ ಬಲಿಃ. ಹಾಗುಂಟಲ್ವಾ, ತುಂಬ ಆಪತ್ತಿದೆ ಅಂತ ಅಂದ್ಕೊಳ್ಳಿ ಜೀವನದಲ್ಲಿ, ಅಥವಾ ಏನೋ ವ್ಯಸನ, ಅಂತಹ ವ್ಯಸನದಲ್ಲಿ ಇರುವವರು ಯಾವುದೋ ಒಂದು ಉತ್ತರ ಕೇಳಿದರೆ ಅವ್ರು ಯಾವತ್ತೂ ಕೂಡ ಆ ವೃದ್ಧ ವಾಕ್ಯವನ್ನು ಯಾವತ್ತೂ ಕೇಳ್ತಾ ಇರಬೇಕು, ಕೇಳ್ತಾ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇರಬೇಕು ಅಂತ ಹೇಳ್ತಾನೆ. ಅಂಥವರು ಹೇಗೆ ಬಲಿ ಸಿದ್ಧಿಯನ್ನು ಪಡ್ಕೊಂಡು ಮುಂದಿನ ಒಂದು ಮನ್ವಂತರದಲ್ಲಿ ಸಾವರ್ಣಿ ಮನ್ವಂತರದಲ್ಲಿ ಇಂದ್ರನಾಗುವ ಯೋಗ್ಯತೆ, ಅಂತಹ ಯೋಗ್ಯತೆಯನ್ನು ಪಡ್ಕೊಂಡವ ಈ ರೀತಿಯಾಗಿ ಆ ಪ್ರಹ್ಲಾದನ ಮಾತು ಕೇಳಿ ಆ ಒಂದು ತನ್ನ ಜೀವನದಲ್ಲಿ ಆ ಧರ್ಮ ಮಾರ್ಗದಲ್ಲಿ ಇರುವಂತೆ ಇದ್ದುದರಿಂದ. ಹಾಗಾಗಿ ಅಂತಹ ಬಲಿ ಯಾವ ಒಂದು ದಾರಿಯನ್ನು ಒಂದು ಸಿದ್ಧಿಯನ್ನು ಪಡ್ಕೊಂಡು ಅಂತಹ ಸಿದ್ಧಿಯನ್ನು ಎಲ್ಲರೂ ಆ ದೊಡ್ಡವರ ಮಾತನ್ನು ಕೇಳುವವರು ಪಡಿತಾರೆ. ದೊಡ್ಡವರು ಅಂತ ಹೇಳಿದರೆ ವಯಸ್ಸಿನಲ್ಲಿ ಅಂದರೆ ಅವರು ಜ್ಞಾನಿಗಳಾಗಿದ್ದರೆ ಹೌದು, ಜ್ಞಾನಿಗಳ ಮಾತನ್ನು ಯಾರು ಕೇಳ್ತಾರೋ ಅಂತಹ ಸಿದ್ಧಿಯನ್ನು ಪಡಿತಾರೆ ಅಂತ ಹೇಳ್ತಾರೆ. ಆನಂತರ ಹೇಳ್ತಾರೆ, ಗತೇ ತಸ್ಮಿ ಮುದಿತೆ ಪಿತಾಮಹೇ ಬಲೇರ್ಭವೋ ಮಂದಿರಂ ಇಂದುವರ್ಣಂ ಮಹೇಂದ್ರ ಶಿಲ್ಪಿ ಪ್ರವರೋತ ಕೇಶವಂ ಸಕಾರಯಾಮಾಸ ಮಹಾಮಹೀಯಾನ್ ಸ್ವಯಂ ಸ್ವಭಾರ್ಯ ಸಹಿತಶ್ಚಕಾರ ದೇವಾಲಯೇ ಮಾರ್ದಲೇಪನಾದಿಕಾ ಕ್ರಿಯಾ ಮಹಾತ್ಮ ಯವಶರ್ಕರಾಜ್ಯ ಬಲಿಂ ಚಕಾರ ಪ್ರತಿಮಾ ಮಧುದ್ರೋಹ. ಈ ರೀತಿಯಾಗಿ ಆ ಒಂದು ಪ್ರಹ್ಲಾದನ ಮಾತನ್ನು ಕೇಳಿ ಚೆನ್ನಾಗಿ ಅವನು ಅವನ ಮಾತನ್ನೆಲ್ಲ ಕೇಳಿ ಮಂದಿರಾದಿಗಳನ್ನೆಲ್ಲ ಮಾಡ್ತಾನಂತೆ. ಸ್ವತಃ ಸ್ವಲ್ಪ ಮುಗಿ ಸ್ವತಃ ಹೇಗೆ ತಾನೇ ಸಂವರ್ಜನಾದಿಗಳನ್ನೆಲ್ಲ ಅವನು ಮಾಡಿದ ಅಂತೆ ಬಲಿ, ಹಾಗಾಗಿ ಅವನು ಒಳ್ಳೆಯ ಗತಿಯನ್ನು ಪಡೆದ ಅಂತ ಹೇಳ್ತಾರೆ. ಆನಂತರ ಪುರಾಣದ ಒಂದು ವಾಚನದ ಫಲವನ್ನು ಹೇಳ್ತಾ, ಇತ್ತಂ ವದೇದ್ಯೋ ನಿಯತಂ ಮನುಷ್ಯ ಕೃಷ್ಣ ಭಾವನಃ ತಸ್ಯ ವಿಷ್ಣುಪದಂ ಮೋಕ್ಷಂ ದದಾತಿ ಸುರ ಪೂಜಿತಃ ತ್ರಿಸಂದಂ ಚ ಪಟನ್ ಶೃಣ್ವನ್ ಸರ್ವಪಾಪ ಪ್ರಣಾಶನಂ ಅಸೂಯಾ ರಹಿತಂ ವಿಪ್ರ ಸರ್ವಸಂಪತ್ ಪ್ರದಾಯಕಂ. ಇಷ್ಟು ಹೇಳ್ತಾರೆ. ಹೀಗೆ ಯಾರು ಚೆನ್ನಾಗಿ ಆ ಒಂದು ಪುರಾಣವನ್ನು ಕೇಳುವಾಗ ಇಲ್ಲಿ ಬೇರೆ ಬೇರೆ ಕಥೆ ಬಂದಿರ್ಬೋದು, ಆದರೂ ಕೂಡ ಆ ಕಥೆಯ ಮೂಲಕ ಆ ಭಗವಂತನ ಮಹತ್ವವನ್ನು ತಿಳಿದು ಯಾರು ಈ ರೀತಿಯಾಗಿ ಚೆನ್ನಾಗಿ ಆ ಪುರಾಣದ ಶ್ರವಣವನ್ನು ಮಾಡ್ತಾರೋ ಅವರು ಅಥವಾ ಹೇಳ್ತಾರೋ ಅವರು ಖಂಡಿತ ಮೋಕ್ಷವನ್ನು ಪಡೆಯುವಂತಹ ಅರ್ಹತೆಯನ್ನು ಪಡೆಯುವವರಾಗ್ತಾರೆ. ಹೀಗೆ ಯಾರು ತ್ರಿಸಂಧ್ಯೆಯಲ್ಲಿ ಈ ಪುರಾಣದ ಶ್ರವಣವನ್ನು ಮಾಡ್ತಾರೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗಿ ಅಸೂಯಾರಹಿತರಾಗಿ ಸರ್ವ ಸಂಪತ್ ಅವರಿಗೆ ಒಲಿತದೆ ಅಂತ ಹೇಳ್ತಾ ಈ ವಾಮನ ಪುರಾಣವನ್ನು ಮುಗಿಸ್ತಾರೆ. ತ್ರಿಸಂಧ್ಯಂ ಚ ಪಟನ್ ಶೃಣ್ವನ್ ಸರ್ವ ಪಾಪ ಪ್ರಣಾಶನಂ ಅಸೂಯಾ ರಹಿತಂ ವಿಪ್ರ ಸರ್ವ ಸಂಪತ್ಪ್ರದಾಯಕಂ ಅಂತ ಹೇಳ್ತಾ ಮೂರು ಕಾಲದಲ್ಲಿ ಪಠಿಸ್ತಾ ಯಾರು ಇರಬೇಕು ಈ ಪುರಾಣವನ್ನು ಅಂತ ಹೇಳ್ತಾರೆ. ಅವರಿಗೆ ಅಸೂಯೆ ಇಲ್ಲದೆ ಸರ್ವ ಸಂಪತ್ತು ಸಿಗ್ತದೆ ಅಂತ ಹೇಳ್ತಾರೆ. ಇಷ್ಟು ಹೇಳಿ ವಾಮನ ಪುರಾಣವನ್ನು ಮುಗಿಸ್ತಾರೆ. ಮುಖ್ಯವಾಗಿ ಕೃಷ್ಣನ ಎದುರುಗಡೆ ಆ ಮುಖ್ಯ ಪ್ರಾಣನ ಸನ್ನಿಧಿಯಲ್ಲಿ ಇಂತಹ ವಾಮನ ಪುರಾಣ ಮಾಡಲಿಕ್ಕೆ ನನ್ನಂಥವರಿಗೆ ಒಂದು ತಿಂಗಳು ಕಾಲ ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾಗಿ ಪುತ್ತಿಗೆ ಶ್ರೀಗಳಿಗೆ ಸುಗುಣೇನ ತೀರ್ಥರಿಗೆ ನಾನು ಅವರಿಗೆ ಧನ್ಯನಾಗಿದ್ದೇನೆ. ಹಾಗೆಯೇ ಪ್ರತಿದಿನ ಬಂದು ವೇದವ್ಯಾಸ ಪೂಜೆಯನ್ನು ಮಾಡುತ್ತಿದ್ದಂತಹ ಸುಶ್ರೀಂದ್ರ ತೀರ್ಥರಿಗೆ ಕೂಡ ನಾನು ಧನ್ಯನಾಗಿದ್ದೇನೆ. ಹೀಗೆ ಮಠದ ಅಧಿಕಾರಿ ವರ್ಗದವರು ಕೂಡ ನನ್ನ ಮೂಲಕ ಈ ಪುರಾಣ ವಾಚನವಾಗಲಿ ಅಂತ ಒಂದು ಅವಕಾಶ ಕೊಟ್ಟರು. ಹಾಗಾಗಿ ಅವರಿಗೂ ಕೂಡ ನಾನು ಧನ್ಯನಾಗಿದ್ದೇನೆ ಅಂತ ಹೇಳ್ತಾ, ಸಗ್ರಿ ಆಚಾರ್ಯರು ನನ್ನಂತಹ ಒಬ್ಬ ವ್ಯಕ್ತಿಯ ಅವರು ಎಷ್ಟು ದೊಡ್ಡ ಪ್ರವಚನ ಮಾಡಿದ ನನ್ನಂತಹ ಒಬ್ಬ ವ್ಯಕ್ತಿಯ ಪ್ರವಚನವನ್ನು ಕೇಳಲಿಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ
ನಮಸ್ಕಾರವನ್ನು ಮಾಡ್ತಾ, ಮುಖ್ಯವಾಗಿ ಈ ಪುರಾಣ ಮಾಡಲಿಕ್ಕೆ ಗುರುಗಳಾದ ಕೃಷ್ಣರಾಜಾಚಾರ್ಯರು ನನಗೆ ಮಾರ್ಗದರ್ಶಕರಾಗಿದ್ದರು, ಯಾವ ರೀತಿಯಾಗಿ ಮಾಡಬೇಕು ಅಂತ. ಹಾಗಾಗಿ ಅವರನ್ನು ಕೂಡ ನಾನು ಸ್ಮರಿಸುತ್ತಾ ನಮಿಸುತ್ತಾ, ಕೃಷ್ಣ ಇಷ್ಟು ದಿನ ಮಾಡಿದ್ದು ಇದರಲ್ಲಿ ದೋಷವಿದೆ, ಅದು ಖಂಡಿತ ನನ್ನದೇ. ಗುಣಗಳಿದ್ರೆ ಬ್ರಹ್ಮಾಂತ ಗುರುವ ಸಾಕ್ಷಾತ್ ಅಂತ ಬೇರೆ ಬೇರೆ ಅಂದರೆ ಗುರುಗಳಿಂದ ನಾನು ಇಂತಹ ಜ್ಞಾನವನ್ನು ಹೇಳಲಿಕ್ಕೆ ಕಲ್ತಿದ್ದೇನೆ, ಇದರಲ್ಲಿ ನಂದೇನೂ ಇಲ್ಲ. ಮುಖ್ಯವಾಗಿ ಆ ಕೃಷ್ಣ ಈ ಸೇವೆ ನನ್ನ ಹತ್ರ ಮಾಡಿಸಿದ, ಹಾಗಾಗಿ ಅವನೇ ಮಾಡಿಸಿದ ಅಂತ ಅವನಿಗೆ ಅರ್ಪಿಸ್ತಾ ಇದ್ದೇನೆ. ನಾಹಂ ಕರ್ತ ಹರಿಕರ್ತ ತತ್ ಪೂಜಾ ಕರ್ಮ ಚಾಕಿಲಂ ತಥಾಭಿಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯತ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವಚಿತಃ ಪ್ರಿಯತಾಂ ಪಿತೇವಾಲಂ ವಿಷ್ಣುರ್ಮೇ ಪರಮಸೃತ. ಪೂಜ್ಯ ಪರ್ಯಾಯ ಶ್ರೀಪಾದರು ಅನುಗ್ರಹ ಸಂದೇಶವನ್ನು, ಆಶೀರ್ವಚನವನ್ನು ನೀಡುವುದರ ಮೂಲಕ, ಬಳಿಕ ಪೂಜೆಯನ್ನು ನಡೆಸುವುದರ ಮೂಲಕ ವಾಮನ ಪುರಾಣವನ್ನು ಮಧ್ವಾಂತರ್ಗತ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡಬೇಕಾಗಿ. ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ವಾಮನ ಮೂರ್ತಿಯಿಂದ ವಾಮನ ಪುರಾಣ ನಡೆದಿದೆ. ಬಾಲಕೃಷ್ಣನ ಎದುರಿನಲ್ಲಿ ಉದಯೋನ್ಮುಖ ವಿದ್ವಾಂಸನಾದಂತಹ ಗುರುರಾಜ್ ಇವತ್ತು ವಾಮನ ಪುರಾಣವನ್ನು ಸಮರ್ಪಣೆ ಮಾಡಿದ್ದಾನೆ. ವಾಮನ ಪುರಾಣ ಶ್ರವಣದಿಂದ ನಾವೆಲ್ಲರೂ ಕೂಡ ತ್ರಿವಿಕ್ರಮರಾಗಬೇಕು. ಹೇಗೆ ವಾಮನದೇವರು ತ್ರಿವಿಕ್ರಮರಾಗಿ ಮತ್ತೆ ಪುನಃ ಇಡೀ ಜಗತ್ತನ್ನು ವ್ಯಾಪಿಸಿದರು, ಆ ತರಹ ನಮ್ಮ ಗುರುರಾಜು ಕೂಡ ದೊಡ್ಡ ವಿದ್ವಾಂಸನಾಗಿ ಇನ್ನಷ್ಟು ಜ್ಞಾನ ಕಾರ್ಯವನ್ನು ಮಾಡುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೃಷ್ಣನನ್ನು ಪ್ರಾರ್ಥಿಸುತ್ತಾ ಇದಕ್ಕೆ ಕೃಷ್ಣಾರ್ಪಣ ಎಂಬುದಾಗಿ